ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯರ್ಯಾಣಂ ನಮೋ ಉವಧ್ಯಾಯಾನಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ. ನಮೋಸ್ತು ದ್ವಾದಶಾಂ ದಿನವಾನಿ ಮಾತರ ನಮೋಸ್ತು ಅಜಶ್ ನಮೋಸ್ತು ಗುರು ನಮೋಸ್ತು ನಮೋಸ್ತು ಅಜಶ್ ನಮೋಸ್ತು ನಮೋಸ್ತು ನಮೋಸ್ತು. ಸದ್ಧರ್ಮ ಭವ್ಯ ಜೀವಿಗಳೇ, ಬೆಳಗ್ಗೆಯ ಸಮಯದಲ್ಲಿ, ಮುಂಜಾನೆಯ ಸಮಯದಲ್ಲಿ ಪರಿಶಃ ಜಯ 22 ಪ್ರಕಾರದ ಪರಿಶಹಗಳನ್ನು ಸಹಿಸಿಕೊಳ್ಳುವಂಥ ಆ ದಿಗಂಬರ ಮುನಿಗಳ ಚರ್ಯದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಯಾವ ರೀತಿ ಆ ಮುನಿಗಳು ಆ 22 ಪ್ರಕಾರದ ಪರಿಶಹಗಳನ್ನು ಸಮತಾಭಾವದಿಂದ ಸಹಜತೆಯಿಂದ ಅದನ್ನು ಸಹಿಸಿಕೊಳ್ತಾರೆ ಅನ್ನೋಂಥ ವಿಷಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ದಂಶಮಶಕ ಪರಿಶಯ ಅನ್ನೋಂಥ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋದಿದೆ. ಮೊನ್ನೆ ತನಕ ಉಷ್ಣ ಪರಿಶಯದ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ದಂಶಮಶಕ ಅಂತ ಅನ್ನೋಂಥ ಪರಿಶಯದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದಿದೆ. ದಂಶಮಶಕ ಪರಿಶಯದಲ್ಲಿ ಬಹಳ ಸುಂದರವಾದ ಒಂದು ಉದಾಹರಣೆ ಹೇಳ್ತಾರೆ. ಏನಂತಂದ್ರೆ, ಜಹಾ ಚಾರಿತ್ರ ಹೋತಾ ಹೇ ವಹಾ ನಿಯಮ ಸೆ ಚಮತ್ಕಾರ ಹೋತಾ ಹೇ. ಎಲ್ಲಿ ಚಾರಿತ್ರದ ಪಾಲನೆ ಇರುತ್ತದೆ ಅಲ್ಲಿ ನಿಯಮದಿಂದ ಏನಿರುತ್ತೆ, ಚಮತ್ಕಾರ ಇದ್ದೇ ಇರುತ್ತೆ. ಡಂಕ ಮಾರನೆ ವಾಲೆ ಕಾ ಡಂಕಾ ನಹಿ ಪೀಟತೆ, डंक मारने वाले का डंका नहीं पीटते कि इसने मुझे डंक मारा है, और डंक मारने वाले को भी नहीं पीटते. डंक मारने वाले को भी नहीं पीटते, समता भाव से पीड़ा को सहन कर लेते हैं. डंक अंद्रे ಸೊಳ್ಳೆ, ಇವು ನೊಣಗಳು, ಕ್ರಿಮಿಕೀಟಗಳು ಇವೆಲ್ಲ ಬಂದು ಕಚ್ಚುತ್ತಾ ಇರ್ತಾವೆ ಅವರಿಗೆ, ಅದಕ್ಕೆ ಡಂಕ್ ಅಂತ ಹೇಳ್ತಾರೆ. ಕಚ್ಚೋದಂದ್ರೆ ಡಂಕ್. ಜೇನುಹುಳುಗಳು ಆದಿ ಇವೆಲ್ಲ ಕ್ರಿಮಿಕೀಟಗಳೆಲ್ಲ ಬಂದು ಅದರಲ್ಲಿ ಇವು ಬಂದು ಆ ಮುನಿಗಳಿಗೆ ಕಚ್ಚುತ್ತಾ ಇರ್ತಾವ, ಮೇಲೆಲ್ಲ ಕೂತ್ಕೊಂಡು ಇದು ಮಾಡ್ತಿರ್ತಾವ, ಹಿಂಸೆ ಮಾಡ್ತಿರ್ತಾವ. ಆ ಸಂದರ್ಭದಲ್ಲಿ ಅವರು ಡಂಕ್ ಮಾರನೆ ವಾಲೆ ಕಾ ಡಂಕಾ ನಹಿ ಪೀಡ್ತೆ, ಅವ್ರು ಯಾರಿಗೂ ಹೇಳ್ಕೊತ ಕೂರಲ್ಲ, ನನಗೆ ಸೊಳ್ಳೆ ಕಡಿತಾ ಇದ್ದಾವ, ನನಗೆ ಸೊಳ್ಳೆ ಕಚ್ತಾ ಇದ್ದಾವ, ನನಗೆ ಏನಾರು ಔಷಧ ಹಚ್ಚಿರಿ, ಅಥವಾ ಸೊಳ್ಳೆ ದೂರ ಮಾಡಿ, ಸೊಳ್ಳೆ ಪರದೆ ತಂದುಕೊಡಿ, ಅಥವಾ ಏನೇನೋ ಅನೇಕ ಪ್ರಕಾರದ ಏನೇನು ಬಂದವಲ್ಲ ಈಗ ಕಾಯಿಲ್ಗಳು ಅವು ಇವೆಲ್ಲ ಇಂಥವೆಲ್ಲ ಹಚ್ಚಿರಿ ಅನ್ನೋಂಥ ಭಾವನೆ ಯಾವತ್ತವ್ರ ಮನಸ್ಸಲ್ಲಿ, ಮತ್ತು ಜನರಿಗೆಲ್ಲ ಹೇಳ್ಕೊತ ಕೂರಲ್ಲ ಅವರು. ಜನರಿಗೆಲ್ಲ ಡಂಕಾ ನಹಿ ಪೀಡ್ತೆ, ಡಂಕ ಅಂದ್ರೆ ಪ್ರಚಾರ ಮಾಡುವುದಿಲ್ಲ ಆ ಥರದವರು. ಸೊಳ್ಳೆ ನನಗೆ ಕಡಿತಾ ಇದ್ದಾವ, ಸೊಳ್ಳೆ ಕಚ್ತಾ ಇದ್ದಾವ, ಕ್ರಿಮಿಕೀಟಗಳು ನನಗೆ ಕಚ್ತಾ ಇದ್ದಾವ, ಹಾಸಿಗೆಯಲ್ಲಿ ಕ್ರಿಮಿಗಳಾಗಿದ್ದಾವ, ಅಥವಾ ಅವ್ರು ಕೂತ್ಕೊಳ್ಳೋ ಸ್ಥಾನದಲ್ಲಿ ತಗನೆ, ಹೇನು ಇವೆಲ್ಲ ಬರ್ತಾವಲ್ಲ, ಇಂಥವೆಲ್ಲ ಆಗಿದಾವ, ಇಂಥವೆಲ್ಲ ಯಾವುದೇ ಪ್ರಕಾರದವರು ಅದನ್ನ ಪ್ರಚಾರ ಮಾಡೋದಿಲ್ಲ. ಅದನ್ನ ಸಹಜತೆಯಿಂದ ಸಹನೆ ಮಾಡ್ಕೊಳ್ತಿರ್ತಾರೆ. ಎಷ್ಟು ಕಷ್ಟ ಆದರೂ ಕೂಡ ಅದನ್ನ ಸಹನೆ ಮಾಡ್ತಿರ್ತಾರೆ. ಇರುವೆಗಳು ಇವೆಲ್ಲ ಬಂದು ಕಚ್ತಾ ಇದ್ರು ಸಹ ಅವರು ಸುಮ್ಮನೆ ಅದನ್ನ ಸಹನೆ ಮಾಡ್ತಿರ್ತಾರೆ. ಒಂದು ಏನಂತಂದ್ರೆ ಅದರ ಹಿಂಸೆ ಆಗಬಾರ್ದು, ಆ ರೀತಿ ಕಾರಣದಿಂದ ಕೆಲವೊಬ್ರು ಹೇಳ್ತಿರ್ಬೋದು ಇದಕ್ಕೆ ಏನಾದ್ರು ಸ್ವಲ್ಪ ಉಪಚಾರ ಮಾಡಿ ಹಿಂಸೆ ಆಗಬಾರ್ದು. ಇರುವೆ ಎಲ್ಲ ಇದ್ದಾಗ, ತಗನೆ ಎಲ್ಲ ಇದ್ದಾಗ, ನಾವು ಮಲ್ಕೊಂಡಾಗ, ವಿಶ್ರಾಂತಿ ಮಾಡುವಾಗ ಅದ್ರ ಮೇಲೆ ಕೈ ಕಾಲು ನಮ್ಮದು ಮೈಯೆಲ್ಲ ಬಿದ್ದರೆ ಅವು ಸಾಯ್ತವ ಅನ್ನುವಂಥ ದೃಷ್ಟಿಯಿಂದ ಹೇಳ್ತಿರ್ಬೋದು. ಆದರೆ ನನಗೆ ಕಷ್ಟ ಆಗ್ತಾ ಇದೆ ಅಂತ ಅವ್ರು ಯಾವತ್ತೂ ಯಾರಿಗೂ ಹೇಳುವುದಿಲ್ಲ. ಸಹ ಲೇತೆ ಹೇ और डंक मारने वाले को भी नहीं पीटते. ಮತ್ತು ಯಾವ ಬಂದು ಕಚ್ತಾ ಇದಾವಲ್ಲ ಅದನ್ನ ಅವರು ಹೊಡೆಯೋದು, ಸಾಯಿಸೋದು ಕೂಡ ಅವರು ಏನು ಮಾಡುವುದಿಲ್ಲ. ಉಸೆ ಸಮತಾ ಭಾವ ಸೆ ಉಸ್ ಪೀಡಾ ಕೋ ಸಹನ್ ಕರ್ ಲೇತೆ. ಸಮತಾ ಭಾವದಿಂದ ಆ ಪೀಡೆಯನ್ನು ಏನು ಮಾಡ್ತಾರೆ ಅವರು ಸಹನೆ ಮಾಡ್ತಾರ. ಹಿಂಸೆ ಆಗಬಾರ್ದಂತ ಪಿಂಚಿಂದ ಅದನ್ನ ಸ್ವಲ್ಪ ದೂರ ಮಾಡಬಹುದು. ಹಿಂಸೆ ಆಗಬಾರ್ದು, ಎಲ್ಲೂ ಮರೆತು ನಾವೇನೋ ಮಾತಾಡ್ಕೋತ ಕೂತಿದ್ದೀವಿ, ಏನೋ ಚರ್ಚೆ ಮಾಡ್ಕೋತ ಕೂತಿದ್ದೀವಿ, ಅಥವಾ ಧ್ಯಾನದಲ್ಲಿ ಲೀನವಾಗಿದ್ದೀವಿ ಅಂತ ಸಮಯದಲ್ಲಿ ಮರೆತು ನಮ್ಮ ಕೈಗೆ ಬಂದದಕ್ಕೆ ತಾಗಿ ಸಾಯಬಾರ್ದು ಅನ್ನುವಂಥ ಉದ್ದೇಶದಿಂದ ಅದನ್ನು ಪಿಂಚಿಯಿಂದ ದೂರ ಮಾಡ್ತಾ ಇರ್ತಾರೆ. ಆ ಜೀವಿಗೆ
ಹಿಂಸೆ ಆಗಬಾರ್ದು, ಆ ಜೀವಿಗೆ ನೋವು ಆಗಬಾರ್ದು, ಆ ಜೀವದ ಪ್ರಾಣ ಹರಣ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಪಿಂಚಿಂದ ದೂರ ಮಾಡ್ತಾರ. ಇಲ್ಲದಿದ್ರೆ ಸಹಿಸ್ಕೊಳ್ಳೋಂಥ 100% ಕೆಪಾಸಿಟಿ ಇದ್ದವರದನ್ನ ಯಾವುದೇ ಪ್ರಕಾರದ ಪ್ರಚಾರ, ಯಾವುದೇ ಪ್ರಕಾರದ ಭಾವನೆ ಕೆಡಿಸ್ಕೊಳ್ಳೋಂಥದ್ದು ಭಾವನೆ ಅವರು ಮಾಡೋದಿಲ್ಲ. ಅದನ್ನ ಸಹಿಸ್ಕೊಳ್ತಾನೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ಎಲ್ಲ ಪ್ರಕಾರದ ಹಿಂಸೆಯನ್ನು, ಎಲ್ಲ ಪ್ರಕಾರದ ಕಷ್ಟಗಳನ್ನು ಅವರು ಸಹಿಸ್ಕೊಂತ ಅದಕ್ಕೆ ದಂಶ ಮಸಕ ಅಂತ ಹೇಳ್ತಾರೆ. ಅದಕ್ಕೆ ದಂಶ ಮಸಕ, ದಂಶ ಮಾಡ್ತಾ ಇದೆ ನಿಮಗೆ. ಅದು ಮಸಕ ಅಂತಂದ್ರೆ ಕ್ರಿಮಿ ಕೀಟಗಳಾದಿ ಇವೆಲ್ಲ ಬಂದು ನಿಮ್ಮನ್ನೇ ಕಷ್ಟ ಇದಾವ, ಅದನ್ನ ತಿಳ್ಕೊಳ್ಬೇಕು ಇಲ್ಲಿ. ಈ ಪ್ರಕಾರ ಮುನಿರಾಜ್ ಕೋ ಕಷ್ಟ ದೇನೆ ವಾಲಾ ಥಕ್ ಜಾತಾ ಹೈ. ಮುನಿರಾಜರಿಗೆ ಕಷ್ಟ ಕೊಡುವಂತ ಆ ಕ್ರಿಮಿಗಳು ಅವೇನಿದಾವಲ್ಲ, ಸೊಳ್ಳೆ ಗಿಳಿವೆಲ್ಲ, ಇವೆಲ್ಲ ಅವು ಸೋತ್ ಹೋಗ್ಬಿಡ್ತಾವ. ಅಂದ್ರೆ ಅಷ್ಟು ಸುಸ್ತಾಗ್ಬಿಡುತ್ತೆ ಅವರಿಗೆ. ಮುನಿರಾಜ್ ಕೋ ಕಷ್ಟ ದೇನೆ ವಾಲಾ ಥಕ್ ಜಾತಾ ಹೈ ಪರಂತು ಕಷ್ಟ ಸಹನೆ ವಾಲಾ ನಹಿ ಥಕ್ತಾ ಹೈ. ಕಷ್ಟಗಳನ್ನ ಸಹಿಸ್ಕೊಳ್ಳೋರು ಅವರು ಸೋಲು ಒಪ್ಕೊಳ್ಳೋದಿಲ್ಲ, ಅವರು ಕಷ್ಟ ಕೊಡೋರೇ ಸೋಲು ಒಪ್ಕೊಂಡ್ಬಿಡ್ತಾರಲ್ಲಿ. ಕ್ಯೋಂಕಿ ಕಷ್ಟ ದೇನೆ ವಾಲಾ ಅಲ್ಪ ಶಕ್ತಿ ವಾಲಾ ಹೋತಾ ಹೈ. ಕಷ್ಟ ಕೊಡೋರದು ಶಕ್ತಿ ಎಷ್ಟಿರುತ್ತೆ? ಅಲ್ಪ ಇರುತ್ತೆ, ಅಲ್ಪ ಶಕ್ತಿ ಇರುತ್ತದೆ. ಆದರೆ ಕಷ್ಟಕ್ಕೂ ಸಹನೆ ವಾಲ ಅನಂತ ಶಕ್ತಿವಾನ್ ಹೋತಾ ಹೈ. ಕಷ್ಟಗಳನ್ನ ಸಹಿಸ್ಕೊಳ್ಳೋರು ಹೇಗಿರ್ತಾರೆ ಅಂದರೆ ಅನಂತ ಶಕ್ತಿವಾನ್ ಇರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ಕಷ್ಟ ದೇನೆ ವಾಲೆ ಕೋ ಸೋಚನಾ ಪಡ್ತಾ ಹೈ, ಸಹನೆ ವಾಲೆ ಕೋ ನಹಿ. ಕಷ್ಟ ಕೊಡೋನಿಗೆ ಯೋಚನೆ ಮಾಡಬೇಕು. ಯಾರು ಕಷ್ಟ ಕೊಡ್ತಿದಾರಲ್ಲ ಅವ್ರು ಯೋಚನೆ ಮಾಡ್ತಿರ್ತಾರೆ, ಇವ್ರಿಗೆ ಯಾವ ರೀತಿ ಕಷ್ಟ ಕೊಡಬೇಕು, ಯಾವ ರೀತಿ ಕಷ್ಟ ಕೊಡಬೇಕು, ಹೇಗೆ ಕಷ್ಟ ಕೊಟ್ಟರೆ ಇವ್ರಿಗೆ ತೊಂದರೆ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರ, ಕಷ್ಟ ಕೊಡುವಂಥವ್ರು. ಆದರೆ ಕಷ್ಟವನ್ನು ಸಹಿಸ್ಕೊಳ್ಳೋರಿಗೆ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಅವ್ರು ಶಾಂತವಾಗಿ ತನ್ನೆಲ್ಲ ತಾನು ಲೀನವಾಗಿಟ್ಟಿರ್ತಾರ. ಅದಕ್ಕೆ ಅವ್ರಿಗೇನು ಯೋಚನೆ ಮಾಡೋದು ಅವಶ್ಯಕತೆ ಇರುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಕಷ್ಟ ದೇನೆ ವಾಲಾ ದುರ್ಗತಿ ಮೇ ಜಾತಾ ಹೈ. ಕಷ್ಟ ಕೊಡುವಂಥವ್ರು ಎಲ್ಲಿ ಹೋಗ್ತಾರ? ದುರ್ಗತಿಗೆ ಹೋಗ್ತಾರೆ. ಕಷ್ಟ ದೇನೆ ವಾಲಾ ದುರ್ಗತಿ ಮೇ ಜಾತಾ ಹೈ और ಕಷ್ಟ ದೇನೆ ವಾಲಾ ಮಹಾ ಕಷ್ಟ ಕೋ ಪಾತಾ ಹೈ. ಕಷ್ಟವನ್ನು ಕೊಡೋನಿಗೆ ಮಹಾ ಕಷ್ಟಗಳು ಮತ್ತೆ ಸಿಗ್ತಾವೆ ದುರ್ಗತಿಗೆ ಹೋದಾಗ. ಕಷ್ಟ ಕೊಡುವಂತವನಿಗೆ ಎಲ್ಲಿ ಹೋಗ್ತಾನ? ದುರ್ಗತಿಗೆ ಹೋಗ್ತಾನ. ಕಷ್ಟ ಕೊಡೋನಿಗೆ ಮಹಾ ಕಷ್ಟಗಳು ಸಹಿಸ್ಕೊಳ್ಬೇಕಾಗತ್ತೆ, ಮತ್ತೆ ಮಹಾ ಕಷ್ಟಗಳನ್ನ ಸಹಿಸ್ಕೊಳ್ಬೇಕಾಗುತ್ತದೆ ಅಂತ ಹೇಳ್ತಾರಲ್ಲಿ. ಪರಂತು ಕಷ್ಟಕ್ಕೋ ಸಹನೆ ವಾಲ ಸದ್ಗತಿ ಕೋ ಪಾಕರ್ ಮಹಾ ಸುಖ ಕೋ ಪಾತಾ ಹೈ. ಆದರೆ ಕಷ್ಟಗಳನ್ನ ಸಹಿಸ್ಕೊಳ್ಳೋಂಥವ್ರು ಏನಿದಾರಲ್ಲ ಆ ಮಹಾ ಮುನಿರಾಜರಿಗೆ ಏನಾಗುತ್ತೆ? ಮಹಾನ್ ಸುಖದ ಪ್ರಾಪ್ತಿ ಆಗುತ್ತದೆ, ಸದ್ಗತಿ ಪ್ರಾಪ್ತಿ ಆಗುತ್ತದೆ ಅಂತ ಹೇಳ್ತಾರಲ್ಲಿ. कष्ट सहने वाला कष्ट से मुक्त हो जाता है और कष्ट देने वाला अनेकों भाव तक कष्ट पाता है. ಕಷ್ಟವನ್ನು ಸಹಿಸಿಕೊಳ್ಳೋರು ಆ ಕಷ್ಟಗಳನ್ನ ನಾಶ ಮಾಡಿ ಕಷ್ಟದಿಂದ ಮುಕ್ತರಾಗ್ತಾರೆ, ಮುಕ್ತಿಯನ್ನು ಪಡ್ಕೊಳ್ತಾರೆ. ಆದರೆ ಕಷ್ಟವನ್ನು ಕೊಡೋನು ಅನೇಕ ಭಾವಗಳಲ್ಲಿ ಮತ್ತೆ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತದೆ ಅನ್ನೋಂಥ ವಿಚಾರ ಬಹಳ ಸುಂದರವಾಗಿ ಮತ್ತೆ ಮುಂದೆ ಮುಂದೆ ವಿಷಯಗಳು ಹೇಳ್ಕೊಂತ ಹೋಗ್ತಾರ. ಆ ವಿಷಯಗಳನ್ನ ನಾವಿಲ್ಲಿ ಮುಂದೆ ತಿಳ್ಕೊಂತ ಹೋಗೋಣ. ದಂಶ ಮಸಕ ಪರಿಶಃ. ಮುನಿರಾಜ ಜब ಧ್ಯಾನ ಲಗಾತೆ ಅಜಗರ್ ಆ ಜಾತ. ಮುನಿಗಳು ಯಾವಾಗ ಧ್ಯಾನ ಮಾಡ್ತಿರ್ತಾರ ಅಜಗರ್, ಅಜಗರ್ ಅಂದ್ರೆ ಏನ? ಹೆಬ್ಬಾವು. ನಿಮ್ ಕಡೆ ಹೆಬ್ಬಾವು ಅಂತ ಹೇಳ್ತಾರೆ, ಹೆಬ್ಬಾವು. ಆ ಹೆಬ್ಬಾವು ಬಂದ್ಬಿಡುತ್ತೆ. ಮುನಿರಾಜ್ ಕಿ ಸಮತಾ ದೇಖೋ ತನ್ ಸಿಂಹ ಖಾ ಜಾತ. ಮುನಿರಾಜರ ಸಮತಾ ಹೇಗಿದೆ, ಸಂಯಮ ಹೇಗಿದೆ ಅಂತಂದ್ರೆ ಸಿಂಹ ಬಂದು ಅವ್ರ ಶರೀರವನ್ನು ಏನ್ ಮಾಡ್ತಾ ಇದೆ? ತಿಂತಾ ಇದೆ ಅಂತ ಹೇಳ್ತಾರಲ್ಲಿ. ಮಚ್ಚರ್ ಕಾಟೆ ಮಕ್ಕಿ ಕಾಟೆ ಚೀಟಿ ಕಾ ಡೇರ್ ಬಡ. ಮಚ್ಚರ್, ಚೀಟಿ. ಮಚ್ಚರ್ ಅಂದ್ರೆ ಏನ? ಸೊಳ್ಳೆ. ಚೀಟಿ ಅಂದ್ರೆ ನೊಣಗಳು. ಮಕ್ಕಿ ಹಿಡ್ದ, ಮಕ್ಕಿ ಮಕ್ಕಿ ಅಂದ್ರೆ ನೊಣ, ಚೀಟಿ ಅಂತ ಹೇಳ್ದ. ಮಚ್ಚರ್ ಕಾಟೆ ಮಕ್ಕಿ ಕಾಟೆ. ಮಚ್ಚರ್ ಅಂತಂದ್ರೆ ಸೊಳ್ಳೆ, ಮಕ್ಕಿ ಅಂತಂದ್ರೆ ನೊಣಗಳು. ಚೀಟಿ ಕಾ ಡೇರ್ ಬಡ. ಚೀಟಿ ಅಂದ್ರೆ ಇರುವೆ, ಇರುವೆಗಳು ತುಂಬಾ ಸಾವಿರಾರು ಲಕ್ಷ ಕೋಟಿ ಇರುವೆಗಳಿದಾವ. ಡೇರ್ ಬಡ. ಮುನಿವರ್ ಕಾ ತನ್ ಐಸಾ ಲಗ್ತಾ ಲಕಡಿ ಡೂಂಡ್ ಖಡ. ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಮುನಿರಾಜರ ಶರೀರ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ಲಕಡಿ ಠುಂಟ್ ಖಡ. ಮರದ ಒಂದು ಒಣಗಿದ್ದ ಮರದ ತರ ಅವ್ರು ಕುತ್ಕೊಂಡ್ಬಿಟ್ಟಿರ್ತಾರ. ಅವರು ಧ್ಯಾನದಲ್ಲಿ ಇರ್ತಾರ. ಯಾವುದೇ ಪ್ರತಿಕ್ರಿಯೆಗಳನ್ನು ಅವರು ಕೊಡುವುದಿಲ್ಲ. पूर्व कर्म का चिंतन करके समता उर लाते मक्की खटमल. खटमल ಅಂದ್ರೆ ತಗನೆ, ತಿಗನೆಗಳು. ಮಕ್ಕಿ ಖಟಮಲ್ ಕಿ ಬಾಧಾ ಸೆ ಮುನಿ ನ ಘಬರಾತೆ. ತಿಗನೆ ಇರಲಿ, ಮಕ್ಕಿ ನೊಣಗಳಿರಲಿ, ಅನೇಕ ಕ್ರಿಮಿ ಕೀಟಗಳ ಬಗ್ಗೆ ಅವರು ಹೆದರುವುದಿಲ್ಲ. ಯಾಕಂತಂದ್ರೆ ಪೂರ್ವ ಜನ್ಮದವ್ರು ಏನ್ ಮಾಡ್ತಿರ್ತಾರ? ಪೂರ್ವ ಕರ್ಮದ ಚಿಂತನೆ ಮಾಡ್ತಿರ್ತಾರ. ಸಮತಾ ಧಾರೆ, ಸಮತಾವನ್ನು ಅವ್ರು ಧಾರಣೆ ಮಾಡ್ಕೊಂಡಿರ್ತಾರ.
ಕರ್ಮ ನಿರ್ಜರ ಕರ್ಣೆ ಹೇತು ವಿಪದಾ ಸೇ ಲಡತೆ. ಕರ್ಮ ನಿರ್ಜರೆ ಮಾಡೋದಕ್ಕೋಸ್ಕರ ಅವರು ಅನೇಕ ಪ್ರಕಾರದ ವಿಪದೆ ಅಂದ್ರೆ ಕಷ್ಟಗಳು, ಸಂಕಟಗಳು, ಇದನ್ನೆಲ್ಲ ಅವ್ರು ಏನ್ ಮಾಡ್ತಾರ, ಅದ್ರ ಜೊತೆಗೆ ಲಡತೆ ಅಂದ್ರೆ ಯುದ್ಧ ಆಡ್ತಿರ್ತಾರೆ. ಆದರೆ ದಂಶ ಪರಿಸಹ ಸಹನೆ ವಾಲೆ, ದಂಶ ಪರಿಸಹವನ್ನು ಸಹಿಸಿಕೊಳ್ಳೋರು ಶಿವ ಮಗಕ್ಕೋ ಗಡತೆ, ಶಿವ ಮಾರ್ಗವನ್ನು ಏನ್ ಮಾಡ್ಕೊಳ್ತಾರ, ಸ್ವೀಕಾರ ಮಾಡ್ಕೊಂಡ್ಬಿಡ್ತಾರ. ಏನ್ರಿ ಅನುಪಮ ಅಮ್ಮನವರು, ಅನುಪಮ ಅಮ್ಮನ ಅಲ್ಲವ ಅವರು? ಏನೋ ಕಪ್ ಹಚ್ಕೊಂಡ್ಬಂದಾರ ಕಣ್ಣಿಗೆ. ನಾನು ಏನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಹಚ್ಕೊಳ್ಬೇಕಲ್ಲ, ಸರಿ ಮುಖಕ್ಕೆಲ್ಲ ಹಚ್ಕೊಂಡ್ಬಿಟ್ಟಾರ. ಸ್ವಲ್ಪ ಹಚ್ಕೊಳ್ಬೇಕಾ, ಸರಿ ಮುಖಕ್ಕೆಲ್ಲ ಹಚ್ಕೊಂಡ್ಬಿಟ್ಟಾರ. ಇದು ಯಾರು ಹೊಸ ಬಂದಂತ ಅಂತಿದ್ದೆ ನಾನು ನೋಡಿದೆ, ಯಾಕಂದ್ರೆ ಇದ್ಯಾರು ಬಂದಾರಪ್ಪ ಅಂತ ಅಂತಿದ್ದೆ ನಾನು. कोई आसन्य भव्य जब सम्यक दर्शन रूपी रत्न को प्राप्त कर लेता है. ಯಾರು ಆಸನ್ನ ಭವ್ಯ ಇರುವಂತಹ ಜೀವ ಸಮ್ಯಕ್ ದರ್ಶನ್ ರೂಪಿ ರತ್ನವನ್ನು ಪ್ರಾಪ್ತಿ ಮಾಡ್ಕೊಳ್ತಾರ. ತಬ್ ವಿಚಾರ ಕರ್ತಾ ಹೇ ಅನಾದಿ ಕಾಲಸೆ ಮೇ ಮಿಥ್ಯಾತ್ವ ಕೆ ದಲ್ದಲ್ ಮೇ ರಚಾ ಪಚಾ ಹೂ. ಅವಾಗ ಯೋಚನೆ ಮಾಡ್ತಾರ, ಅನಾದಿ ಕಾಲದಿಂದ ನಾನು ಎತ್ತರಲ್ಲಿದ್ದೀನಿ, ಮಿಥ್ಯಾತ್ವ ರೂಪಿ ಈ ದಲ್ದಲ್ ಅಂದ್ರೆ ಏನ, ಕೆಸರು, ಈ ಕೆಸರಿನಲ್ಲಿ ನಾನು ಲಿಪ್ತ್ ಆಗಿ ಅದರಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅವರು. ಅತ್ಯಂತ ಕಠಿಣತಾಸೆ ಮುಜೆ ಸಮ್ಯಕ್ ದರ್ಶನ ಪ್ರಾಪ್ತ. ಬಹಳಷ್ಟು ಕಷ್ಟಗಳಿಂದ, ಕಠಿಣತೆಯಿಂದ ನನಗೆ ಸಮ್ಯಕ್ ದರ್ಶನ ಏನಾಗಿದೆ, ಪ್ರಾಪ್ತ ಆಗಿದೆ. ಅನಂತ ಕಾಲ ಮೇ ಅನಂತ ಪರ್ಯಾಯ ಮಿಥ್ಯಾತ್ವಕ್ಕೆ ಸಾತ್ ಸಮಾಪ್ತ ಹೋಗಿ. ಅನಂತ ಕಾಲದಿಂದ ಅನಂತ ಪರ್ಯಾಯಗಳೆಲ್ಲಾನು ಮಿಥ್ಯಾತ್ವದಿಂದ ನಾನು ಪರ್ಯಾಯಗಳನ್ನು ಏನ್ ಮಾಡಿದ್ದೀನಿ, ಸಮಾಪ್ತ ಮಾಡಿದೀನಿ. ಅಜ್ಞಾನತಾಕ್ಕೆ ಸಾಥ್ ವ್ಯತೀತ ಹೋಗಯಿ. ಮತ್ತು ಅಜ್ಞಾನತೆ ಜೊತೆಗೆ ನಾನು ನನ್ನ ಈ ಪರ್ಯಾಯಗಳನ್ನೆಲ್ಲ ಏನ್ ಮಾಡಿದೀನಿ, ವ್ಯತೀತ ಹೋಗಿಸಿದೀನಿ, ಕಳೆದಿದ್ದೀನಿ. ಕ್ಯೋಂಕಿ ಅಜ್ಞಾನ ಮಿಥ್ಯಾತ್ವ ಕಾ ಅನುಚರ ಹೇ. ಅಜ್ಞಾನ ಏನಿದೆ ಅದು ಮಿಥ್ಯಾತ್ವದ ಅನುಚರ ಇದೆ. और ಮಿಥ್ಯಾತ್ವ ಅಜ್ಞಾನ ಕಾ ಗುಪ್ತಚರ ಹೇ. ಮಿಥ್ಯಾತ್ವ ಏನಿದೆ, ಅಜ್ಞಾನದ ಒಂದು ಗುಪ್ತಚರ. ಗುಪ್ತಚರ ಅಂದ್ರೆ ಗೊತ್ತಾಗತ್ತಾ? ಗುಪ್ತಚರ ಅಂದ್ರೆ ಏನ್ರಿ ವೈಭವನ? ಗುಪ್ತಚರ ನಿಮಗೆ ಆ ಕಡೆದು ಬಂದು ಈ ಕಡೆ ಹೇಳ್ತಿರ್ತಾರೆ ನೋಡ್ರಿ, ಗುಪ್ತವಾಗಿ. ಕೆಲವೊಂದು ರಾಜರ ಕಾಲದಲ್ಲಿ ಗುಪ್ತಚರ ಇರ್ತಿದ್ರು. ಈಗ ನಿಮ್ದು ರಾಜ್ಯ ಬೇರೆ, ಇವ್ರದ್ದು ರಾಜ್ಯ ಬೇರೆ. ಇವ್ರದ್ದು ರಾಜ್ಯದಲ್ಲಿ ನಿಮ್ಮ ಪ್ರಜೆಗಳು, ನಿಮ್ಮ ಯಾರೋ ಗುಪ್ತಚರರು ಅವರಲ್ಲಿ ಇರ್ತಾರ. ಅಲ್ಲಿ ಏನೇನು ನಡೆದನ್ನೆಲ್ಲ ಬಂದು ನಿಮಗೆ ಹೇಳ್ತಿರ್ತಾರ ಅವರು, ಅಂತ ಗುಪ್ತಚರ. ಈ ಮಿಥ್ಯಾತ್ವ ಹೇಗಿದೆ ಅಂತಂದ್ರೆ ಅಜ್ಞಾನದ ಗುಪ್ತಚರ. ಅದು ಮಿಥ್ಯಾತ್ವ ಹೇಗಿದೆ ಅಂತಂದ್ರೆ ಅಜ್ಞಾನದ ಗುಪ್ತಚರ ಆಗಿದೆ. ಅಜ್ಞಾನ और मिथ्यात्व ये दोनों चोर मोसेरे भाई की सुक्ति को ಚರಿತಾರ್ಥ करने वाले है. ಅಜ್ಞಾನ ಮತ್ತು ಮಿಥ್ಯಾತ್ವ ಹೇಗಿದೆ ಅಂತಂದ್ರೆ ಇವೆರಡು ಚೋರ್ ಎರಡು ಕಳ್ಳರದಾವ, ಎರಡು ಜನ ಅವರು. ಅವ್ರು ಹೇಗಂತಂದ್ರ ಮೋಸೆರೆ ಭಾಯಿ, ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು ಇರ್ತಾರಲ್ಲ, ನಿಮ್ಗೆ ಅವಾಗ ನೀವು ತಮ್ಮ ಅಣ್ಣ ಅಂತ ಹೇಳ್ತಿರಲ್ಲ, ಆ ರೀತಿ ಇದ್ದಂಗೆ ಇವರು ಎರಡು ಜನ. ಇವರು ಮಿಥ್ಯಾತ್ವ ಮತ್ತು ಅಜ್ಞಾನ ಇವೆರಡೂ ಜನ ಒಟ್ಟಿಗೆ ಇರ್ತಾವ, ತಿಳ್ಕೊಳ್ಬೇಕಿಲ್ಲಿ. ಎಲ್ಲಿ ಅಜ್ಞಾನ ಇದೆ ಅಲ್ಲಿ ಮಿಥ್ಯಾತ್ವ ಇದೆ ನೋಡ್ರಿ. ಪಾರ್ಶ್ವನಾಥನ ಏನ್ ಹೇಳ್ತಾರೆ ಇಲ್ಲಿ? ಎಲ್ಲಿ ಅಜ್ಞಾನ ಇದೆ ಅಲ್ಲಿ ಮಿಥ್ಯಾತ್ವ ಇದ್ದೇ ಇದೆ, ಖಂಡಿತ ಅಲ್ಲಿ ಇದ್ದೇ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಅಜ್ಞಾನ और मिथ्यात्व ಇದಾಯ್ತು, ಚರಿತಾರ್ಥ करने ಆಯ್ತು. ಮಿಥ್ಯಾತ್ವ और ಅಜ್ಞಾನ से कोई जीव नहीं बच सका. ಅಜ್ಞಾನ ಮತ್ತು ಮಿಥ್ಯಾತ್ವದಿಂದ ಯಾವುದೇ ಜೀವ ತನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. सम्यक दर्शन प्राप्त होने पर दोनों 9-2-11 हो जाते हैं. सम्यक दर्शन प्राप्त ಆದ ನಂತರ ಇವೆರಡು ಏನಿದಾವಲ್ಲ 9-2-11 ಅಂತಂದ್ರೆ ಇವೆರಡು ಏನಾಗ್ತಾವ, ಓಡ್ ಹೋಗ್ಬಿಡ್ತಾವ. ಯಾವ? ಮಿಥ್ಯಾತ್ವ ಮತ್ತು ಅಜ್ಞಾನ ಇವೆರಡು ಏನಾಗ್ತಾವ, ಓಡ್ ಹೋಗ್ಬಿಡ್ತಾವ ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ. ಯಹಿ ತೋ ಸಮ್ಯಕ್ತ್ವ ಕಿ ವಿಶೇಷತಾ ಹೇ. ಇದೇ ಸಮ್ಯಕ್ತ್ವದ ಏನಿದೆ, ಇದು ವಿಶೇಷತೆ ಇದೆ. ಮಿಥ್ಯಾತ್ವ ಅನಾದಿ ಹೋತಾ ಹೇ और ಸಮ್ಯಕ್ತ್ವ ಸಾದಿ ಹೋತಾ ಹೇ. ಮಿಥ್ಯಾತ್ವ ಏನಿದೆ ಇದು ಅನಾದಿ ಇದೆ, ಮತ್ತು ಸಮ್ಯಕ್ತ್ವ ಏನಿದೆ ಜಯಂತಮ್ಮ, ಸಾದಿ ಇದೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. ನಾನಾ ಜೀವೋं की ಅಪೇಕ್ಷಾ से ಜೀವ ಮಿಥ್ಯಾತ್ವಕ್ಕೆ ಸಾತ್ ಜನ್ಮ ಲೇತಾ ಹೇ. ನಾನಾ ಜೀವಿಗಳ ಅಪೇಕ್ಷೆಯಿಂದ ಈ ಜೀವ ಮಿಥ್ಯಾತ್ವ ಜೊತೆಗೆ ಜನ್ಮ ತಗೊಳ್ತಾನೆ. ಇದು ನಮ್ದೆಲ್ಲರದು ಜನ್ಮ ಆಗಿತ್ತಲ್ಲ, ಜನ್ಮ ಆದಾಗ ನಾವೆಲ್ಲರೂ ಮಿಥ್ಯಾ ದೃಷ್ಟಿಗಳಿದ್ದೀವಿ. ಜನ್ಮ ಆದಾಗ ನಾವೆಲ್ಲರೂ ಏನಿದ್ವಿ, ಮಿಥ್ಯಾ ದೃಷ್ಟಿ ಇದ್ವಿ, ಅಜ್ಞಾನಿಗಳಿದ್ವಿ. ನಮಗೇನೂ ಗೊತ್ತಾಗಲಾಗ್ತಿತ್ತು, ಹೇಗೆ ಏನು ಮಾಡೋದು, ಏನು ತಗೊಳ್ಳೋದು, ಏನು ಒಳ್ಳೆಯದು, ಏನು ಕೆಟ್ಟದು, ಏನೂ ಗೊತ್ತಾಗಲಾಗ್ತಿತ್ತು ನಮಗೆ. ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ನಾವು ಬಾಲಕರಿದ್ದೀವಿ, ತೀರ್ಥಂಕರರು ಸಹ ಬಾಲಕರಿರ್ತಾರ. ತೀರ್ಥಂಕರರು ಸಹ ಏನಿರ್ತಾರ, ಬಾಲಕರಿರ್ತಾರ. ನಮಗೇನೂ ಗೊತ್ತಾಗಲ್ಲ. ನಾವು ಅಳೋದು, ಕರೆಯೋದು, ಏನು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಪಾರ್ಶ್ವನಾಥನ್ನ ಗೊತ್ತು ಆಗುವುದಿಲ್ಲ. ಹೌದಿಲ್ಲ? ಏನು ಗೊತ್ತಾಗುವುದಿಲ್ಲ? ಏನು ಗೊತ್ತಾಗುದಿಲ್ಲ?
ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಗೊತ್ತಾಗೋದಿಲ್ಲ. ಹೌದಿಲ್ಲ? ನಮ್ಮ ಲಕ್ಷ್ಯ ಎಲ್ಲ ನಮ್ಮ ಕಡೆ ಇರಬೇಕು. ಲಕ್ಷ್ಯ ಎಲ್ಲೆಲ್ಲೋ ಹೋಗಿಬಿಟ್ರೆ ಅದು ಅಲ್ಲಿ ಬಂದ್ಬಿಡುತ್ತೆ, ಮಿಥ್ಯಾತ್ವ ಬಂದ್ಬಿಡುತ್ತೆ ನೋಡ್ರಿ. ಅದು ಲಕ್ಷ್ಯ ನಮ್ಮ ಕಡೆ ಇರಬೇಕಪ್ಪ. ಏನ್ರಿ ಬಹಳ ಸುಂದರವಾಗಿ ಉದಾಹರಣೆ ಹೇಳ್ಕತ್ತಾರೆ ಇಲ್ಲಿ. ಇದೇನು ಬಹಳ ಗರಿಷ್ಠ ಇಲ್ಲ, ಇದು ಬಹಳ ಸಹಜತೆಯಿಂದ ಸ್ವೀಕಾರ ಮಾಡ್ಕೊಳ್ಬಹುದು ಇದನ್ನ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಬಾಲಕ ಎರಡು ಪ್ರಕಾರದ ಬಾಲಕರು ಹೇಳಿದ್ರಲ್ಲಿ. ಒಂದು ಸಾಮಾನ್ಯ ಬಾಲಕ, ಒಂದು ತೀರ್ಥಂಕರ ಬಾಲಕ. ಸಾಮಾನ್ಯ ಬಾಲಕನಿಗೆ ಏನೂ ಗೊತ್ತಿರಲ್ಲ ಪರಶತನ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ಏನ್ ಸ್ವೀಕಾರ ಮಾಡಬೇಕು, ಏನ್ ಸ್ವೀಕಾರ ಮಾಡಬಾರ್ದು, ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಎಲ್ಲವನ್ನೂ ಅದಕ್ಕೆ ಏನೂ ಗೊತ್ತಾಗೋದಿಲ್ಲ ಸಾಮಾನ್ಯ ಬಾಲಕನಿಗೆ. ಅದ್ರ ತೀರ್ಥಂಕರ ಬಾಲಕಂದು ಹಾಗಿರಲ್ಲ ನೋಡ್ರಿ. ಜನ್ಮತಾನೇ ಅದಕ್ಕೆ ಸಮ್ಯಕ್ತ್ವ ಇರುತ್ತೆ. ಜನ್ಮತಾನೇ ಆ ಜೀವಕ್ಕೆ ಸಮ್ಯಕ್ ಜ್ಞಾನ ಇರುತ್ತೆ. ಜನ್ಮತನ ಆ ಜೀವ ಅವಧಿ ಜ್ಞಾನವನ್ನು ಪಡ್ಕೊಂಡು ಜನ್ಮ ತಗೊಂಡಿರುತ್ತೆ. ಇವೆಲ್ಲ ಇರ್ತದ್ರಲ್ಲಿ ಆ ಜೀವ ಹತ್ರ ಜ್ಞಾನ ಇರುತ್ತೆ. ಸಾಮಾನ್ಯ ಜೀವ ಮತ್ತು ಆ ಜೀವದ ಬಗ್ಗೆ ಅಂತರಲ್ಲಿ ತಗೊಂಡ್ಬಿಡುದು ನಾವಿಲ್ಲಿ. ಈ ಪ್ರಕಾರ ಇಲ್ಲಿ ಹೇಳ್ತಾರ, मिथ्यात्व से जन्म लेता है और मिथ्यात्व के साथ मरता है, परंतु मिथ्यात्व के साथ जन्म लेता है और सम्यक्त्व के साथ में मरण करता है. कोई विशेष पुण्यशाली जीव सम्यक्त्व के साथ जन्म लेता है और सम्यक्त्व के साथ ಮರಣ करता है. ಬಹಳ ವಿಶೇಷವಾದಿರುವಂಥ ಜೀವನ ಹೇಳ್ತಾನೆ ತೀರ್ಥಂಕರ ಬಾಲಕ ಆದಿ ಇಂಥವರೆಲ್ಲ ಮಹಾಪುರುಷರು ಸಮ್ಯಕ್ತ್ವ ಜೊತೆಗೆ ಜನ್ಮ ತಗೊಳ್ತಾರ ಮತ್ತು ಸಮ್ಯಕ್ತ್ವ ಜೊತೆಗೆ ಮರಣ ಪ್ರಾಪ್ತಿ ಮಾಡ್ಕೊಳ್ತಾರ. ಸಾಮಾನ್ಯ ಜೀವಿಗಳ ಅಪೇಕ್ಷೆ ಅಂತ ಹೇಳುವಾಗ ಸಮ್ಯಕ್ತ್ವ ಮಿಥ್ಯಾತ್ವ ಸಹಿತ ಜನ್ಮ ತಗೊಳ್ತಾರ ಮತ್ತು ಮಿಥ್ಯಾತ್ವ ಸಹಿತನೇ ಮರಣ ಆಗುತ್ತದೆ. ಈಗ ನಾವು ನೀವೆಲ್ಲ ಇದೀವಲ್ಲ, ನಮ್ಮದು ಜನ್ಮ ಆದಾಗ ಹೇಗಿದ್ವಿ ನಾವು? ಮಿಥ್ಯಾತ್ವ ಸಹಿತ ಆಗಿದ್ವಿ. ಇನ್ನು ಮರಣ ಆಗುವಾಗ ಮಿಥ್ಯಾತ್ವ ಸಹಿತನೇ ಮರಣ ಆಗೋದಿದೆ ನಮ್ಮದು. ಇದು ನಿಯಮ, ಇದು ಈ ಕಾಲದ ನಿಯಮ. ಯಾಕಂತಂದ್ರೆ ಇಲ್ಲಿಂದ ಹೋಗುವಾಗ ನಾವು ಸಮ್ಯಕ್ತ್ವ ಸಹಿತ ಹೋಗ್ಲಿಕ್ಕೆ ಯಾಕಿಲ್ಲ? ಪ್ರಶ್ನೆ ಬರ್ಬೇಕಲ್ಲ, ಯಾಕಿಲ್ಲ? ಸಾಧ್ಯ ಇಲ್ಲ ಅಂತ ಹೇಳಿದೀವಿ. ಯಾಕಿಲ್ಲ ಅಂತಂದ್ರೆ ಈ ಪಂಚಮ ಕಾಲದಲ್ಲಿ ಕ್ಷಾಯಿಕ್ ಸಮ್ಯಕ್ತ್ವ ಪಡ್ಕೊಂಡು ಆ ಸಮ್ಯಕ್ತ್ವವನ್ನು ತಗೊಂಡು ಮುಂದಿನ ಭವಕ್ಕೆ ಹೋಗುವಂತ ವ್ಯವಸ್ಥೆ ಇಲ್ಲಿ ಈ ಪಂಚಮ ಕಾಲದಲ್ಲಿ ಇಲ್ಲ. ಆ ಕಾರಣದ ಸಮ್ಯಕ್ತ್ವ ಸಹಿತ ನಮ್ಮದು ಮರಣ ಆಗೋದಿಲ್ಲ. ಕೊನೆ ಸಮಯ ತನಕ ನಮ್ಮ ಜೊತೆಗೆ ಸಮ್ಯಕ್ತ್ವ ಇರಬಹುದು. ಆದ್ರೆ ಇಲ್ಲಿಂದ ಈ ಪ್ರಾಣ, ಇಲ್ಲಿಂದ ಈ ಜೀವ, ಇಲ್ಲಿಂದ ಈ ಆತ್ಮ ಮುಂದಿನ ಭವಕ್ಕೆ ಹೋಗುವಾಗ ಆ ಹೋಗುವಂತ ಏನ್ ಸಮಯ ಇದೆಯಲ್ಲ, ಇಲ್ಲಿಂದ ಬಿಟ್ಟು ಅಲ್ಲಿ ಹೋಗಿ ತಲುಪೋ ತನಕ ಏನ್ ಸಮಯ ಇದೆಯಲ್ಲ, ಆ ಸಮಯ ಏನಿದೆ ಮಿಥ್ಯಾತ್ವದ ಕಾಲ ಇದೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಮಿಥ್ಯಾತ್ವ ಸಮೇತನೇ ಅಲ್ಲಿ ಹೋಗ್ತೈತಿ. ಅಲ್ಲಿ ಹೋಗಿ ಮತ್ತೆ ನೀವು ಸಮ್ಯಕ್ತ್ವಲ್ಲ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ ಇಲ್ಲಿ. ಅರ್ಥ ಆಯ್ತಿದು? ಅದು ನರಕದಲ್ಲಿ ಹೋಗಲಿ, ಸ್ವರ್ಗದಲ್ಲಿ ಹೋಗಲಿ, ಮನುಷ್ಯಗತಿಯಲ್ಲಿ ಹೋಗಲಿ, ತ್ರಿಯಂಚಗತಿಯಲ್ಲಿ ಹೋಗಲಿ, ಅಲ್ಲಿ ಹೋಗಿ ಇಲ್ಲಿಂದ ಬಿಟ್ಟಾಗ ಅಲ್ಲಿ ಹೋಗಿ ತಲುಪೋ ತನಕ ಆ ಕಾಲ ಏನಿದೆಯಲ್ಲ, ಆ ಕಾಲ ಮಿಥ್ಯಾತ್ವದ ಕಾಲ ಇದೆ. ಇನ್ನು ಅಲ್ಲಿ ಹೋದ ನಂತರ ನಿಮಗೆ ಸಮ್ಯಕ್ತ್ವ ಪ್ರಾಪ್ತಿ ಆಗಬಹುದು. ಮಾಡ್ಕೊಳ್ಳುವಂತ ಪುಣ್ಯ ಇತ್ತಂದ್ರೆ ಆಗಬಹುದು. ಪುಣ್ಯ ಇಲ್ಲಾಗಿತ್ತಂದ್ರೆ ಮತ್ತೆ ಮಿಥ್ಯಾತ್ವದಲ್ಲಿ ಅನಾದಿ ಅನಂತ ಕಾಲ ತನಕ ಮತ್ತೆ ಸುತ್ತಬೇಕಾಗುತ್ತದೆ ಅಂತ ಹೇಳ್ತಾರೆ ಇಲ್ಲಿ. ಮುನಿಗಳಿರ್ಲಿ, ಆ ಶ್ರಾವಕರಿರ್ಲಿ, ಯಾರೋ ಇರ್ಲಿ, ಯಾಕಂದ್ರೆ ಕಾಲದ ನಿಯಮ, ಕಾಲದ ಪ್ರಕೃತಿ. ಈ ಪಂಚಮ ಕಾಲದಲ್ಲಿ ನಿಮ್ಮ ಹತ್ರ ಇರುವಂತ ಸಮ್ಯಕ್ತ್ವ, ಉಪಶಮ ಸಮ್ಯಕ್ತ್ವ ಮತ್ತು ಶೌಕ್ಷಮಿಕ್ ಸಮ್ಯಕ್ತ್ವ, ಇವೆರಡೂ ಸಮ್ಯಕ್ತ್ವ ಸಹಿತ ಮರಣ ಆಗುವುದಿಲ್ಲ ಮತ್ತು ಸಹಿತ ಜನ್ಮ ಆಗುವುದಿಲ್ಲ. ಶಾಯಿಕ್ ಸಮ್ಯಕ್ತ್ವ ಇದ್ರೆ ಮಾತ್ರ ಅದಕ್ಕೆ ಆ ವ್ಯವಸ್ಥೆ ಇದೆ. ಈ ಎರಡು ಸಮ್ಯಕ್ತ್ವಗಳಿಗೆ ಆ ವ್ಯವಸ್ಥೆ ಇಲ್ಲ. ಅದಕ್ಕೆ ನೋಡ್ರಿ, ಈ ಕಾಲದಲ್ಲಿ ನಾವು ಹೋಗುವಾಗ ಸಮ್ಯಕ್ತ್ವ ಸಹಿತ ಮರಣ ಆಗೋದಿಲ್ಲ, ನಮ್ದು ಮಿಥ್ಯಾತ್ವ ಸಹಿತನ ಆಗೋದಿದೆ. ಮತ್ತೆ ಈಗ ಯಾಕೆ ನಾವು ಸಮ್ಯಕ್ತಗೋಸ್ಕರ ಪರದಾಡಬೇಕು ಅಂತ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು. ಆದ್ರೆ ಹೇಳ್ತಾರಲ್ಲಿ ಸಮ್ಯಕ್ತ್ವ ಸಮೇತ ನಾವು ಮಾಡುವಂತ ಕ್ರಿಯೆಗಳೇನಿದಾವಲ್ಲ, ಅದು ಪುಣ್ಯಕ್ಕೆ ನಿಮಿತ್ತ ಆಗುತ್ತದೆ. ಆ ಪುಣ್ಯದ ಪ್ರಭಾವದಿಂದ ನೋಡ್ರಿ, ನಾನು ಬೇಕಂತ ಹೇಳ್ತಾ ಇರೋದು ಇದನ್ನ, ಆ ಪುಣ್ಯದ ಪ್ರಭಾವದಿಂದ ನೀವು ಸ್ವರ್ಗದಲ್ಲಿ ಹೋಗಿ ಜನಿಸಿದಿರಿ. ಸ್ವರ್ಗದಲ್ಲಿ ಜನಿಸಿದ ಕೂಡಲೇ ನಿಮಗೆ ಅಲ್ಲಿ ನಿಮ್ಮ ಶರೀರ ಅಂತರ ಮುಹೂರ್ತದಲ್ಲಿ ಒಂದು ಯೌವನ ಅವಸ್ಥೆಯಲ್ಲಿರುವಂತ ಆ ಪ್ರಕಾರ ನಿಮಗೆ ಆ ಶರೀರ ಪ್ರಾಪ್ತ ಆಗಿಬಿಡುತ್ತದೆ. ಆ ಶರೀರ ಪ್ರಾಪ್ತ ಆದ ತಕ್ಷಣ ನೀವು ಸಮ್ಯಕ್ತ ಪಡ್ಕೊಳ್ಬಹುದು. ತಕ್ಷಣನೇ ಅಂತರ ಮುಹೂರ್ತದಲ್ಲಿ ಸಮ್ಯಕ್ತ ಮತ್ತೆ ಪಡ್ಕೊಳ್ಬಹುದು. ಸಮ್ಯಕ್ ದೃಷ್ಟಿ ಆಗಬಹುದು ಎಲ್ಲಿ? ಸ್ವರ್ಗದಲ್ಲಿ ಹೋಗಿ. ಆ ಪ್ರಕಾರ ತಿಳ್ಕೊಳ್ಳಿ. ಇಲ್ಲಿ ನೀವು ಸಮ್ಯಕ್ತು ಸಮೇತ ಮಾಡುವಂತ ಎಲ್ಲಾ ಕ್ರಿಯೆಗಳಿಂದ ಪುಣ್ಯ ಪ್ರಾಪ್ತಿ ಮಾಡ್ಕೊಂಡ್ರಿ. ಆ ಪುಣ್ಯದಲ್ಲಿ 608 ಜೀವಿಗಳೇನಿದಾವಲ್ಲ, ಆ 608 ಜೀವಿಗಳಲ್ಲಿ ನೀವು ಒಬ್ಬರಾಗಬಹುದು. ಇಲ್ಲಿಂದ ವಿಧೇಯ ಕ್ಷೇತ್ರಕ್ಕೆ ಹೋಗಿ ಹುಟ್ಟಬಹುದು. ಅಲ್ಲಿ ಹೋಗಿ ಆ ವಿಧೇಯ ಕ್ಷೇತ್ರದಲ್ಲಿ ಹೋಗಿ ಹುಟ್ಟಿ ನೀವು 8 ವರ್ಷ ಕಾಲ ತನಕ
8 ವರ್ಷ 48 ನಿಮಿಷದ ಒಳಗಡೆ ಆ ಕಾಲ ಏನಿದೆ ಆ ಕಾಲ ತನಕ ಕಾಯೋದು, ಆ ಕಾಲ ನಂತರ ಮತ್ತೆ ನೀವು ಪುನಃ ಸಮ್ಯಕ್ತ ಪಡ್ಕೊಂಡು ಎಲ್ಲಿ ಹೋಗ್ಬೋದು? ವೈಭವನ್ನ ದಿಗಂಬರ್ ದೀಕ್ಷೆ ತಗೊಂಡು ಮುನಿಯಾಗಿ ಮೋಕ್ಷ ಕೂಡ ಹೋಗ್ಬೋದು ವಿದೇಶ ಕ್ಷೇತ್ರದಿಂದ. ಅಂದ್ರೆ ಇಷ್ಟೆಲ್ಲ ವ್ಯವಸ್ಥೆ ನಮ್ಮ ಹತ್ರ ಇದಾವೆ. ಎಲ್ಲ ಈ ವ್ಯವಸ್ಥೆ ಪ್ರಾಪ್ತ ಆಗೋದು ಅದರಿಂದ ಸಮ್ಯಕ್ತದಿಂದ. 608 ಜನ ನೋಡ್ರಿ ನಿಯಮ ಇದೆ. ಈ 608ದಲ್ಲಿ ನಮ್ದು ನಂಬರ್ ಹತ್ತಬಹುದು ಈ ಪಂಚಮ ಕಾಲದಲ್ಲಿ. ಇಲ್ಲಿಂದ ಅಲ್ಲಿಗೆ ಹೋಗುವಂತ ವ್ಯವಸ್ಥೆ ಡೈರೆಕ್ಟ್ 608 ಮಿಥ್ಯಾತ್ವ ಸಮೇತನೆ ಅಲ್ಲಿ ಹೋಗಿ ಸಮ್ಯಕ್ತ್ವ. ಅದೇ ಹೇಳ್ತಲ್ಲ 8 ವರ್ಷ 48 ನಿಮಿಷ ತನಕ ಕಾಯ್ಬೇಕು. ಕಾದ ನಂತರ ನೀವು ಸಮ್ಯಕ್ತ ಪಡ್ಕೊಳ್ಬಹುದು ಪುಣ್ಯದ ಪ್ರಭಾವದಿಂದ. ಇಲ್ಲಿ ಏನು ನೀವು ಸಮ್ಯಕ್ತ ಸಮೇತ ಮಾಡುವಂತ ಕಾರ್ಯಗಳಿದಾವಲ್ಲ, ಆ ಕಾರ್ಯ ಎಲ್ಲ ಸಮ್ಯಕ್ತ ಇರ್ತಾವ, ಸಮೀಚೀನ ಕಾರ್ಯ ಇರ್ತಾವೆಲ್ಲವ. ಆ ಸಮೀಚೀನ ಕಾರ್ಯದಿಂದ ನೀವು ಬಹಳಷ್ಟು ಪುಣ್ಯದ ಸಂಪಾದನೆ ಮಾಡ್ಕೊಂಡಿರ್ತೀರ. ಆ ಪುಣ್ಯದ ಪ್ರಭಾವದಿಂದ ನೀವು ಅಲ್ಲಿ ಹೋದ ತಕ್ಷಣ ನಿಮಗೆ ಯಾವಾಗ ಸಮ್ಯಕ್ತ ಪಡ್ಕೊಳ್ಳುವಂತ ಯೋಗ್ಯತೆ ಪ್ರಾಪ್ತ ಆಗತ್ತೆ, ಆ ಯೋಗ್ಯತೆ ತಕ್ಕವಾಗಿ ನಿಮಗೆ ಸಮ್ಯಕ್ತ ಸಿಕ್ತು. ಆ ಸಮ್ಯಕ್ತದ ಪ್ರಭಾವದಿಂದ ನೀವು ಮುನಿ ದೀಕ್ಷೆ ತಗೊಳ್ಬಹುದು. ಮುನಿ ದೀಕ್ಷೆ ತಗೊಂಡು ಮುನಿಯಾಗಿ ನೀವು ಅಂತರ ಮುಹೂರ್ತದಲ್ಲಿ ಅಷ್ಟು ಪ್ರಭಾವಶಾಲಿ ಪುಣ್ಯ ಇದ್ರೆ ನೀವು ಅಂತರ ಮುಹೂರ್ತದಲ್ಲಿ ಮೋಕ್ಷ ಪಡ್ಕೊಳ್ಬಹುದು ಕೇವಲ ದಿನ ಪಡ್ಕೊಂಡು. ಅಥವಾ ನೀವು ಅಲ್ಲಿ ಮತ್ತೆ ಕಾಲಾಂತರದಲ್ಲಿ ನಿಮ್ಮ ಆಯುಷ್ಯ ಏನಿದೆ ಆಯುಷ್ಯವನ್ನು ಆ ಆಯುಷ್ಯ ಭೋಗಿಸ್ತಾ ನೀವು ಮುಕ್ತಿ ಕೂಡ ಪಡ್ಕೊಳ್ಬಹುದು ಅನ್ನೋಂಥ ವ್ಯವಸ್ಥೆ ಅದೆಲ್ಲ. ಇದರಿಂದ ಈ ಭವದಲ್ಲಿ ನಾವು ಮಾಡಿರುವಂತ ಸಮೀಚೀನ ಕಾರ್ಯ ಸಮ್ಯಕ್ತು ಸಮೇತ ಸಮ್ಯಕ್ತು ಸಹಿತ ನಾವು ಮಾಡುವಂತ ಸಮೀಚೀನ ಕಾರ್ಯದಿಂದ ಆ ಪುಣ್ಯದ ಪ್ರಭಾವದಿಂದ ಅಲ್ಲಿ ನಮ್ಗೆ ಇದು ವ್ಯವಸ್ಥೆ. ಮಿಥ್ಯಾತ್ವ ತಾಳಿದ ನಂತರ ಅದೇ ಹೇಳ್ದಲ್ಲ 8 ವರ್ಷ 48 ನಿಮಿಷ ತನಕ ಕಾಯ್ಬೇಕಂತ. ಅದೇ ಹೇಳ್ತಾನೆ ನೋಡ್ರಿ, ನೀವು ಇಷ್ಟು ಪುಣ್ಯದ ಪ್ರಭಾವ ಇಲ್ಲಿ ಪುಣ್ಯ ಕಡ್ಕೊಂಡು ಹೋಗೋದಿಲ್ಲಿಂದ ಸಮೀಚೀನ ಕಾರ್ಯ ಮಾಡಿಕೊಂಡು ಸಮ್ಯಕ್ತ ಸಮೇತ ಸಮೀಚೀನ ಕಾರ್ಯ ಮಾಡಿ ಇಷ್ಟು ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋಗೋದಿಲ್ಲಿಂದ ಆ 8 ವರ್ಷ 48 ನಿಮಿಷ ಆದ ತಕ್ಷಣ ನಿಮಗೆ ಆ ಪುಣ್ಯದ ಪ್ರಭಾವದಿಂದ ಸಮ್ಯಕ್ತ ಆಗಬಹುದು. ಆಗತ್ತೆ ಅಂತ ಹೇಳಿಲ್ಲ ನಾನು, ಆಗಬಹುದು. ಆ ಪುಣ್ಯದ ಪ್ರಭಾವದಿಂದನೇ ಆಗ್ಬೇಕದು. ಪುಣ್ಯದ ಪ್ರಭಾವದಿಂದ ಆಯ್ತು, ನಿಮ್ಗೆ ಒಳ್ಳೆ ನಿಮಿತ್ತ ಸಿಕ್ತು, ಅಥವಾ ನಿಮಗೆ ವೇದನಾನುಭವ ಆಗ್ತಾ ಇದೆ, ದೇವದರ್ಶನ ಆಗ್ತಾ ಇದೆ, ಅಥವಾ ಜಾತಿ ಸ್ಮರಣ ಆಗ್ತಾ ಇದೆ, ಇವೆಲ್ಲ ಏನಿದಾವಲ್ಲ ಇದ್ರ ನಿಮಿತ್ತದಿಂದ ಗುರುಗಳ ಉಪದೇಶದಿಂದ ಇದರಿಂದ ನಿಮಗೆ ಸಮ್ಯಕ್ತ ಮತ್ತೆ ಪ್ರಾಪ್ತಿ ಆಗಬಹುದಲ್ಲಿ. ಆ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಂಡು ನೀವು ಮುಂದೆ ಪ್ರಯಾಣ ಮಾಡಬಹುದು. ಆಗ್ಲಂದ್ರೆ ಅಲ್ಲಿ ತನಕ ಮಿಥ್ಯಾತ್ವ ಅದು. ಎಲ್ಲಿವರೆಗೆ ಸಮ್ಯಕ್ತ ಇಲ್ಲ ಅಲ್ಲಿ ತನಕ ಮಿಥ್ಯಾತ್ವ ಅದು. ಮಿಥ್ಯಾತ್ವದಲ್ಲಿ ಮತ್ತೆ ಮರಣ ಒಂದು ಮತ್ತೆ ಎಲ್ಲಿ ಹೋಗ್ಬೇಕಲ್ಲಿ ಹೋಗ್ತೀವಿ. ಹೆಂಗ್ ಮಾಡೋದು? ವಿದೇಹ ಕ್ಷೇತ್ರ ಅಂದ್ರೆ ಸಮೋಷರಣ ಅಲ್ಲ. ಸಮೋಷಣದಲ್ಲಿ ಹೋಗುವಂತ ಜೀವ ಸಮ್ಯಕ್ ದೃಷ್ಟಿನೂ ಇರ್ತಾವ, ಮಿಥ್ಯಾ ದೃಷ್ಟಿನೂ ಇರ್ತಾವ. ಮಿಥ್ಯಾ ದೃಷ್ಟಿ ಹೋಗಿ ಆ ಭಗವಂತನ ದರ್ಶನ ಮಾಡ್ಕೊಂಡು ಸಮ್ಯಕ್ತ ಪಡ್ಕೊಳ್ತಾವ. ಅಲ್ಲಿ ಸಮ್ಯಕ್ತ ಪಡ್ಕೊಂಡು ಅವ್ರ ಒಳ್ಳೆ ಮಾರ್ಗ ಕೂಡ ಪ್ರಶಸ್ತ ಮಾಡ್ಕೊಳ್ತಾವ. ಕೆಲವೊಂದು ಜೀವ ಅತಿ ಕಷಾಯುಕ್ತ ಇರುವಂತ ಜೀವ, ಅತಿ ಪಾಪಕರ್ಮದ ಮುಂದೆ ಭವಿಷ್ಯ ಇರುವಂತ ಜೀವ, ಆ ಜೀವಿಗಳು ಸಮ್ಯಕ್ತ ಸಮೇತ ಅಲ್ಲಿ ಹೋಗಿ ಅಲ್ಲಿ ಭಗವಂತನ ದರ್ಶನ ಉಪದೇಶ ಕೇಳಿ ಮಿಥ್ಯಾತ್ವ ಪಡ್ಕೊಂಡು ಮತ್ತೆ ವಾಪಸ್ ಕೂಡ ಬರ್ತಿರ್ತಾವ. ಈ ರೀತಿನೂ ಇದೆ ಅಲ್ಲಿ ಎಲ್ಲ ಪ್ರಕಾರದ ವ್ಯವಸ್ಥೆ. ನೋಡಿ, ಕರ್ಮ ಸಿದ್ಧಾಂತ ಇದಕ್ಕೆ ಅನ್ನೋದ, ಇದು ಸಂಸಾರದ ಒಂದು ಕಾಲಚಕ್ರದ ನಿಯಮನೇ ಈ ರೀತಿ ಇದೆ. ಇಷ್ಟು ಭವಗಳ ತನಕ ನೀವು ಸುತ್ತಬೇಕಂತ ನಿಯಮ ಇದೆ. ಅಷ್ಟು ಭವ ತನಕ ನಿಮ್ಗೆ ಸುತ್ತಲಿಕ್ಕೆ ಏನಾರ ಒಂದು ಕಾರಣಗಳು ಬಂದೇ ಬರ್ತಾವ ಅಲ್ಲಿ. ಹೋಗ್ತಾನಲ್ಲ. ಮತ್ತೀಗ ಗೌತಮ ಸ್ವಾಮಿ ಅಂತ ಹೇಳಿದಿವಲ್ಲ, ಗೌತಮ್ ಗಣಧರರು, ನಮ್ಮ ಪ್ರಥಮ ಗಣಧರರು ಮಹಾವೀರ ಭಗವಂತರ ಸಮೋಷಣದಲ್ಲಿ ಹೋದ್ರು. ಹೋಗುವಾಗ ಅವ್ರು ಏನಿದ್ರು? ಮಿಥ್ಯಾ ದೃಷ್ಟಿಗಳಾಗಿದ್ರು. ಸಮೋಷಣದಲ್ಲಿ ಹೋಗಿ ಮಾನಸ್ತಂಭದ ದರ್ಶನ ಮಾಡಿದ ತಕ್ಷಣ ಏನಾಯ್ತು ಅವರಿಗೆ? ಸಮ್ಯಕ್ತ ಪಡ್ಕೊಂಡು, ಪ್ರಥಮೋಪಶಂ ಸಮ್ಯಕ್ತ ಇರ್ಬೋದು, ದ್ವಿತೀಯೋಪಶಂ ಸಮ್ಯಕ್ತ ಇರ್ಬೋದು. ಅಂದ್ರೆ ಉಪಶಂ ಸಮ್ಯಕ್ತ ಪಡ್ಕೊಂಡ್ರಲ್ಲಿ ಉಪಶಂ ಸಮ್ಯಕ್ತ ಪಡ್ಕೊಂಡು ಒಳಗಡೆ ಪ್ರವೇಶ ಮಾಡಿದ್ರು. ಒಳಗಡೆ ಪ್ರವೇಶ ಮಾಡಿ ಆ ಭಗವಂತನ ಸಾಕ್ಷಾತ್ ದರ್ಶನ ಮಾಡ್ಕೊಂಡ್ರು. ದರ್ಶನ ಮಾಡಿದ ಕೂಡಲೇ ಶೌಕ್ಷಮಿಕ್ ಸಮ್ಯಕ್ ದರ್ಶನ ಆಯ್ತು, ಅಥವಾ ಶಾಯಿಕ್ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡಿಕೊಂಡು ದೀಕ್ಷಾ ತಗೊಂಡ್ರು. ದೀಕ್ಷಾ ತಗೊಂಡ ತಕ್ಷಣ ಅವ್ರಿಗೆ ಮನ ಪ್ರಯಜ್ಞಾನ ಪ್ರಾಪ್ತಿ ಆಯ್ತು. ಮನ ಪ್ರಯಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಗಣಧರ ಪೀಠದ ಮೇಲೆ ವಿರಾಜಮಾನರಾದ್ರು. ಮತ್ತೆ ಕಾಲಾಂತರದಲ್ಲಿ ಅವರು ಕೇವಲ ದಿನಾಗಿ ಮೋಕ್ಷ ಪಡ್ಕೊಂಡ್ರು. ನೋಡ್ರಿ ಎಷ್ಟು ವ್ಯವಸ್ಥೆ ಐತೆ ನೋಡ್ರಿ, ಎಷ್ಟು ಚೆನ್ನಾಗೈತೆ ನೋಡ್ರಿ ವ್ಯವಸ್ಥೆ ಅದ. ನಾವು ಅದನ್ನ ಸುಮ್ಮನೆ ಕಷ್ಟ 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 ಅಂತ ಅನ್ಕೊಂಡ್ಬಿಟ್ಟಿವ. ಎಂತ ಮಿಥ್ಯಾ ದೃಷ್ಟಿ ಜೀವ.
ಆ ಬ್ರಾಹ್ಮಣ ಇದ್ನಲ್ಲ, ಗೌತಮ ಬ್ರಾಹ್ಮಣ ಇದ್ನಲ್ಲ, ಎಷ್ಟು ಮಿಥ್ಯಾತ್ವ ಇತ್ತಂದ್ರೆ 500 ಜನ ಶಿಷ್ಯರು, 500 ಜನ ಶಿಷ್ಯರಿಗೆಲ್ಲ ಮಿಥ್ಯಾತ್ವದನ್ನೇ ತುಂಬಿಸ್ತಾ ಇದ್ರು. ಅವರು ಬರೇ ಮಿಥ್ಯಾತ್ವನೇ ಹೇಳ್ತಾ ಇದ್ರು. ಆದ್ರೆ ಯೋಗ್ಯತೆ ಮಾತ್ರ ಇವರಿಗೆ ಇತ್ತು. ಗೌತಮ ಗಣಧರ ಆಗುವಂತ, ಮಹಾವೀರ ಭಗವಂತರ ಪ್ರಥಮ ಗಣಧರ ಆಗುವಂತ ಯೋಗ್ಯತೆ ಮಾತ್ರ ಇವರಿಗಿತ್ತು. ಆದ್ರೆ ಪ್ರಚಾರ ಯಾವುದು ಮಾಡ್ತಿದ್ರು ಅವರು? ಅಂತರ್ಮುಹೂರ್ತಕ್ಕಿಂತ ಮುಂಚೆ ಮಿಥ್ಯಾತ್ವದ, ಅಂತರ್ಮುಹೂರ್ತಕ್ಕಿಂತ ಮುಂಚೆ ಮಿಥ್ಯಾತ್ವದ ಪ್ರಚಾರ ಮಾಡುವಂತ ಜೀವ ಅಲ್ಲಿಂದ ಸಮೋಶರಣಕ್ಕೆ ಸೌಧರ್ಮೇಂದ್ರ ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರ. ಕರ್ಕೊಂಡು ಬಂದು ಆ ಭಗವಂತನ ದರ್ಶನ, ಮಾನಸ್ತಂಭ ದರ್ಶನ, ಭಗವಂತನ ವೈಭವ ನೋಡಿದ ಕೂಡಲೇ ಸಮ್ಯಕ್ತ ಮುನಿ ದೀಕ್ಷೆಯಿಂದ ಮನೋಪ್ರಜ್ಞಾನದಿಂದ ಡೈರೆಕ್ಟ್ ಸಮೋಶರಣದಲ್ಲಿ ಒಂದು ಒಳ್ಳೆ ಉಚ್ಚ ಸ್ಥಾನ. ಇದೆಲ್ಲ ಸಿಗಬೇಕಾದ್ರೆ ಇದೆಲ್ಲ ಪ್ರಭಾವ ಪುಣ್ಯ ನೋಡ್ರಿ. ವಿದ್ಯಾ ದೃಷ್ಟಿಗಳು ಬಂದ್ರು, ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಂಡ್ರು, ಅದಾದ ನಂತರ ಮತ್ತೆ ಸಮ್ಯಕ್ತ ಹೋಗ್ಬೋದು, ಹೇಳಿಕ್ಕಾಗಲ್ಲ. ತೀರ್ಥಂಕರ ವಾಣಿ ಕೇಳಿದ್ರು ಕೂಡ ಪಾಪ ಕರ್ಮದ ಉದಯ ಇರುತ್ತೆ ನೋಡ್ರಿ. ಆ ಪಾಪ ಕರ್ಮದ ಉದಯ ಇರುತ್ತೆ, ಮುಂದೆ ಭವಿಷ್ಯಗಳಿರ್ತಾವ ಅವ್ರದ್ದು ಇದೇ ರೀತಿ ಆಗ್ಬೇಕಂತ ಅವ್ ಸುತ್ತವ. ಮತ್ತೆ ಅಲ್ಲಿ ಈಗ ನೋಡ್ರಿ, ಮಾರೀಚಿದ ಒಂದು ಉದಾಹರಣೆ ಬರುತ್ತೆ. ಮಾರೀಚಿದ ಉದಾಹರಣೆ ಬರುತ್ತೆ. ಮಾರೀಚಿ ಯಾರು ಗೊತ್ತಾ? ಪ್ರಥಮ ತೀರ್ಥಂಕರ್ ಆದಿನಾಥ ಭಗವಂತರ ಮೊಮ್ಮಗ, ಭರತ್ ಚಕ್ರವರ್ತಿ ಮಗ. ಅವರು ದೀಕ್ಷಾ ತಗೊಂಡಾರ, ಸಮ್ಯಕ್ತು ಸಹಿತ ದೀಕ್ಷಾ ತಗೊಂಡಾರ, ಸಮೋಶರಣದಲ್ಲಿ ವಿರಾಜಮಾನದಾರ. ಭಗವಂತರು ವಾಣಿ ಕೇಳ್ತಾ ಇದಾರ. ಭಗವಂತರು ವಾಣಿ ಕೇಳ್ತಾ ಭರತ್ ಚಕ್ರವರ್ತಿಗೆ ಒಂದು ಪ್ರಶ್ನೆ ಬಂತು. ಹೇ ಭಗವಾನ್, ಈ ವರ್ತಮಾನ ಕಾಲದಲ್ಲಿ 24 ಜನ ತೀರ್ಥಂಕರಾಗ್ತಾರ. ಆ 24 ಜನ ತೀರ್ಥಂಕರಲ್ಲಿ ಈ ಸಮೋಶರಣದಲ್ಲಿ ಯಾರಾದ್ರೂ ತೀರ್ಥಂಕರ್ ಜೀವ ಕೂತ್ಕೊಂಡಿದೀಯಾ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಕೇಳಿದ ಕೂಡಲೇ ಭಗವಂತರು ಅದಕ್ಕೆ ಉತ್ತರ ಹೇಳಿದ್ರು. ಭಗವಂತರಿಗೆ ಗೊತ್ತಿತ್ತು, ನಾನು ಈ ಉತ್ತರ ಹೇಳಿದ್ರೆ ಆ ಜೀವ ಮಿಥ್ಯಾತ್ವ ಕಡೆ ಹೋಗುತ್ತೆ ಅಂತ ಇದು ಗೊತ್ತಿದ್ರೂ ಸಹ ಅವ್ರು ಉತ್ತರ ಹೇಳಲೇಬೇಕು. ಯಾಕೆ? ಪ್ರಶ್ನೆ ಕೇಳಿದ್ರ, ಆ ಪ್ರಶ್ನೆಗೆ ಉತ್ತರ ಹೇಳಬೇಕು. ಆ ಹೇಳಿದ್ರು. ಹೇಳುವಾಗ ಏನ್ ಹೇಳಿದ್ರೆ ಅಂತಂದ್ರ, ಈ ವರ್ತಮಾನ ಕಾಲದ ಕೊನೆ ತೀರ್ಥಂಕರ ಮಹಾವೀರ ಭಗವಾನ್ ಆಗುವಂತ ಜೀವ ಆ ಮಾರೀಚಿ ಪರ್ಯಾಯದಲ್ಲಿ ಈಗ ಮುನಿ ಅವಸ್ಥೆಯಲ್ಲಿ ಕೂತ್ಕೊಂಡಿದೆ. ನಾನೇ ತೀರ್ಥಂಕರ ಆಗುವಂತ ಬಂತಿಲ್ಲಗೆ ಕಷಾಯ ಉತ್ಪನ್ನ ಆಯ್ತಿಲ್ಲೇ. ನಾನೇ ತೀರ್ಥಂಕರ, 24ನೇ ತೀರ್ಥಂಕರ, ನನ್ನ ಮಹಾವೀರ ಭಗವಂತರ ಜೀವ. ನಾನು ತೀರ್ಥಂಕರ ಆಗುವಂತ ಜೀವ. ಇಲ್ಲಿ ಸಾಮಾನ್ಯ ಸಭೆಯಲ್ಲಿ ನಾನು ಯಾಕೆ ಕೂತ್ಕೊಳ್ಬೇಕು? ಎಲ್ಲಾ ಮುನಿಗಳ ಜೊತೆಗೆ ಯಾಕೆ ಕೂತ್ಕೊಳ್ಬೇಕು? ನನಗೂ ಅಲ್ಲಿ ಉಚ್ಚ ಸ್ಥಾನ, ತ್ರಿಮಿಕಲ ಪೀಠದ ಮೇಲೆ ಸಿಂಹಾಸನದ ಮೇಲೆ ಕಮಲ ಪೀಠ, ಆ ಕಮಲ ಪೀಠದ ಮೇಲೆ ಇದೆಲ್ಲ ಭಾಯ ವೈಭವ ಸಮೇತ ನಾನು ಕೂತ್ಕೊಳ್ಳುವಂತ ಜೀವ, ನಾನು ಇಲ್ಲ ಕೆಳಗಡೆ ಕೂತ್ಕೊಳ್ಬೇಕು ಅನ್ನುವಂತ ಆ ಅಹಂ ಭಾವ, ಆ ಕಷಾಯ ಉತ್ಪನ್ನ ಆಗಿ ಅಲ್ಲಿಂದ ಹೊರಗಡೆ ಬಂದು 363 ಮಿಥ್ಯಾ ಮತಗಳ ಪ್ರಚಾರ ಮಾಡ್ಕೊಂತ ಹೋಯ್ತು ನೋಡ್ರಿ. ಸಮ್ಯಕ್ತು ಕಳ್ಕೊಂತ ಮಿಥ್ಯಾತ್ವ ಪ್ರಾಪ್ತಿ ಮಾಡ್ಕೊಂತ 363 ಮಿಥ್ಯಾ ಮತಗಳನ್ನ ಪ್ರಚಾರ ಮಾಡ್ಕೊಂತ ಹೋಯ್ತು ಜೀವ. ಅದು ಯಾವುದು? ಸಮ್ಯಕ್ ದೃಷ್ಟಿ ಜೀವ. ಅದು ಸಮ್ಯಕ್ತು ಕಳ್ಕೊಂಡು ಮಿಥ್ಯಾತ್ವ ಬಂತು ನೋಡ್ರಿ. ಅದು ಹೋಗುವಾಗ ಏನಿತ್ತ? ಸಮ್ಯಕ್ತು ಇತ್ತ. ಬರುವಾಗ ಏನಾಯ್ತ? ಮಿಥ್ಯಾತ್ವ. ಸಮೋಶರಣೆಗೆ ಹೋಗಿ ಮಿಥ್ಯಾಚಾರ ಕಟ್ಕೊಂಡು ಬಂದಿದ್ದೀವಿ. ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಇದು? ಸಮೋಶರಣೆಗೆ ಹೋಗಿ ಭಗವಂತರು ವಾಣಿ ಕೇಳಿ ಮಿಥ್ಯಾತ್ವ ಪಡ್ಕೊಂಡು ಬರೋದು ಒಳ್ಳೇದು ಅನ್ಸುತ್ತೆ ಇದು? ಇತ್ತು. ಅವ್ರ ಗತಿನೇ ಆ ರೀತಿ ಇದ್ದು, ಅವ್ರ ಭವಿತವ್ಯ ಆ ರೀತಿ ಇತ್ತು. ಯಾರ್ದು? ಮಹಾವೀರರದು. ಆ ಮಾರೀಚಿನ ಭವಿತವ್ಯ ಆ ರೀತಿ ಇತ್ತು. ಆ ಕಾರಣದಿಂದ ಆ ಮಾರೀಚಿ ಜೀವ ಇಷ್ಟು ಪರ್ಯಾಯಗಳಲ್ಲಿ ಸುತ್ತಲೇಬೇಕು. ತಲೆಯಾಗಿನ ಏನಾಯ್ತು? ಕತ್ತಿ ಆಯ್ತು, ಹಂದೆ ಆಯ್ತು, ಚರಂಡಿ ಒಳಗಡೆ ಇರುವಂತ ಕ್ರಿಮಿ ಕೀಟಗಳಾಗಿ ಹುಟ್ಟುತ್ತ, ಸೊಳ್ಳೆ ಆಗಿ ಹುಟ್ಟುತ್ತ, ನೊಣ ಆಗಿ ಹುಟ್ಟುತ್ತ, ಪ್ರಾಣಿ ಪಕ್ಷಿಗಳಾಗಿ ಹುಟ್ಟುತ್ತ, ನರಕದಲ್ಲಿ ಹೋಗಿ ಹುಟ್ಟುತ್ತ, ಮನುಷ್ಯ ಗತಿಯಲ್ಲಿ ಬಂತ, ದೇವಗತಿಯಲ್ಲಿ ಹೋಯ್ತ, ತ್ರಿಯಂಚ ಗತಿಯಲ್ಲಿ ಹೋಯ್ತ, 4 ಗತಿಗಳಲ್ಲಿ ಅನೇಕ ಪರ್ಯಾಯಗಳನ್ನ ಸುತ್ತಿ 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 ಕೊನೆಗೆ ಮತ್ತೆ ಮಹಾವೀರರಾಗಿ ಹುಟ್ಟಿತು, ತೀರ್ಥಂಕರಾಗಿ ಹುಟ್ಟಿತು. ಅಹಿಂಸಾ ಪರಮೋ ಧರ್ಮದ ಪ್ರಚಾರ ಮಾಡಿದ್ರು. ಪರಸ್ಪರೋಪಗ್ರಹ ಜೀವಾನಾಂ ಪ್ರಚಾರ ಮಾಡಿದ್ರು. ನೀವು ಬದುಕರಿ, ನಮಗೂ ಬದುಕಲಿಕ್ಕೆ ಬೇಡಿ ಅನ್ನುವಂತ, ಜೀವೋರ್ ಜೀನೇದು ಅನ್ನುವಂತ ಆ ಶಬ್ದದ ಪ್ರಚಾರ, ಆ ಅಹಿಂಸೆ ಧರ್ಮದ ಪ್ರಚಾರ ಮಾಡಿತು. ಆ ಜೀವ ಯಾವುದು? ಮಾರೀಚಿ ಬಂತು, ಕೊನೆಗೆ ಮಹಾವೀರಾಗಿ ಬಂತು. ಏನಿದೆ ನೋಡ್ರಿ, ಕರ್ಮ ಸಿದ್ಧಾಂತಗಳು ಯಾವ ರೀತಿ ಇದೆ ನೋಡ್ರಿ. ಕರ್ಮ ಸಿದ್ಧಾಂತದ ಬಗ್ಗೆ ಚಿಂತನೆ ಮಾಡಿ. ನಾವ್ ಹೇಳ್ತೀವಿ, ನಾವಿರುವಂತ ಈಗ ಸ್ಥಾನಗಳು, ನಾನು ದೊಡ್ಡವ ಅಂತ ಹೇಳ್ತೀವಿ. ನೀನ್ ಎಷ್ಟೋ ದೊಡ್ಡವ, ಕೊನೆಗೆ ನಾಳೆ ಏನಾಗಿ ಹುಟ್ಟಬಹುದು. ನೀನು ಎಷ್ಟೋ ದೊಡ್ಡವ, ಎಷ್ಟೋ ನಿನ್ನ ಹತ್ರ ಅಹಂಕಾರ ಇದ್ರು ಕೂಡ ನಾಳೆ ನೀನು ತಗನೆ ಕೂಡ ಹುಟ್ಟಬಹುದು. ನಾಳೆ ನೀನು ಚರಂಡಿಗೆ ಒಂದು ಕ್ರಿಮಿಯಾಗಿ ಕೂಡ ಹುಟ್ಟಬಹುದು. ಅಹಂಕಾರ ಇರಲೇಬಾರ್ದು ಅಂತ ಹೇಳ್ತಾರೆ ಇಲ್ಲಿ. ಈ ಮನುಷ್ಯ, ಆ ಮಾರೀಚಿ ಜೀವ ಅಹಂಕಾರದಿಂದ ತನ್ನ ಪರ್ಯಾಯ ಹಾಳು ಮಾಡ್ಕೊಂಡ್ಬಿಟ್ಟ. ತನ್ನ ಅಹಂಕಾರ ಆ ಅಹಂಕಾರದ ಕಷಾಯದಿಂದ ಆ ತನ್ನ ಪ್ರಕೃತಿಯನ್ನು ಕಟ್ಟಿಕೊಂಡು, ಕರ್ಮ ಪ್ರಕೃತಿಯನ್ನು ಕಟ್ಟಿಕೊಂಡು ಸುತ್ತಿ 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 ಎಷ್ಟು ಭವ, ಅನೇಕ ಭವಗಳಲ್ಲಿ
ಅನೇಕ ಅನೇಕ ಭವಗಳಲ್ಲಿ ಸುತ್ತಿ 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 ಏಕ ಶ್ವಾಸಮೇ 8-10 ಬಾರ್ ಜನ್ಮ್ಯೋ ಮರ್ಯೋ ಭರ್ಯೋ ಭವಪಾರ್. ನೋಡಿ, ಒಂದೇ ಶ್ವಾಸೋಶ್ವಾಸದಲ್ಲಿ 18 ಸರ್ತಿ ಜನ್ಮ, 18 ಸರ್ತಿ ಮರಣ, ಇಂಥವೆಲ್ಲ ಪರ್ಯಾಯದಲ್ಲಿ ಹೋಗಿ ಹುಟ್ಟಬೇಕಾಯ್ತು ಅವರಿಗೆ. ನಿಗೋದಿ ಜೀವ ಕೂಡ ಆಗಿ ಹುಟ್ಟಿದ್ರು ಅವರು. ವಿಚಾರ ಮಾಡ್ರಿ, ಎಂಥ ಕರ್ಮಗಳಿರ್ತಾವ, ಎಂತೆಂಥ ಕರ್ಮಗಳು ಆಟ ಆಡಿಸ್ತಾವ. ಯಾರನ್ನೂ ಬಿಟ್ಟಲ್ಲವ, ಯಾರನ್ನೂ ಎಲ್ಲೂ. ತೀರ್ಥಂಕರ ಆಗುವಂಥ ಜೀವ ಇದ್ರೆ ಏನಾಯ್ತು? ಕರ್ಮ ಕಟ್ಕೊಂಡದ ಅವನ್ನ ಅನುಭವಿಸ್ಲೇಬೇಕಿಲ್ಲಿ. ಕರ್ಮ ಪ್ರಕೃತಿ ಇದೆಯಲ್ಲ, ಕರ್ಮ ಸಿದ್ಧಾಂತ ಇದೆಯಲ್ಲ, ಬಹಳ ಬಲಭದ್ರವಾಗಿದೆ. ಬಹಳ ಅದು ಏನಿದೆ ಅಂತಂದ್ರೆ ನಿಷ್ಠಾವಾಣಿದೆ. ಅದು ಯಾರೇ ತೀರ್ಥಂಕರ ಆಗೋ ಜೀವ ಇದೆ, ಸ್ವಲ್ಪ ಕಷ್ಟ ಕಡಿಮೆ ಕೊಡೋಣಂತ. ಈಗ ನರಕದಲ್ಲಿ ಶ್ರೇಣಿಕ ರಾಜನ ಜೀವ ಮುಂದಿನ ಭವಿಷ್ಯತ್ ಕಾಲದಲ್ಲಿ ಪ್ರಥಮ ತೀರ್ಥಂಕರ ಆಗುವಂತ ಜೀವ. ಅದು ತೀರ್ಥಂಕರ ಆಗುವಂತ ಜೀವ ಪ್ರಥಮ ನರಕದ ದುಃಖ ಅನುಭವಿಸ್ತಾ ಇದೆ. ಮಹಾಪದ್ಮ ನಾಮದ ತೀರ್ಥಂಕರರು ಪ್ರಥಮ ನರಕದಲ್ಲಿ ಆ ನರಕದ ದುಃಖವನ್ನು ಅನುಭವಿಸ್ತಾ ಇದೆ. ಅಲ್ಲಿ ನರಕದಲ್ಲಿರುವಂತಹ ಸಂದರ್ಭದಲ್ಲಿ ಆ ಕರ್ಮ ಪ್ರಕೃತಿಗೆ ದಯೆ ಬರಲ್ಲ. ತೀರ್ಥಂಕರ ಆಗುವಂತ ಜೀವ ಇದೆಯಪ್ಪ, ಸ್ವಲ್ಪ ಇಲ್ಲಿ ಕಷ್ಟ ಕಡಿಮೆ ಕೊಡೋಣ ಇವರಿಗೆ. ಇಲ್ಲ, ನೀನು ಮಾಡಿದೆ ಅನುಭವಿಸ್ಲೇಬೇಕು. ನೀನು ಆ ಯಶೋಧರ ಮುನಿಗಳ ಕೊರಳಲ್ಲಿ ಹಾವು ಹಾಕಬೇಕಂತ ಭಾವನೆ ಮಾಡದಲ್ಲ. ಆ ಭಾವನೆ ಎಷ್ಟು ಕ್ರೂರ ಪರಿಣಾಮದಿಂದ ಇತ್ತು, ಅಷ್ಟು ಕ್ರೂರತೆಯಿಂದ ಇಲ್ಲಿ ನರಕದಲ್ಲಿ ಆ ದುಃಖವನ್ನು ಅನುಭವಿಸ್ಲೇಬೇಕು ನೀನಂತ. ಆ ನರಕದಲ್ಲಿ ಆ ದುಃಖ ಅನುಭವಿಸ್ಲಿಕ್ಕೆ ನಡೆದಿದೆ, ಕ್ರಿಯೆ ನಡೆದಿದಾವ. ಅದು ಯಾರಿಗೂ ಬಿಟ್ಟಪ್ಪಿಲ್ಲ. ತೀರ್ಥಂಕರ್ ಇರಲಿ, ಸಾಮಾನ್ಯ ಜೀವ ಇರಲಿ, ಯಾರೋ ಇರಲಿ, ಶ್ರೀಮಂತ ಇರಲಿ, ಬಡವ ಇರಲಿ, ಭಿಕ್ಷುಕ ಇರಲಿ, ರಾಜ ಇರಲಿ, ಯಾರೋ ಇರಲಿ, ಯಾರನ್ನು ಬಿಟ್ಟದ ಇಲ್ಲ. ನಾನು ಮುನಿ ಇದ್ದೀನಿ, ನಾನು ವೀರ್ ಸಾಗರ್ ಇದ್ದೀನಿ, ನನಗೆ ಕರ್ಮ ಸ್ವಲ್ಪ ಕಡಿಮೆ ಕಟ್ಕೊಳುತ್ತೆ, ನೀವು ಶ್ರಾವಕರಿದ್ರ ನಿಮಗೆ ಸ್ವಲ್ಪ ಕರ್ಮ ಜಾಸ್ತಿ ಕಟ್ಕೊಳುತ್ತೆ ಅನ್ನುವಂಥ ಭೇದ ಭಾವನೆ ಇಲ್ಲ. ಕರ್ಮ ಸಿದ್ಧಾಂತದ ಹತ್ರ ಭೇದ ಭಾವ ಇಲ್ಲ. ಎಲ್ಲರನ್ನೂ ಸಮಾನವಾಗಿ ನೋಡ್ತಾ ಇರುತ್ತೆ, ಸಮಾನವಾಗಿ ಅವರು ದಂಡ ಕೊಡ್ತಾ ಇರುತ್ತೆ, ಸಮಾನವಾಗಿ ಪುಣ್ಯ ಕೊಡ್ತಾ ಇರುತ್ತೆ, ಸುಖ ಕೊಡ್ತಾ ಇರುತ್ತೆ. ಅದು ಯಾರಿಗೂ ನೀನು ಏನು ಕಟ್ಕೊಂಡಿದ್ಯಾ ಆ ಕಟ್ಕೊಂಡಿದ್ದ ಪ್ರಕಾರ ಅನುಭವಿಸಲೇಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರ. ಏನ್ ಮಾಡೋದ್ರಿ ಪಂಡಿತರ, ಹೇಳ್ರಿ, ಯೋಚನೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಇಲ್ಲಿ ಸಮೀಚೀನ ಕ್ರಿಯೆಗಳಿರ್ಬೇಕು ನಮ್ಮದು. ನಾವು ಮಾಡುವಂತ ಪ್ರತಿಯೊಂದು ಕ್ರಿಯೆಗಳು ಹೇಗಿರ್ಬೇಕಂತಂದ್ರೆ ಸಮೀಚೀನವಾಗಿರ್ಬೇಕು. ಅದಕ್ಕೆ ಸಮೀಚೀನ ಕ್ರಿಯೆಗಳಾಗಬೇಕಾದ್ರೆ ಮುಖ್ಯವಾಗಿ ಸಮ್ಯಕ್ತ್ವ ಇರಬೇಕು. ಇಲ್ಲಿ ಅದೇ ಹೇಳ್ತಾ ಇರೋದು, ಸಮ್ಯಕ್ತ್ವ ಇದ್ದರೆ ಮಾತ್ರ ನೀವು ಮಾಡುವಂತ ಪರಿಣಾಮಗಳು, ಅದು ಮನ ವಚನ ಕಾಯ ಪೂರ್ವಕ ಏನ್ ನಿಮ್ಮ ಕ್ರಿಯೆಗಳಾಗ್ತಿದ್ದಾವ ಅವೆಲ್ಲ ಕ್ರಿಯೆಗಳು ಸಮೀಚೀನ ಪೂರ್ವಕವಾಗಿದ್ದಾವ. ಸಮ್ಯಕ್ತ್ವ ಸಮೇತ ನೀವು ಇಲ್ಲಾಗಿದ್ದಂದ್ರೆ, ಸಮ್ಯಕ್ತ್ವ ಮಿಥ್ಯಾತ್ವ ಸಮೇತ ಇದ್ರಂತಂದ್ರ ಅದು ಮನ ವಚನ ಕಾಯ ತ್ರಿಯೋಗ ಪೂರ್ವಕ ಅಂತ ಹೇಳ್ತೀವಿ. ಅದಕ್ಕೆ ಆ ತ್ರಿಯೋಗ ಪೂರ್ವಕ ನೀವು ಮಾಡುವಂತ ಪ್ರತಿಯೊಂದು ಕಾರ್ಯಗಳೆಲ್ಲ ಏನಿರ್ತಾವ ಅಜ್ಞಾನತೆಯಿಂದ ಇರ್ತಾವ, ಅಜ್ಞಾನ ಪೂರ್ವಕವಾಗಿರ್ತಾವ, ಅದು ಮಿಥ್ಯಾತ್ವ ಪೂರ್ವಕವಾಗಿರ್ತಾವ, ಅಸಮೀಚೀನ ಪೂರ್ವಕವಾಗಿರ್ತಾವ. ಅದಕ್ಕೆ ಫಲ ಕೂಡ ತಕ್ಕವಾಗಿ ಸಿಕ್ಕೇ ಸಿಗುತ್ತದೆ. ಆ ಅಹಂಭಾವ ಆ ಮರಚಿಗೆ ಹುಟ್ಟಬೇಕಾದ್ರೆ ಮೂಲತೆಯಿಂದ ಅಜ್ಞಾನ ಬೇಕು. ಅವನಿಗೆ ಅಜ್ಞಾನ ಬೇಕಾದ್ರೆ ಚಚೇರೆ ಭಾಯ್ ಅಂದ್ರೆ ಏನ? ಮೋಸರೆ ಭಾಯ್ ಚಚೇರೆ ಭಾಯ್ ಅಲ್ಲ, ಮೋಸರೆ ಭಾಯ್ ಅಂದ್ರೆ ಏನ? ಚಿಕ್ಕಮ್ಮ ದೊಡ್ಡಮ್ಮ ಮಗ ಇರ್ಲೇಬೇಕಲ್ಲಿ. ಅಂದ್ರೆ ತಮ್ಮ ಮತ್ತು ಅಣ್ಣ ಅವೆರಡು ಜನ ಒಟ್ಟಿಗೆ ಇದಾವ. ಮಿಥ್ಯಾತ್ವ ಮತ್ತು ಅಜ್ಞಾನ ಎರಡು ಏನಿದಾವ? ಒಟ್ಟಿಗೆ ಇದಾವ. ಅಜ್ಞಾನ ಬಂತಂದ್ರೆ ಮಿಥ್ಯಾತ್ವ ಬಂತಂದ್ರೆ ಪರಿಣಾಮ ಕೆಡ್ತಾರೆ, ಆಗುವಂತ ಕ್ರಿಯೆಗಳು ಎಲ್ಲ ಕೆಟ್ಟ ಹೋಗ್ಬಿಡ್ತಾವ, ಎಲ್ಲ ಅಸಮೀಚೀನ ಪೂರ್ವಕ ಆಗ್ತಿರ್ತಾವ, ಅಜ್ಞಾನತೆ ಪೂರ್ವಕ ಆಗ್ತಿರ್ತಾವ. ಜಯಂತಿ ಅಮ್ಮ ಬರ್ತಾರ, ಮಹಾರಾಜರು ತಪ್ಪಾಯ್ತು, ನನ್ಗೆ ಗೊತ್ತಿಲ್ಲದೆ ತಪ್ಪಾಯ್ತು ಅಂತ ಹೇಳ್ಬೋದು. ವೀರಸಾಗರ ಮಹಾರಾಜರು ಆಯ್ತು ಜಯಂತಿ ಅಮ್ಮ ಕ್ಷಮ ಅಂತ ಹೇಳ್ಬೋದು ನಿಮಗೆ. ಆದ್ರೆ ಆ ಕರ್ಮ ನೀವೆಂತದ ಮಾಡ್ರಿ ನೋಡಿ. ನಿಮಗೆ ಇಲ್ಲಿ ಹೇಳ್ತಾರೆ ಕಡಿಮೆ ಆಗಬಹುದು. ಕೆಲವೊಂದು ಕರ್ಮಗಳನ್ನ ನೀವು ಉದಯಕ್ಕೆ ಬರೋದಕ್ಕಿಂತ ಮುಂಚೆ ಅದನ್ನ ಕಡಿಮೆ ಮಾಡ್ಕೊಳ್ಬಹುದು. ಕೆಲವೊಂದು ಈಗ ನೋಡ್ರಿ, ನಮ್ಮ ಶ್ರೇಣಿಕಂದ ಜೀವ 7ನೇ ನರಕದಲ್ಲಿ ಹೋಗುವಂತ ಜೀವ, ಅದು ಅತಿ ಘೋರ ದುಃಖವನ್ನು ಅನುಭವಿಸ್ಕೊಳ್ಳುವಂತ ಜೀವ. ತೀರ್ಥಂಕರ ಪ್ರಕೃತಿ ಬಂಧ ಮಾಡ್ಕೊಂಡ ನಂತರ ಶಾಯಕ್ ಸಮ್ಯಕ್ ದೃಷ್ಟಿ ಆದ ಕಾರಣದಿಂದ ಪ್ರಥಮ ನರಕಕ್ಕೆ ಬಂತು. 33 ಸಾಗರೋಪಮ ಆಯುಷ್ಯ ಇರುವಂತ ಆ ಆಯುಷ್ಯವನ್ನು ಕಡಿಮೆ ಮಾಡಿಕೊಂಡು ಬರೀ 84,000 ವರ್ಷ ತನಕ ಬಂದು ಕೂತ್ಕೊಂಡ್ಬಿಡ್ತು. ಕಡಿಮೆ ಕೂಡ ಮಾಡ್ಕೊಳ್ಬಹುದು. ಆದ್ರೆ ಕಡಿಮೆ ಮಾಡ್ಕೊಳ್ಬೇಕಾದ್ರೆ ನಿಮ್ ಸಮೀಚೀನ ಕ್ರಿಯೆ ಪೂರ್ವಕನೇ ಕಡಿಮೆ ಮಾಡಬೇಕು, ಸಮೀಚೀನ ಪುರುಷಾರ್ಥ ಪೂರ್ವಕನೇ ಕಡಿಮೆ ಮಾಡ್ಕೊಳ್ಬೇಕು. ಅಜ್ಞಾನತೆಯಿಂದ ಆಗಿರುವಂತ ತಪ್ಪುಗಳು ಅದನ್ನ ಅರಿತುಕೊಂಡು ಆ ತಪ್ಪು ಮಾಡಿದನಂತ ನಾನು ನೆನೆಸಿಕೊಂಡು ಆ ತಪ್ಪದ ಪಶ್ಚಾತ್ತಾಪ ಪೂರ್ವಕ ನಿಂದಾಗ್ರಹ ಮಾಡಿಕೊಂಡು ಪ್ರಾಯಶ್ಚಿತ್ ಮಾಡಿಕೊಂಡು ಆ ತಪ್ಪನ್ನ ಮತ್ತೆ ಪುನಃ ಮಾಡದೆ ನಾನು ಯೋಗ್ಯ ರೀತಿಯಿಂದ ಸಮೀಚೀನ ಕ್ರಿಯೆಗಳನ್ನ ಮತ್ತೆ ಮುಂದೆ ಪುಣ್ಯದ ಕ್ರಿಯೆಗಳನ್ನ ಮಾಡ್ಕೊಂತ ಹೋದ್ರೆ ಆ ತಪ್ಪಲ್ಲಿ ಏನಾಗಬಹುದು? ಕಡಿಮೆ
ಆಗಬಹುದು. ಅಥವಾ ಕ್ಷಯ ಸಹ ಉದಯಕ್ಕೆ ಬರೋದಕ್ಕಿಂತ ಮುಂಚೆ ಕೂಡ ಅದು ಕ್ಷಯ ಆಗಬಹುದು. ಇಲ್ಲಿ ಕ್ಷಮೆ ಇದೆ, ಭಗವಂತನ ಹತ್ರ ಕ್ಷಮೆ ಇದೆ, ಗುರುಗಳ ಹತ್ರ ಕ್ಷಮೆ ಇದೆ. ಆದರೆ ಕರ್ಮದ ಹತ್ರ ಕ್ಷಮೆ ಇಲ್ಲವೇ ಇಲ್ಲ. ಮಾಡಿದ್ದು ಉಣ್ಣೋ ಮಾರಯ್ಯ, ಹೌದಲ್ರಿ? ಮಾಡಿದ್ದು ಉಣ್ಲೇಬೇಕು ನಾವು. ಯಾರಿಗೂ ಬಿಟ್ಟಪ್ಪ ಇಲ್ಲ, ಇವ್ ನನಗೆ ಅದು ಗೊತ್ತಿಲ್ಲದ ಮಾಡಿದ್ದೆ, ನನಗೆ ತಿಳಿಲಿಲ್ಲ, ಅವಾಗ ಅಜ್ಞಾನತೆಯಿಂದ ಮಾಡಿದೆ, ನನಗೆ ಕ್ಷಮಿಸ್ರಿ ಮಹಾರಾಜರ. ಆಯ್ತರಪ್ಪ, ಪಾರ್ಶ್ವನಾಥರೇ ನಿಮಗೆ ಕ್ಷಮೆ ಇದೆ ಅಂತ ಮಹಾರಾಜರು ಕ್ಷಮೆ ಕೊಡ್ಬೋದು ನಿಮಗೆ. ಆದರೆ ಕರ್ಮ ಕ್ಷಮೆ ಕೊಡುವುದಿಲ್ಲ. ಯಶೋಧರ ಮುನಿಗಳು ಸ್ವಲ್ಪ ಸಹ ಮನಸ್ಸಲ್ಲಿ ಸ್ವಲ್ಪ ಕೂಡ ತನ್ನ ಪರಿಣಾಮಗಳನ್ನ ಕೆಡಿಸ್ಕೊಳ್ಳಿಲ್ಲ ಅವರು ಯಶೋಧರ ಮುನಿಗಳು. ಶ್ರೇಣಿಕ ನಮೋಸ್ತು ಮಾಡಿದ ಕೂಡಲೇ ಯಶೋಧರ ಮುನಿಗಳು ಅವನಿಗೆ ಹೇಳ್ತಾರೆ ಆಶೀರ್ವಾದ, ಯಾವುದು? ಸದ್ಧರ್ಮ ವೃದ್ಧಿರಸ್ತು ಅಂತ ಆಶೀರ್ವಾದ ಕೊಟ್ಟರು. ಅವಾಗ ಯಾರು? ಅವ್ರ ಮುನಿಗಳು ಮೋಕ್ಷಕ್ಕೆ ಹೋದ್ರು, ಸರ್ವಕ್ಕೆ ಹೋದ್ರು, ಅದು ಅವ್ರು ಹೋಯ್ತಾ ಅದು. ಆದ್ರೆ ಇವ್ರು ನೋಡ್ರಿ, ಇವರು ಮಹಾರಾಜರು ಆಶೀರ್ವಾದ ಕೊಟ್ರು, ಏನು? ಸದ್ಧರ್ಮ ವೃದ್ಧಿರಸ್ತು ಅಂತ ಆಶೀರ್ವಾದ ಕೊಟ್ರು. ಆಶೀರ್ವಾದ ಕೊಡುವಾಗ ಈ ಶ್ರೇಣಿಕ ಹೇಳ್ತಾನೆ, ಮಹಾರಾಜರೇ ನನಗೆ ಈ ಆಶೀರ್ವಾದ ಕೊಡಬೇಡಿ, ನನಗೆ ಶಾಪ ಕೊಡಿ, ನನಗೆ ದಂಡ ಕೊಡಿ, ನನಗೆ ಪ್ರಾಯಶ್ಚಿತ್ ಕೊಡಿ, ಇಷ್ಟೆಲ್ಲ ಆಗಿರೋ ಉಪಸರ್ಗೆ ಮೂಲ ಕಾರಣ ನಾನೇ ಇದ್ದೀನಿ ಅಂತ ಶ್ರೇಣಿಕ ಆ ಮುನಿಗಳ ಮುಂದೆ ಕೈ ಜೋಡಿಸ್ಕೊಂಡು ಮತ್ತೆ ಬೇಡ್ಕೊಳ್ತಾ ಇದ್ದಾನೆ. ಅವಾಗ ಮುನಿಗಳು ಹೇಳ್ತಾರ, ಆ ಯಶೋಧರ ಮುನಿಗಳು ಹೇಳ್ತಾರ ಅವನಿಗೆ, ಶ್ರೇಣಿಕ ನೀನು ಮಾತ್ರ ನಿಮಿತ್ತ ಇದೆಯಾ, ನೀನೇನು ಮಾಡಿಲ್ಲ, ನೀನು ಮಾತ್ರ ಏನಿದೆಯಾ? ನಿಮಿತ್ತ ಇದೆಯಾ, ನೀನು ಏನೂ ಮಾಡಿಲ್ಲ. ಇದು ಆಗಿರೋದೇನು ಕಷ್ಟ ಇದೆ, ಆಗಿರೋದೆಲ್ಲ ಏನು ತೊಂದರೆಗಳು ನನಗೆ ಆಗಿರೋದು, ಇದು ನನ್ನ ಪೂರ್ವಾರ್ಜಿತ ಕರ್ಮದ ಉದಯ ಇದೆ. ಇದು ನನ್ನ ಕರ್ಮದ ಉದಯದಿಂದ ನೀನು ಮಾಡಿದೀಯ, ಅದು ನೀನು ಮಾತ್ರ ನಿಮಿತ್ತ ಅಷ್ಟೇ. ನಾನು ನಿಮಿತ್ತಿಗೆ ದೋಷ ಕೊಡುವುದಿಲ್ಲ, ನಾನು ಕರ್ಮಗಳನ್ನು ನಾನು ಸಹಿಸ್ಕೊಳ್ತೀನಿ, ಸಮತಾ ಭಾವಪೂರ್ವಕ ನಾನು ಸಹಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ನಿನಗೆ ಶಾಪ ಕೊಡ್ಲಿಕ್ಕೆ, ನಿನಗೆ ಪ್ರಾಯಶ್ಚಿತ್ ಕೊಡ್ಲಿಕ್ಕೆ, ನಿನಗೆ ದಂಡ ಕೊಡ್ಲಿಕ್ಕೆ ನಾನು ಅಧಿಕಾರಿ ಇಲ್ಲ. ನಾನು ನಿನ್ನನ್ನು ಕ್ಷಮಿಸಿದ್ದೀನಿ, ನೀನು ನನಗೆ ಕ್ಷಮಿಸು, ನಿನಗೆ ಆಶೀರ್ವಾದ ಇದೆ. ಇನ್ನಾರೇ ಮುಂದೆ ಸದ್ಧರ್ಮ ವೃದ್ಧಿರಸ್ತು, ಇನ್ನಾರೇ ಮುಂದೆ ನೀನು ಒಳ್ಳೆಯ ಧರ್ಮದ, ಸಮೀಚೀನ ಧರ್ಮದ ಏನ್ ಮಾಡು, ವೃದ್ಧಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡು ಅಂತ ಆಶೀರ್ವಾದ ಕೊಟ್ಟಿದ್ದಕ್ಕೆ ಅವತ್ತಿನಿಂದ ಇವೊಂದು ಶ್ರೇಣಿಕಂದು ಏನಾಯ್ತು, ಪರಿಣಾಮ ಚೇಂಜ್ ಆಗಿಬಿಡ್ತು. ಸಮ್ಯಕ್ತ ಪಡ್ಕೊಂಡ, ಧರ್ಮದ ಮೇಲೆ ಶ್ರದ್ಧೆ ಬಂತು. ಸಮ್ಯಕ್ತದಿಂದ, ಆ ಸಮ್ಯಕ್ತದ ಪ್ರಭಾವದಿಂದ ಸಮೋಶ್ರಣದಲ್ಲಿ ಪ್ರಥಮ ಶ್ರಾವಕ ಆಗುವಂತ ಸೌಭಾಗ್ಯ ಸಿಕ್ತು. ಎಷ್ಟೋ ಪ್ರಶ್ನೆಗಳನ್ನ, ಎಷ್ಟು 60,000 ಪ್ರಶ್ನೆಗಳನ್ನ ಕೇಳುವಂತ ಸೌಭಾಗ್ಯ ಸಿಕ್ತು ಶ್ರೇಣಿಕನಿಗೆ. ಪ್ರಮುಖ ಶ್ರೋತ ಆಗಿಬಿಟ್ಟ ಸಮೋಶ್ರಣದಲ್ಲಿ. ಅಷ್ಟೆಲ್ಲಾ ಪ್ರಶ್ನೆಗಳನ್ನ ಕೇಳ್ತಾ ತೀರ್ಥಂಕರರ ಪಾದ ಮೂಲದಲ್ಲಿ ಶಾಯಿಕ್ ಸಮ್ಯಕ್ತ ಪಡ್ಕೊಂಡು, ಆ ಶಾಯಿಕ್ ಸಮ್ಯಕ್ತ ಸಮೇತ ಯಾವುದು ತೀರ್ಥಂಕರ ಪ್ರಕೃತಿ ಬಂದು ಸಹ ಮಾಡ್ಕೊಂಡ್ಬಿಟ್ರು. ನೋಡಿ, ಇದು ಯಾವುದು ಸದ್ಧರ್ಮ ವೃದ್ಧಿ ಅನ್ನುವಂತ ಈ ಆಶೀರ್ವಾದದ ಅವನು ಸದುಪಯೋಗ ಮಾಡಿಕೊಂಡ. ನಾನು ಸದ್ಧರ್ಮದ, ಒಳ್ಳೆ ಸಮೀಚೀನ ಧರ್ಮದ ಏನ್ ಮಾಡಬೇಕು, ಬೆಳವಣಿಗೆ ಮಾಡಬೇಕು, ಪ್ರಭಾವನೆ ಮಾಡಬೇಕು ಅನ್ನೋಂಥ ಭಾವ ಇಟ್ಕೊಂಡಿದ್ದ. ಆ ಕರ್ಮ ಕೂಡ ಅವಾಗ ಏನಾಯ್ತು, ಸೋಲು ಒಪ್ಕೊಂತದ್ದು. ಕರ್ಮ ಏನ್ ಅನ್ಕೊಂತು, ಸೋಲು ಒಪ್ಕೊಂತು. ಧರ್ಮ ಯಾವತ್ತು ನಾವು ಹೇಳ್ತೀವಿ ನೋಡ್ರಿ, ಏನ್ ಹೇಳ್ತೀವಿ, ಧರ್ಮೋ ರಕ್ಷತಿ ರಕ್ಷತ. ಧರ್ಮದ ರಕ್ಷಣೆ ಮಾಡಿ ನಿಮ್ಮ ರಕ್ಷಣೆ ಹಾಗೇ ಆಗುತ್ತದೆ. ಧರ್ಮದ ರಕ್ಷಣೆ ನಾವು ಮಾಡದಿದ್ದರೆ ನಿಮ್ಮ ರಕ್ಷಣೆ ಧರ್ಮ ಸಹ ಆ ಶ್ರೇಣಿಕ ಧರ್ಮದ ರಕ್ಷಣೆ ಮಾಡಿದ ಜಯಂತಿ ಅಮ್ಮ. ಆ ಕಾರಣದಿಂದ ಅವನಿಗೆ 7ನೇ ನರಕದಲ್ಲಿ 33,000 ಆಯುಷ್ಯ ಅನುಭವಿಸುವಂತ ಆಯುಷ್ಯ ಮತ್ತು ನರಕ ಏನಾಯ್ತು, ಬದಲಾವಣೆ ಆಯ್ತು. ಅಲ್ಲಿ ಪ್ರಥಮ ನರಕದಲ್ಲಿ ಬಂದ ಆಯುಷ್ಯ 33,000 ಆಯುಷ್ಯ. ಆ ಸಾಗರ ಆಯುಷ್ಯ ಬಿಟ್ಟು ಬರೇ ವರ್ಷದಲ್ಲಿ ಬಂದ. ಸಾಗರ ಎಲ್ಲಿ, ವರ್ಷ ಎಲ್ಲಿ? ಸಾಗರ ಅಂದ್ರೆ ಏನು ಗೊತ್ತ್ರಿ ಪಂಡಿತರ? ಸಾಗರ ಅಂದ್ರೆ ಸಮುದ್ರ. ಒಂದು ಸಾಗರ ಅಂದ್ರೆ ಏನು, 33,000 ಅಲ್ಲಿ ಆಯುಷ್ಯ 7ನೇ ನರಕದಲ್ಲಿ. ಒಂದು ಸಾಗರ ಅಂದ್ರೆ ಎಷ್ಟು? ಒಂದು ಸಾಗರ ಅಂದ್ರೆ ಎಷ್ಟು ವರ್ಷ ಆಗತ್ತೆ? ಉದಾಹರಣೆ ಕೊಟ್ಟಿದ್ರಲ್ಲಿ ಒಂದು ಸಾಗರ ಅಂತಂದ್ರೆ ಸಾಮಾನ್ಯ ವ್ಯವಹಾರದಲ್ಲಿ ಒಂದು ಉದಾಹರಣೆ ಕೊಡ್ತಾರ. ಸಮುದ್ರದ ದಡದಲ್ಲಿ ಹೋಗಿ ಕೂತ್ಕೊಳ್ಳೋದು. ಎಲ್ಲಿ? ಸಮುದ್ರ ದಡಕ್ಕೆ ಹೋಗಿ ಕೂತ್ಕೊಳ್ಳೋದು. ನಿಮ್ಮ ತಲೆಗಿಂದ ಒಂದು ಕೂದಲು ಕೀಳೋದು, ಒಂದು ಕೂದಲು ನಿಮ್ಮ ತಲೆಗಿಂದ ಒಂದು ಕೂದಲು ಕೀಳೋದು, ಆ ಸಮುದ್ರದ ನೀರಲ್ಲಿ ಮುಳುಗಿಸೋದು, ಮತ್ತು ಆ ಕೂದಲಿಗೆ ಬಂದಿರುವಂತ ನೀರನ್ನು ಹಿಂದೆ ಬಿಸಾಡೋದು. ಈ ಕ್ರಿಯೆ ಇದು ಎಲ್ಲಿವರೆಗೆ ಸಮುದ್ರ ಖಾಲಿ ಆಗುವುದಿಲ್ಲ ಅಲ್ಲಿವರೆಗೆ ಈ ಕ್ರಿಯೆ ನಡೀತಾ ಇರಬೇಕು. ಈ ಸಮುದ್ರ ಖಾಲಿ ಆಯ್ತಾ, ಅದಕ್ಕೆ ಒಂದು ಸಾಗರ ಆಯುಷ್ಯ ಅಂತ ಹೇಳಿದ್ರು. ಈ ಕ್ರಿಯೆಯಿಂದ ಸಮುದ್ರ ಖಾಲಿ ಆದ ನಂತರ
ಎಷ್ಟು ವರ್ಷ ಎಷ್ಟು ಆಯುಷ್ಯ ನಾವು ತೆಗೆದಿವಲ್ಲ, ಆ ಆಯುಷ್ಯಗೆ 1 ಸಾಗರ ಆಯುಷ್ಯ ಅಂತ ಹೇಳ್ತಾರ. ಅಂತದ್ 33 ಸಾಗರ ಆಯುಷ್ಯ ಕಟ್ಕೊಂಡಿದ್ದ ನರಕೆಯಲ್ಲಿ, ನರಕದಲ್ಲಿ, 7ನೇ ನರಕದಲ್ಲಿ. ಆದ್ರೆ ಒಳ್ಳೆ ಸಮೀಚೀನ ಧರ್ಮದ ಪ್ರಭಾವದಿಂದ, ಧರ್ಮದ ರಕ್ಷಣೆ ಮಾಡಿರುವ ಕಾರಣದಿಂದ, ಧರ್ಮದ ಪ್ರಭಾವನೆ ಮಾಡಿರುವಂತ ಕಾರಣದಿಂದ, ಆ ಕ್ಷಾಯಿಕ ಸಮ್ಯಕದ ಪ್ರಭಾವದಿಂದ, ತೀರ್ಥಂಕರ ಪ್ರಕೃತಿ ಬಂಧದ ಪ್ರಭಾವದಿಂದ 7ನೇ ನರಕ 33 ಸಾಗರ ಆಯುಷ್ಯವನ್ನು ಕಡಿಮೆ ಮಾಡ್ತಾ 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 1ನೇ ನರಕದಲ್ಲಿ ಬಂದ. ಮತ್ತು 1ನೇ ನರಕದಲ್ಲಿ ಬಂದು ಮಾತ್ರ ಆಯುಷ್ಯಷ್ಟು 84,000 ವರ್ಷ. ಎಷ್ಟ್ರಿ? 84,000 ವರ್ಷ ಮಾತ್ರ. ನೋಡ್ರಿ, ಯೋಚನೆ ಮಾಡ್ರಿ. ಸಾಗರ ಎಲ್ಲಿ, ಸಾವಿರ ಎಲ್ಲಿ? ಸಾಗರ ವಿಶಾಲವಾಗಿದೆ ಮತ್ತು ಸಾವಿರ ಇಷ್ಟೇ ಇಷ್ಟಿದೆ. ನೋಡ್ರಿ, ಕೂದಲು ತುದಿ ಅಷ್ಟು. ಎದ್ರ ಪ್ರಭಾವ ಇದು? ಪಾರ್ಶ್ವತನ ಪುಣ್ಯದ ಪ್ರಭಾವ, ಧರ್ಮದ ಪ್ರಭಾವ, ಧರ್ಮದ ರಕ್ಷಣೆ ಮಾಡುವಂಥ ಪ್ರಭಾವ, ಮುಖ್ಯವಾಗಿ ಸಮ್ಯಕ್ತ್ವದ ಪ್ರಭಾವ. ಅದಕ್ಕೆ ಸಮ್ಯಕ್ ದರ್ಶನ ಕಟ್ಕೊಳ್ಳಿ, ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಳ್ಳಿ. ನಿಮ್ಗೆ ಯಾಕೆ ನಾವು ಬೆನ್ನು ಹತ್ತೋದು? ನಾನು ಸಮ್ಯಕ್ತ್ವ ಮಿಥ್ಯಾತ್ವದ ಬಗ್ಗೆ ಅಷ್ಟೇ ಹೇಳ್ತಿದ್ದೀನಿ ನಿಮಗಿಲ್ಲಿ. ನನ್ನ ಕ್ರಿಯೆಗಳ ಬಗ್ಗೆ ಹೇಳ್ತಾ ಇಲ್ಲ. ಕೆಲವೊಬ್ಬರಿಗೆ ಅದ್ರದ್ದು ವಿಪರೀತ ತಗೊಂಡು ಬಿಡ್ತಾರ. ಮಹಾರಾಜರು ದೇವಿ ದೇವತೆಗಳ ಪೂಜೆ ಮಾಡಬೇಡ, ಮಿಥ್ಯಾತ್ವ ಮಾಡಬೇಡ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅವ್ರ ತಲೆ ಬಾಗಬೇಡ, ಇವ್ರ ತಲೆ ಬಾಗಬೇಡ, ಆ ಕ್ರಿಯೆ ಮಾಡಬೇಡ, ಈ ಕ್ರಿಯೆ ಮಾಡಬೇಡ. ನಾನು ಇದು ಯಾವುದೂ ಹೇಳ್ತಾ ಇಲ್ಲ ನಿಮಗೆ. ನಾನು ಇದನ್ನ ಯಾವುದೂ ಹೇಳ್ತಾ ಇಲ್ಲ. ಅದ್ರ ಒಂದೇ ಹೇಳೋದು, ಮಿಥ್ಯಾತ್ವ ಬಿಡ, ಸಮ್ಯಕ್ತ್ವ ಪಡ್ಕೋ. ಕೆಲವು ಪ್ರಶ್ನೆ ಬಂತು, ಮಿಥ್ಯಾತ್ವ ಅಂದ್ರೆ ಏನ? ಮಹಾರಾಜರು ಇದನ್ನು ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಯಾವುದು? ದೇವಿ ದೇವತಾ, ಯಕ್ಷ ಯಕ್ಷಿ ಪೂಜಾ ಇವೆಲ್ಲ ಮಾಡೋದು ಬಿಡಿ ಅಂತಾನೂ ಹೇಳ್ತಾ ಇಲ್ಲ ನೀವು. ಮಿಥ್ಯಾತ್ವ ಅಂದ್ರೆ ಏನು? ಮಿಥ್ಯಾತ್ವ ಅಂದ್ರೆ ಅಸತ್ಯ, ಸಮ್ಯಕ್ತ್ವ ಅಂದ್ರೆ ಸತ್ಯ. ಸತ್ಯ ಸ್ವೀಕಾರ ಮಾಡ್ಕೊಳ್ಳಿ, ಅಸತ್ಯವನ್ನು ಬಿಟ್ಬಿಡಿ. ಏನ್ ಸತ್ಯ ಇದೆ, ಏನ್ ಸಮೀಚೀನ ಇದೆ, ಏನ್ ಭಗವಂತನ ವಾಣಿ ಇದೆ, ಆ ವಾಣಿಯನ್ನು ಸ್ವೀಕಾರ ಮಾಡ್ಕೊಳ್ಳಿ. ಏನು ಅಸಮೀಚೀನವಾಗಿದೆ, ಏನು ಸುಳ್ಳಿದೆ, ಏನು ಅಸತ್ಯ ಇದೆ, ಅದನ್ನೇನು ಮಾಡಿ ಬಿಟ್ಬಿಡಿ. ಮೋಕ್ಷ ಮಾರ್ಗಕ್ಕೆ ಏನು ಸಮೀಚೀನವಾಗಿದೆ ಅದನ್ನ ಮಾತ್ರ ಸ್ವೀಕಾರ ಮಾಡ್ಕೊಳ್ಳಿ. ಸಂಸಾರ ಮಾರ್ಗಕ್ಕೆ ನಿಮಗೇನು ಬೇಡವಾಗಿದ್ದಿದೆ ಅದನ್ನ ಬಿಟ್ಬಿಡಿ. ಸಂಸಾರ ಮಾರ್ಗವನ್ನು ಬಿಟ್ಬಿಡಿ. ಅದನ್ನ ಸಂಸಾರ ಮಾರ್ಗದಲ್ಲಿ ನಿಮಗೆ ಏನು ನೀವು ಮಾಡ್ಕೊಳ್ತಿದ್ದೀರಲ್ಲ ಇವೆಲ್ಲವನ್ನು ಬಿಟ್ಬಿಡಿ. ನಿಮಗೆ ಮೋಕ್ಷ ಮಾರ್ಗ ಪ್ರಶಸ್ತ ಮಾಡ್ಕೊಳ್ಳಿ. ಅದೇ ಸತ್ಯ, ಅದೇ ಸಮ್ಯಕ್ತ್ವ. ಆ ಸಮ್ಯಕ್ತ್ವದಿಂದ ನಿಮಗೆ ಮುಂದೆ ಯಾವುದು ಸೂತ್ರ? ಅದು ಧರ್ಮೋ ರಕ್ಷತಿ ರಕ್ಷತ. ನೋಡಿ ಎಷ್ಟು ಸುಂದರವಾದ ಸೂತ್ರ ಇದೆ. ಧರ್ಮದ ರಕ್ಷಣೆ ಮಾಡಿ. ಯಾವ ಧರ್ಮ? ಧರ್ಮ ಯಾವ್ದ್ರಿ? ಜೈನ ಧರ್ಮನ? ಜೈನ ಧರ್ಮದ ರಕ್ಷಣೆ ಮಾಡೋದು ಅದು ನಂತರದ ವಿಷಯ, ಅದು ವ್ಯವಹಾರದಲ್ಲಿ ಬಂದವು. ನಿಜವಾದ ಧರ್ಮ ಯಾವುದು? ನಿಜವಾದ ಧರ್ಮ ಯಾವುದು ಅಂತಂದ್ರೆ ಸಮೀಚೀನ ಧರ್ಮ. ಸಮೀಚೀನ ಅಂದ್ರೇನ? ನಿಮ್ಮ ಆತ್ಮ ಧರ್ಮ. ಆ ನಿಮ್ಮ ಆತ್ಮ ಧರ್ಮದ ರಕ್ಷಣೆ ಮಾಡಿ ನಿಮ್ಮ ರಕ್ಷಣೆ ಆ ಆತ್ಮ ಮಾಡೇ ಮಾಡುತ್ತದೆ. ಆತ್ಮ ಧರ್ಮದ ರಕ್ಷಣೆ ಮಾಡಿ. ನಿಮ್ಮ ಆತ್ಮನನ್ನು ನಾವು ಪ್ರತಿ ಕ್ಷಣ ಸಾಯಿಸ್ತಾ ಇದ್ದೀವಿ. ವೈಭವನ್ನ ನಾವು ನಮ್ಮ ಆತ್ಮನನ್ನು ಪ್ರತಿ ಕ್ಷಣ ಸಾಯಿಸ್ತಾ ಇದ್ದೀವಿ. ನಾವು ನಮ್ಮಷ್ಟು ಮಹಾನ್ ಘೋರ ಪಾಪಿ, ನಮ್ಮಷ್ಟು ಮಹಾನ್ ಘೋರ ಹತ್ಯಾರ ಬೇರೆ ಯಾರೂ ಇಲ್ಲ. ಯಾವಾಗ ನಮ್ಮ ಪರಿಣಾಮಗಳನ್ನ ನಾವು ಕೆಟ್ಟದ ಪರಿಣಾಮಗಳನ್ನ ಮಾಡ್ತೀವಿ, ಯಾವಾಗ ನಮ್ಮ ಪರಿಣಾಮಗಳು ಪರದ್ರವ್ಯಗಳ ಮೇಲೆ ಮಾಡ್ತೀವಿ, ಆವಾಗ ನಾವು ನಮ್ಮ ಆತ್ಮ ಹತ್ಯೆ ಮಾಡ್ತಾ ಇದ್ದೀವಿ. ಆವಾಗ ನಾವೇನ್ ಮಾಡ್ತಾ ಇದೀವಿ? ನಮ್ಮ ಆತ್ಮ ಹತ್ಯೆ ಮಾಡ್ತಾ ಇದೀವಿ. ಅದು ಪರರಿಗೋಸ್ಕರ ಅಂತಲ್ಲ, ಸ್ವಗೋಸ್ಕರ. ನಾವು ನಮ್ಮ ಆತ್ಮ ಹತ್ಯೆ ನಾವೇ ಮಾಡ್ಕೊಳ್ತಾ ಇದ್ದೀವಿ. ನಮ್ಮನ್ನು ಯಾರು ಬೇರೆಯವ್ರು ಸಾಯಿಸ್ತಾ ಇಲ್ಲ. ಕ್ಷಣದಲ್ಲಿ ಎಷ್ಟು ಸರ್ತಿ ಸಾಯ್ತಿದ್ರಿ ನೀವು? ನಿಮ್ಮ ಆತ್ಮದ ಹತ್ಯೆ ನೀವು ಎಷ್ಟು ಸರ್ತಿ ಮಾಡ್ಕೊಳ್ತಿದ್ದೀರ? ಕ್ಷಣದಲ್ಲಿ ಸಾಯಿಸ್ತಾ ಇದ್ದೀವಿ. ಪ್ರತಿಯೊಂದು ಕ್ಷಣ ಸಾಯಿಸ್ತಾ ಇದ್ದೀವಿ. ಪ್ರತಿಯೊಂದು ಸಮಯ ನಾವು ನಮ್ಮ ಆತ್ಮವನ್ನು ಸಾಯಿಸ್ತಾ ಇದ್ದೀವಿ. ಶರೀರವನ್ನು ಸಾಯಿಸೋದಂದ್ರೆ ಏನು ದೊಡ್ಡದಾಗದಲ್ಲ. ನಿಮ್ಮ ಆತ್ಮದ ಪರಿಣಾಮಗಳನ್ನ ಸಾಯಿಸ್ತಾ ಇದ್ರಲ್ಲ, ಆ ಪರಿಣಾಮಗಳು ಸಾಯಿಸೋದಂದ್ರೇ ದೊಡ್ಡ ಮಹಾನ್ ಘೋರ ಪಾಪ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಘೋರ ಪಾಪ ನಾವು ಅಲ್ಲೇ ಕಟ್ಕೊಳ್ತಾ ಇದ್ದೀವಿ. ನಾನು ಮೊನ್ನೆ ಹೇಳಿದೆ, ಇದು ಒಂದು ಉದಾಹರಣೆ ಹೇಳಿದೆ. ನಾನು ಯಾರ ಮುಂದೆ ಹೇಳಿದೆ ಗೊತ್ತ, ನೆನಪಾಗ್ತಿಲ್ಲ ನನಗೆ. ಏನಂತಂದ್ರ ಆ ಕಾಮಕುಮಾರ್ ನಂದಿ ಮಹಾರಾಜರನ್ನ ಸಾಯಿಸಿದ್ರಲ್ಲ, ತುಂಡು ಮಾಡಿ. ನಿಜವಾಗಲೂ ಅವರು ಹತ್ಯೆ ಮಾಡಿದ್ರು ಹತ್ಯಾರಗಳು ಅಲ್ಲ ಅವರು. ನಿಜವಾಗಲೂ ಅವರು ಸಾಯಿಸಿದವರು ಕೊಲೆಗಾರರಲ್ಲ ಅವರು.
ಕೊಲೆಗಾರ ನಿಜವಾಗಲೂ ಯಾರು ಅಂತಂತಂದ್ರೆ ನೀವು ಶ್ರಾವಿಕೆಯರು ಅಂತ ಹೇಳಿದ್ರೆ, ಮುನಿ ಹತ್ಯದ ಪಾಪ ಪ್ರತಿ ಕ್ಷಣ ಮಾಡ್ಕೊಳ್ತಿದಾರೆ ನೀವೆಲ್ಲರೂ. ಯಾವಾಗ ಮುನಿಗಳ ಬಗ್ಗೆ ಯಾವಾಗ ಮುನಿಗಳನ್ನ ಪರಿಣಾಮ ಕೆಡಿಸುವಂತ ಸಂದರ್ಭಗಳು ನಿಮ್ಮಲ್ಲಿ ಬರ್ತಾ ಇದಾವ, ಮುನಿಗಳ ಪರಿಣಾಮ ಹಾಳು ಮಾಡುವಂತ ಸಂದರ್ಭಗಳು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಆವಾಗ ನೀವು ಮುನಿ ಹತ್ಯೆ ಮಾಡಿರುವಂತ ಪಾಪನೇ ಕಟ್ಕೊಳ್ತಿದ್ದೀರ ಅಂತ ಹೇಳ್ತಾರೆ ಇಲ್ಲಿ. ಯಾಕಂದ್ರೆ ಮುನಿಗಳು 24 ಗಂಟೆ ತನ್ನ ಸಂಯಮದ ರಕ್ಷಣೆ ಮಾಡ್ತಿರ್ತಾರ, ಸಮತಾದ ರಕ್ಷಣೆ ಮಾಡ್ತಿರ್ತಾರ, ತನ್ನ ವ್ರತ ನಿಯಮದ ರಕ್ಷಣೆ ಮಾಡ್ತಿರ್ತಾರ. ನೀವು ಸ್ವಲ್ಪ ಆಚೆ ಈಚೆ ಹೋಗಿ ನಿಮ್ದು ಯಾವುದೋ ಸಂಸಾರದ ವಿಷಯಗಳಿರಲಿ, ಮನೆ ವಿಷಯಗಳಿರಲಿ, ಹೊರಗಡೆ ವಿಷಯಗಳಿರಲಿ, ಯಾವುದೋ ಈ ಬಾಹ್ಯ ವಿಚಾರಗಳನ್ನ ತಂದು ಮುನಿಗಳ ತಲೆಯಲ್ಲಿ ಹಾಕ್ತಿರಲ್ಲ, ಆ ಸಂದರ್ಭದಲ್ಲಿ ಮುನಿಗಳ ಪರಿಣಾಮ ಕೆಟ್ಟು ಹೋಗಿ ಬಿಟ್ಟಿದ್ರೆ ಪಾರ್ಶ್ವನಾಥನ್ನ, ಆ ಸಮಯದಲ್ಲಿ ಪರಿಣಾಮ ಕೆಡಿಸಿದ್ದು ಪಾಪ ಮುನಿ ಹತ್ಯೆ ಮಾಡಿರುವಂತ ಪಾಪಕ್ಕೆ ಸಮಾನ ಇದೆ ಅಂತ ಹೇಳ್ತಾರೆ ಇಲ್ಲಿ. ಮುನಿ ಹತ್ಯೆ ಮಾಡಿರುವಂತ ಪಾಪ ಅವ್ರೇನು 2-3 ಜನ 4 ಜನ ಏನ್ ಸಾಯಿಸಿದ್ರಲ್ಲ ತುಂಡು ಮಾಡಿ ಕಾಮಕುಮಾರ್ ಅಂದಿ ಮಹಾರಾಜರನ್ನ, ಅದು ಬರೋ ಶರೀರ ಹತ್ಯೆ ಮಾಡಿದ್ರು ಅವರು. ಆದ್ರೆ ನೀವಂತೂ ಪ್ರತಿ ಕ್ಷಣ ಮುನಿಗಳ ಹತ್ಯೆ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಇದೇ ರೀತಿ ನಿಮ್ಮ ಪರಿಣಾಮ ನೀವು ಯಾವಾಗ ಕೆಡಿಸ್ಕೊಳ್ತೀರಾ, ಆವಾಗ ನಿಮ್ಮ ಆತ್ಮದ ಹತ್ಯೆ ನೀವೇ ಮಾಡ್ಕೊಳ್ತಾ ಇದ್ದೀರಾ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಏನ್ ಮಾಡೋದು? ಸಮ್ಯಕ್ತು ಬೇಕೋ ಮಿಥ್ಯಾತು ಬೇಕಾ? ಸಮ್ಯಕ್ತು ಬೇಕೋ ಮಿಥ್ಯಾತು ಬೇಕಾ? ಬಾಯಿಂದ ಹೇಳೋದು ಬೇಡ, ನಿಮ್ಮದು ನೀವು ಯೋಚನೆ ಮಾಡ್ಕೊಳ್ಳಿ. ಬಾಯಿಂದ ಹೇಳೋದು ಬೇಡ ಸಮ್ಯಕ್ತು ಬೇಕಂತ, ನಾನು ಸಮ್ಯಕ್ ದೃಷ್ಟಿ ಇದೀನಂತ. ಯಾರು ಸಮ್ಯಕ್ ದೃಷ್ಟಿ ಇದ್ದೀರಾ, ಯಾರು ಮಿಥ್ಯಾ ದೃಷ್ಟಿ ಇದ್ದೀರಾ, ಯಾರು ಸಮ್ಯಕ್ತು ಸಮೀಚೀನ ದಾರಿಯಲ್ಲಿ ಇದ್ದೀರಾ ಅಥವಾ ಯಾರು ಅಸಮೀಚೀನ ದಾರಿಯಲ್ಲಿ ಇದ್ದೀರಾ, ಅಲ್ಲಿ 20 ಜನ ಕೂತ್ಕೊಂಡಾರ ನೋಡ್ರಿ. ಎಷ್ಟು ಜನ ಕೂತ್ಕೊಂಡಾರ? ಎಷ್ಟು ಜನ? 20 ಜನ ಕೂತ್ಕೊಂಡಾರ. ಎಲ್ಲಿ? ವಿಜಯ ಕ್ಷೇತ್ರದಲ್ಲಿ. ನಿಮ್ಮನ್ನೆಲ್ಲ ನೋಡ್ತಾ ಇದಾರ ಅವರು, ನಿಮ್ಮನ್ನೆಲ್ಲ ನೋಡ್ತಾ ಇದಾರೆ. ನೀವು ಏನ್ ಮಾಡ್ತಾ ಇದ್ದೀರಾ, ಏನ್ ನಡೆಸ್ತಾ ಇದ್ದೀರಾ, ನಿಮ್ಮಲ್ಲಿ ಏನ್ ಪರಿಣಾಮಗಳಿದಾವ, ನೀವು ಬಂದು ದರ್ವಾಜಾ ಬಾಗಿಲು ಹಾಕೊಂಡು ಕೊಂಡಿ ಹಾಕೊಂಡು ಲಾಕ್ ಹಾಕೊಂಡು ಏನ್ ಕ್ರಿಯೆ ಮಾಡಿದ್ರು ಯಾರಿಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿರ್ಬೋದು ನೀವು. ಅದ್ರ CCTV ಕ್ಯಾಮೆರಾಗಳು 20 ಇದಾವ ಅಲ್ಲಿ. ಎಷ್ಟಿದಾವ? ಅವು ಎಂತಾವ? ಹೈ ರೇಂಜ್. ಯಾವ ಹೈ ರೇಂಜ್ ಹೇಳಿದ್ರೆ ನಿನ್ನೆ ಫುಲ್ ಹೈ ರೇಂಜ್ ಕ್ವಾಲಿಟಿ ಇದಾವಲ್ಲ, ಅಲ್ಲಿ ವಿದೇಶದಲ್ಲಿ ಕುತ್ಕೊಂಡು ಕ್ಯಾಮ್ರಾ ನಿಮ್ಮ ಮೇಲೆ ಇಟ್ಟಾರ ಅವರು. ನೀವಿಲ್ಲಿ ಏನ್ ಮಾಡ್ತಿದ್ದೀರಲ್ಲ ಅದೆಲ್ಲ ಅವ್ರಿಗೆ ಕಾಣಿಸ್ತಾ ಇದೆ, ಭಗವಂತರಿಗೆ ಕಾಣಿಸ್ತಾನೆ ಇದೆ. ಅಲ್ಲಿ ಭಗವಂತರನ್ನ ಕಣ್ಣು ಮುಚ್ಕೊಂಡು ಕೂತಾರ ಅಂದ್ರೆ ಸುಮ್ಮನೆ ಕೂತಿಲ್ಲ ಅವ್ರ. ನಿಮ್ಮನ್ನ ಇಡೀ ಲೋಕ ಅಲೋಕದಲ್ಲಿ ಏನು ಚರ ಅಚರ ವಸ್ತುಗಳನ್ನ ಒಂದು ಸಮಯದಲ್ಲಿ ಚರ ಮತ್ತು ಅಚರ ಎಲ್ಲಾ ವಸ್ತುಗಳ ಜ್ಞಾನ ಅವರಿಗೆ ಒಂದು ಸಮಯದಲ್ಲಿ ಎಲ್ಲ ಪಡ್ಕೊಳ್ತಾ ಇದಾರೆ. ಅಲ್ಲಿ 20 ಜನ ಕೂತ್ಕೊಂಡ್ರೆ ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ನಿಮ್ಮ ಮೇಲೆ ನೀವೇನೇನು ನಡೆಸಿದ್ರೆ ನಡೆಸ್ತಾರೆ, ನಿಮ್ಮನ್ನ ನೋಡ್ತೀನಿ ಆಮೇಲೆ ಅಂತ. ನೀವೇನೇನು ಮಾಡ್ತಿದ್ರೆ ಮಾಡ್ರಿ, ನಿಮ್ಮನ್ನ ಆಮೇಲೆ ಇದೇ ನಿಮಗೆ ಹಬ್ಬ. ಯಾವ ಹಬ್ಬ? ಮಾರಿ ಹಬ್ಬ ಜರ ಜೋರಾಗಿದೆ ನಿಮಗೆ. ಮತ್ತೆ ಅವಾಗ ನೋಡ್ರಿ, ಯೋಚನೆ ಮಾಡ್ರಿ ಏನ್ ಮಾಡ್ಬೇಕು. ನಾವು ಅಂತೀವಿ ಹೆಂಗೆ ಮೋಸ ಮಾಡಿದ್ವಿ ಅವ್ರನ್ನ, ಅವ್ರಿಗೆ ಗೊತ್ತಾಗ್ಲಿಲ್ಲ. ನೋಡ್ರಿ ಪಾರ್ಶ್ವನಾಥರ ನಾನು ಹೆಂಗ್ ಮೋಸ ಮಾಡಿದೆ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅವ್ರಿಗೇನು ಗೊತ್ತಾಗೋದಿಲ್ಲ, 20 ಜನರಿಗೆ ಗೊತ್ತಾಗಿತ್ತು ನೀವು ಮಾಡಿರೋ ಮೋಸ. ಅವ್ರಿಗೇನು ಗೊತ್ತಾಗೋದು? ಅನುಪಮಮ್ಮ ಅಂತಿರ್ಬೋದು ನಾವು ಹೇಗೆ ಮೋಸ ಮಾಡಿದ್ವಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನೋಡ್ರಿ, ಅವ್ರಿಗೆ ಮೋಸ ಮಾಡ್ತಿರೋದು ಅಂತ ನಾವಿಲ್ಲಿ ಅನ್ಕೊಳ್ತಾ ಇರ್ಬೋದು ಮನಸ್ಸಿನಲ್ಲಿ. ಆದ್ರೆ ಅಲ್ಲಿ ಎಲ್ಲ ಗೊತ್ತಾಗ್ತಾ ಇದೆ. ನಿಮ್ಮದು ಹಿಸ್ಟ್ರಿ ಬರಿತಾ ಇದಾರಲ್ಲಿ, ನಿಮ್ಮದು ಕುಂಡಲಿ ಬರಿತಾ ಇದಾರೆ, ನಿಮ್ಮ ಜಾತಕ ಬರಿತಾ ಇದಾರಲ್ಲಿ ಅವ್ರು ಕುತ್ಕೊಂಡವ್ರು. ಯಾರು? ವೈಭವನ ಯಾರು? 20 ಜನ ಕೂತ್ಕೊಂಡವ್ರು ಭಗವಂತರು ನೋಡ್ತಾ ಇದಾರ. ಕರ್ಮ ಸಿದ್ಧಾಂತಗಳಿದ 148 ಪ್ರಕೃತಿಗಳು ನಿಮ್ಮ ಜಾತಕ ಬರ್ತಿದಾರ. ಅವರು ನಿನಗೆ ಏನೇನು ಅನುಭವಿಸ್ಬೇಕಾ, ನೀನು ಎಲ್ಲಿ ಹೋಗಬೇಕಾ, ಎಷ್ಟು ಅನುಭವಿಸ್ಬೇಕಾ, ಎಷ್ಟು ಪ್ರಕಾರದ ಅನುಭವಿಸ್ಬೇಕಾ ಅನ್ನೋಂಥ ಎಲ್ಲ ಜಾತಕ ಬರ್ತಿರ್ತಾ ಇದಾರೆ. ನಿಮ್ಮದು ಸಂಪತ್ ಕುಮಾರ್ ಜಾತಕ ಅಲ್ಲ, ನಿಮ್ಮ ಆತ್ಮದ ಜಾತಕ ಬರೆದಿರ್ತದ್ರಲ್ಲಿ. ನಾವು ಈ ಭಾವದ ಜಾತಕ ಬರೆದಿಡಬಹುದು, ಸಂಪತ್ ಕುಮಾರ್ ನಾಮದ ಜಾತಕ ಬರೆದಿಡಬಹುದು, ಆದ್ರೆ ಆತ್ಮದ ಜಾತಕ ಕರ್ಮ ಸಿದ್ಧಾಂತ ಬರೆದಿಡ್ತಾ ಇದೆ. ಯೋಚನೆ ಮಾಡ್ಬೇಕು ನಾವಿಲ್ಲಿ, ಸಣ್ಣ ಸೂಕ್ಷ್ಮತೆಯಿಂದ ಯೋಚನೆ ಮಾಡೋದು. ಇವೆಲ್ಲ ಬಹಳ ಸುಂದರವಾಗಿ ಚಿಂತನೆ ಕೂತ್ಕೊಂಡ್ರಂದ್ರೆ ಒಂದು ಹೆಜ್ಜೆ ಎತ್ತಿಡಬೇಕಾದ್ರೂ ಕೂಡ ಭಯ ಆಗ್ಬೇಕಿಲ್ಲಿ. ಒಂದು ಹೆಜ್ಜೆ ಎತ್ತಿ ಇಲ್ಲಿ ಮುಂದೆ ಇಡಬೇಕಾದ್ರೂ ಕೂಡ ಭಯ ಆಗ್ಬಿಡುತ್ತೆ. ಅವಾಗ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಎಷ್ಟು ಪಾಪ ಮಾಡ್ತಾ ಇದ್ದೀನಿ, ಎಷ್ಟು ಕುಕೃತ್ಯಗಳನ್ನು ಮಾಡ್ತಾ ಇದ್ದೀನಿ, ಎಷ್ಟು ಪರಿಣಾಮಗಳನ್ನು ಮಾಡ್ತಾ ಇದ್ದೀನಿ, ಎಷ್ಟು ಅಸಮೀಚೀನ ದಾರಿಯಲ್ಲಿ ನಡೀತಾ ಇದ್ದೀನಿ, ಅಸಮೀಚೀನ ಭಾವನೆ ಮಾಡ್ತಾ ಇದ್ದೀನಿ ನಾನು. ಇದೆಲ್ಲ ನೆನಪಾಗಿಬಿಡುತ್ತೆ, ಭಯ ಆಗ್ಬಿಡುತ್ತೆ. ಅವಾಗ ಭಯ ಅಂತಂದ್ರೆ ಏನು ಸಾಮಾನ್ಯ ಭಯ ಅಲ್ಲ, ಆದ್ರೆ ಅದನ್ನ ಅರಿತವ್ರಿಗೆ ಮಾತ್ರ ಇದೆ ನೋಡ್ರಿ. ಯಾರು ಅದನ್ನ ಅರಿತುಕೊಂಡಿದಾರಲ್ಲ ಅವ್ರಿಗೆ ಮಾತ್ರ ಇದೆ ಅದು ಭಯ. ಯಾರು ಅರಿತುಕೊಂಡಿಲ್ಲ, ಮೊಂಡ ಜನ ಇರ್ತಾರ ನೋಡ್ರಿ, ಮೊಂಡ ಅಂತ ಹೇಳ್ತಾರೆ ಅದಕ್ಕೆ. ಆ ಮೊಂಡ ಜನರಿಗೆ ಎಂತ ಅದ, ತಲೆ ಮೇಲೆ ಕಲ್ಲಿನ ಮೇಲೆ ನೀರು ಸುರಿದಂಗ. ಅದು ಮೊಂಡ ಜನರಿಗೇನು ಕಲ್ಲಿನ ಮೇಲೆ ನೀರು ಸುರಿದಂಗ, ಏನು ಪ್ರಯೋಜನ ಇಲ್ಲ. ಯೋಚನೆ ಮಾಡ್ರಿ. ಹಾ ಬಂತ ನೋಡ್ರಿ ಇಲ್ಲಿ. ಈಸಿ ಇದ್ರಿ, ಬಹಳ ಈಸಿ ಮೆಥಡ್ ಇದು. ಬಹಳ ಅಂದ್ರೆ ಬಹಳ ಈಸಿ. ಪಾರ್ಶ್ವನಾಥನ್ನ ಅಸತ್ಯ ಬಿಡೋದು, ಸತ್ಯ ಸ್ವೀಕಾರ ಮಾಡೋದು.
ಅಸತ್ಯ ಬಿಡೋದ, ಸತ್ಯ ಸ್ವೀಕಾರ ಮಾಡೋದ. ಅಸತ್ಯ ಏನ? ಪಾರ್ಶ್ವನಾಥರು ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ಳೋದಂದ್ರೆ ಹೇಗೆ ಅಂತ ಕೇಳಿದ್ರು. ಅಸತ್ಯ ಬಿಡೋದು, ಸತ್ಯ ಸ್ವೀಕಾರ ಮಾಡೋದು. ಸತ್ಯ ಅಸತ್ಯ ಅಂದ್ರೆ ಏನು ಗೊತ್ತಾಗಬೇಕಲ್ಲ ಮೊದಲು ನಮಗೆ, ಹೌದಿಲ್ರಿ? ಕಣ್ಣಿಂದ ನಾನು ಏನೇನು ನೋಡ್ತಾ ಇದ್ದೇನೆ ಅದೆಲ್ಲ ಅಸತ್ಯ ಇದೆ. ನಾನು ನನ್ನ ಕಣ್ಣಿಂದ ಏನೇನು ನೋಡ್ತಾ ಇದ್ದೀನಿ, ಆ ಕಣ್ಣಿಂದ ನೋಡಿರುವಂತ ಪ್ರತಿಯೊಂದು ವಸ್ತುಗಳ ಬಗ್ಗೆ ನಾನು 4 ಪ್ರಕಾರದ ಕಷಾಯಗಳನ್ನ ಮಾಡ್ತಾ ಇದ್ದೀನಿ ಇಲ್ಲಿ. ಕ್ರೋಧ, ಮಾನ್, ಮಾಯಾ, ಲೋಭ, ಈ 4 ಪ್ರಕಾರದ ಕಷಾಯಗಳನ್ನ ಆ ಕಣ್ಣಿಂದ ನೋಡಿರುವಂತ ಪ್ರತಿಯೊಂದು ಪದಾರ್ಥಗಳ ಮೇಲೆ, ವಸ್ತುಗಳ ಮೇಲೆ ಮಾಡ್ತಾ ಇದ್ದೀನಿ. ನನ್ನ ಕಣ್ಣಿಗೆ ಕಾಣಿಸುವಂತ ಪ್ರತಿಯೊಂದು ವಸ್ತು ಅಸತ್ಯ ಇದೆ. ಅಸತ್ಯದ ಬಗ್ಗೆ ನಾನು ಕಷಾಯ ಪರಿಣಾಮಗಳು ಮಾಡ್ತಾ ಇದ್ದೀನಲ್ಲ, ಇದು ಅಸತ್ಯ ಇದೆ. ಕಣ್ಣಿಂದ ನಾನು ಏನೇನು ನೋಡ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ಈಗ ಇದು ಪೇನು. ಈ ಪೇನು ನಾನು ಕಣ್ಣಿಂದ ನೋಡಿದೆ. ಈ ಪೇನು ನಾನು ಕಣ್ಣಿಂದ ನೋಡಿದೆ. ಕಣ್ಣಿಂದ ನೋಡಿದಾಗ ಈ ಪೆನ್ ಬಗ್ಗೆ 4 ಕಷಾಯಗಳು ಉತ್ಪನ್ನ ಆಗ್ತಾವ ನನ್ನಲ್ಲಿ. ಈ ಪೆನ್ನಿನ ಬಗ್ಗೆ 4 ಪ್ರಕಾರದ ಕಷಾಯಗಳು ಉತ್ಪನ್ನವಾಗ್ತಾವ. ಹೇಗೆ? ಕ್ರೋಧ, ಮಾನ್, ಮಾಯಾ, ಲೋಭ. ಈ ಪೇನು ನಾನು ಇದ್ರದ್ದು ಮುಚ್ಚಳ ತೆಗೆದು ಬರಿಲಿಕ್ಕೆ ಪ್ರಾರಂಭ ಮಾಡಿದೆ. ಬರಿಲಿಕ್ಕೆ ಪ್ರಾರಂಭ ಮಾಡಿದಾಗ ಎಲ್ಲಿವರೆಗೆ ಬರಿತಾ ಇದೆ ಅಲ್ಲಿವರೆಗೆ ಈ ಪೆನ್ ನನಗೆ ಏನಿದೆ ಲಾಭಕಾರಕ ಇದೆ. ಅಲ್ಲಿವರೆಗೆ ಈ ಪೆನ್ ಮೇಲೆ ನನಗೆ ಮೋಹ ಇದೆ. ಯಾವಾಗ ಬರೆಯೋದು ನಿಂತು ಬಿಡುತ್ತಿದ್ದು ಕಷಾಯ ಮತ್ತಿಷ್ಟ ಯಾವ್ದು ಬಂತು? ಕ್ರೋಧ ಕಷಾಯ. ಬೆನ್ನ ಬರಿತಲ್ಲ, ಬಿಸಾಡ್ಬಿಟ್ಟಿವಿ ಅದನ್ನ. ಕ್ರೋಧ ಬಂತು, ಮೋಹದಿಂದ ಕ್ರೋಧ ಬಂತು. ಪೆನ್ನು ನಂದು, ಪೆನ್ ಬಹಳ ಚೆನ್ನಾಗಿ ಅಕ್ಷರ ಮೂಡ್ತಾ ಇದೆ. ಇಲ್ಲಿ ಅಹಂಕಾರ, ನನ್ನಂತ ಪೆನ್ ಯಾರ ಹತ್ರನೇ ಇಲ್ಲ. ಇಲ್ಲಿ ಅಹಂಕಾರ, ಮಾನ್ ಕಷಾಯ ಬಂತು. ಯಾವ ಕಷಾಯ ಬಂತು? ಮಾನ ಕಷಾಯ ಬಂತು. ಇನ್ನು ಮಾಯಾಚಾರ, ಇದು ಮುಚ್ಚಿಡೋದು. ಇದು ಯಾರಿಗೆ ಸಿಗಬಾರ್ದು, ಯಾರ ಕೈ ಹತ್ತಬಾರ್ದು, ಇದನ್ನ ಯಾರು ತಗೊಳ್ಬಾರ್ದು, ಇದು ಮಾಯಾಚಾರ. ಆಮೇಲೆ ಲೋಹ, ಈ ಪೆನ್ ನಂದಪ್ಪ, ಇದು ನಾನು ಯಾರಿಗೂ ಕೊಡಲ್ಲ, ಇದು ಈ ಪೆನ್ ನಂದಿದು. ಒಂದು ಸಾಮಾನ್ಯ ಪೆನ್ನದಿಂದ 4 ಕಷಾಯಗಳು ಉತ್ಪನ್ನ ಆಗ್ತಾ ಇದಾವ. ಒಂದು ಸಾಮಾನ್ಯ ಪೆನ್ನದಿಂದ 4 ಕಷಾಯಗಳು ಉತ್ಪನ್ನ ಆಗ್ತದೆ ಅಂತಂದ್ರೆ, ನಾನು ನನ್ನ ಕಣ್ಣಿಂದ ನೋಡುವಂತ ಈ ಲೋಕದಲ್ಲಿ, ಈ ಸಂಸಾರದಲ್ಲಿ ಎಷ್ಟು ದ್ರವ್ಯ, ಎಷ್ಟು ಪದಾರ್ಥ, ಎಷ್ಟು ವಸ್ತುಗಳಿದಾವ, ಅವೆಲ್ಲ ಅಸತ್ಯ ಇದಾವ. ಆ ವಸ್ತುವಿನ ಮೇಲೆ, ಆ ಪದಾರ್ಥದ ಮೇಲೆ, ಆ ದ್ರವ್ಯದ ಮೇಲೆ ನಾನು 4 ಪ್ರಕಾರದ ಕಷಾಯಗಳನ್ನ ಮಾಡ್ತಾ ಇದ್ದೀನಿ. ಕ್ರೋಧ, ಮಾನ್, ಮಾಯಾ, ಲೋಭ. ಇವು ಸಹ ನನ್ನ ಆತ್ಮಕ್ಕೆ ಏನಿದಾವ? ಅಯೋಗ್ಯ ಇದಾವ. ಈ ಕಷಾಯಗಳು ನನಗೆ ಯೋಗ್ಯ ಇಲ್ಲ. ಈ ಕಷಾಯಗಳು ಕೂಡ ಅಸತ್ಯ ಇದಾವ. ಕ್ರೋಧ ಮಾಡಿದೆ, ಅದು ಅಸತ್ಯ ಇದೆ, ಮಿಥ್ಯಾತ್ವ ಇದೆ. ಮಾನ್ ಮಾಡಿದೆ, ಇದು ಅಸತ್ಯ ಇದೆ, ಮಿಥ್ಯಾತ್ವ ಇದೆ. ಮಾಯಾ ಮಾಡಿದೆ, ಇದು ಅಸತ್ಯ ಇದೆ, ಮಿಥ್ಯಾತ್ವ ಇದೆ. ಲೋಭ ಮಾಡಿದೆ, ಇದು ಅಸತ್ಯ ಇದೆ, ಮಿಥ್ಯಾತ್ವ ಇದೆ. ಈ ಕಷಾಯಾತೀತ ಆದಾಗ ನನಗೆ ನಿಜವಾಗಲೂ ಸಮ್ಯಕ್ತ್ವ, ಸಮೀಚೀನ ಸಮ್ಯಕ್ತ್ವ ಪ್ರಾಪ್ತಿ ಆಗೋದು. ಆ ಸಮೀಚೀನ ಸಮ್ಯಕ್ತ್ವ ಪ್ರಾಪ್ತಿ ಆದಾಗಲೇನೆ ನಾನು ಮುಕ್ತಿಯನ್ನು ಪಡ್ಕೊಳ್ಬಹುದು. ಸಾಮಾನ್ಯ ನೋಡ್ರಿ, ಅಸತ್ಯ ಅಂದ್ರೆ ಏನು? ಪಾರ್ಶ್ವನಾಥನ್ನ, ನಾನು ನನ್ನ ಕಣ್ಣಿಂದ ನೋಡುವಂತ ಸಮಸ್ತ ವಸ್ತು, ಚರ ಅಚರ ವಸ್ತುಗಳೆಲ್ಲ ಅಸತ್ಯ ಇದಾವ. ನಿಮ್ಮ ಹೆಂಡತಿ ಅಸತ್ಯ, ನಿಮ್ಮ ಮಕ್ಕಳು ಅಸತ್ಯ, ನಿಮ್ಮ ಅಳಿಯಗಳು ಅಸತ್ಯ, ಮೊಮ್ಮಕ್ಕಳು ಅಸತ್ಯ, ಏನ್ ನಿಮ್ಮ ಮನೆ ಅಸತ್ಯ, ಗಾಡಿ ಮೋಟಾರ್ ಅಸತ್ಯ, ಎಲ್ಲ ಅಸತ್ಯ. ಶರೀರನೇ ಅಸತ್ಯ ಅಂದ್ರೆ ಬಾಹ್ಯ ವಸ್ತುಗಳು ಸಹ ಏನಿದಾವ ಎಲ್ಲ ಅಸತ್ಯ. ಇದೆಲ್ಲ ಮಿಥ್ಯಾತ್ವ. ಇದ್ರ ಬಗ್ಗೆ ನಂದು ಅನ್ನುವಂತ ಭಾವ ಇದೆಯಲ್ಲ, ಅದು ಮಿಥ್ಯಾತ್ವ. ಇದು ಮಿಥ್ಯಾತ್ವ. ಈ ಮಿಥ್ಯಾತ್ವ ಬಿಡ್ರಿ. ಆ ದೇವಿ ದೇವತೆಗಳನ್ನ ಪೂಜಿಸೋದು, ಯಕ್ಷಗಳನ್ನ ಪೂಜಿಸೋದು ಬಿಡೋದು, ಅವ್ರನ್ನ ಆರಾಧಿಸುವುದು, ಇವೆಲ್ಲ ಕೆಲವರು ನಿಮಗೆ ಹೇಳ್ತಾ ಇದ್ದು ವ್ಯವಹಾರದಲ್ಲಿ. ಇದೆಲ್ಲ ವ್ಯವಹಾರದಲ್ಲಿ. ಆ ವ್ಯವಹಾರ ಬಿಟ್ಟು ನಿಶ್ಚಯದಲ್ಲೇ ಬಂದು ಇಳ್ಕೊಂಡ್ಬಿಡ್ರಿ. ಸಮ್ಯಕ್ತು ಪಡ್ಕೊಳ್ತೀರಾ, ಸತ್ಯ ಸ್ವೀಕಾರ ಮಾಡ್ಕೊಳ್ತೀರಾ. ಆ ಸತ್ಯದಿಂದ ನಿಮಗೆ ಮೋಕ್ಷ ಮಾರ್ಗ ಪ್ರಶಸ್ತವಾಗುತ್ತದೆ. ಪಿಂಚಿ ಇದೆ. ಪಿಂಚಿ ಯಾರ್ದಿದು ಕೇಳಿದಾಗ ಏನಂತ ಹೇಳ್ತೀರಿ ನೀವು? ಇದು ಪಿಂಚಿ ಯಾರ್ದಿದು? ವೀರ್ ಸಾಗರ್ ಮಹಾರಾಜರದು ಪಿಂಚಿ ಅಂತ ಹೇಳ್ತೀರಾ. ಪಿಂಚಿ ವೀರ್ ಸಾಗರದಲ್ಲ, ನವಿಲ್ಗೆರೆದ ಪಿಂಚಿ ಇದು. ಪಿಂಚಿ ಯಾರ್ದಿದು? ವೀರ್ ಸಾಗರದಲ್ಲ, ಪಿಂಚಿ ನವಿಲ್ಗೆರೆದಿದು. ಹಾಗೆ ವೀರ್ ಸಾಗರ್ ಭಾವನೆ ಇಟ್ಕೊಂಡಿರ್ತಾರ. ಪಿಂಚಿ ನಂದು ಅಂತ ನನ್ನ ಭಾವನೆ ಇಟ್ಕೊಂಡಿರಲ್ಲ ಮುನಿಗಳು. ಈ ಪಿಂಚಿ ನಂದು ಅಂತ ಭಾವನೆ ಇಟ್ಕೊಂಡಿರಲ್ಲ ಮುನಿಗಳು. ಪಿಂಚಿ ಯಾರ್ದಂತ ಕೇಳಿದಾಗ ಇದು ಪಿಂಚಿ ನವಿಲ್ಗೆರೆದಿದು, ಇದು ನಂದಲ್ಲ. ಈ ರೀತಿ ಭಾವನೆ ಇದ್ರೇನೆ ಸಮ್ಯಕ್ ದೃಷ್ಟಿ. ಪಿಂಚಿ ನಂದಪ್ಪ, ನಾನು ಯಾರಿಗೂ ಕೊಡಲ್ಲ, ಇದು ನಾನು ಹಿಂಗೆ ಇಟ್ಕೊಂಡು ಕೂತ್ಕೊಳ್ತೀನಿ. ಸಾಮಾನ್ಯ ಕೂತ್ಕೊಳ್ಬೇಕಾದ್ರೆ ತೊಡೆ ಪಡ್ಡೆ ಇಟ್ಕೊಂಡು ಕೂತ್ಕೊಳ್ತೀನಿ, ಯಾರೋ ಕೆತ್ಕೊಂಡು ಹೋಗ್ಬಾರ್ದು ಅದನ್ನ. ಯಾಕೆ? ಮೋಹ ಇದೆ, ಲೋಭ ಇದೆ. ಇಲ್ಲಿ
ಪಿಂಚಿ ಇದು ನಂದು ಅಂತಲ್ಲ, ಇದು ಪಿಂಚಿ ನವಿಲಿಗೆರೆ ಇದು ಯಾರೋ ತಗೊಂಡೋದ್ರೆ ಮತ್ತೊಂದು ಇರುತ್ತೆ, ಬರೋ ತನಕ ಕೂತ್ಕೊಳ್ಳೋದಿದ್ದು ಶಾಂತವಾಗಿ. ಇದಕ್ಕಿಂತ ಹೆಚ್ಚಿನೇನು ಮಾಡ್ಬೋದು ಮುನಿಗಳು? ಈ ರೀತಿ ಭಾವಗಳಿದ್ರೇನೆ ಅಲ್ಲಿ ಏನಿದೆ ನಿಮಗೆ ಸಮ್ಯಕ್ತ ನಿಮ್ಮ ಹತ್ರ ಇದೆ, ಸಮೀಚೀನ ಸಮ್ಯಕ್ತ ನಿಮ್ಮ ಹತ್ರ ಇದೆ. ಅನ್ಯಥಾ ಪರದಾಡಬೇಕಾಗತ್ತೆ. ಎಲ್ಲಿ? ಚತುರ್ಭ್ರಮಣ, ಚತುರ್ಗತಿ ಭ್ರಮಣ ಮಾಡಬೇಕಾಗತ್ತೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥ ಆಯ್ತಾ? ಏನ್ ಮಾಡೋದು ವೈಭವನ್ನ ಹೆಂಗ್ ಮಾಡ್ಕೊಳ್ತಾರೆ ನೋಡ್ರಿ. ಸತ್ಸಂಗತಿ ಇದಂತೂ ಬಹಳ ನಿಮಿತ್ತಕಾರಕ ಇದೆ ನಿಮಗೆ. ಇಲ್ಲಿ ಮೂಲ ನಿಮಿತ್ತಕಾರಕ ಇದೆ, ಬರೇ ಬಹಳ ಅಲ್ಲ, ಬಹಳ ಮೂಲ ನಿಮಿತ್ತಕಾರಕ ಇದೆ ಸತ್ಸಂಗತಿ. ಆ ಸತ್ಸಂಗತಿ ಸಿಕ್ಕಿದ್ರೂ ಸಹ, ಸತ್ಸಂಗತಿ ನಾವು ಪ್ರಾಪ್ತಿ ಮಾಡಿಕೊಂಡಿದ್ರೂ ಸಹ ಅದರದ್ದು ನಾವು ಸದುಪಯೋಗ ಮಾಡಿಕೊಳ್ಳದಿದ್ದರೆ, ಆ ಸತ್ಸಂಗತಿಯ ಸದುಪಯೋಗ ನಾವು ಮಾಡಿಕೊಳ್ಳದಿದ್ದರೆ ನಮ್ಮಂತ ಅಜ್ಞಾನಿ, ನಮ್ಮಂತ ಮಿಥ್ಯಾ ದೃಷ್ಟಿ, ನಮ್ಮಂತ ಮೂರ್ಖರು ಬೇರೆ ಯಾರೂ ಇಲ್ಲ ಅಂತ ತಿಳ್ಕೊಳ್ಬೇಕಿಲ್ಲ. ಬಹಳ ಮೂಲ ನಿಮಿತ್ತ ಅದು ಸತ್ಸಂಗತಿ. ಸತ್ಸಂಗತಿ ಬಹಳ ಮೂಲ ನಿಮಿತ್ತ ಇರೋದದು ತಿಳ್ಕೊಳ್ಬೇಕಿಲ್ಲಿ. ಒಂದು ಮಾತು ಹೇಳ್ತಾರೆ ನೋಡ್ರಿ, ಜೈಸೆ ಖಾವೆ ಅನ್ನ ವೈಸೆ ಹೋವೆ ಮನ. ಜೈಸೆ ಖಾವೆ ಅನ್ನ ವೈಸೆ ಹೋವೆ ಮನ, ಜೈಸೆ ಪೀವೆ ಪಾನಿ ವೈಸೆ ಹೋವೆ ವಾಣಿ. ನಾವು ಯಾವ ರೀತಿ ಅನ್ನ ತಿಂದಿದೀವಿ ಅದೇ ರೀತಿ ನಮ್ಮದು ಮನಸ್ಸಾಗ್ತಾ ಇರುತ್ತೆ. ನಿಮಿತ್ತ ಅದು ಅನ್ನ. ಅನ್ನ ಏನಿದೆ ಒಂದು ನಿಮಿತ್ತ ಇದೆ, ಅದಕ್ಕೆ ಮೂಲ ನಿಮಿತ್ತ ಅಂತ ಹೇಳಿದ್ರು. ಜೈಸೆ ಪೀವೆ ಪಾನಿ, ನಾವು ಯಾವ ನೀರು ಕುಡಿತೀವಿ ಆ ನೀರಿನ ಪ್ರಕಾರ ನಮ್ಮದು ವಾಣಿ ಕೂಡ ಬರ್ತಾ ಇರುತ್ತೆ. ನಮ್ ಬರುವಂತ ಶಬ್ದಗಳು ಕೂಡ ಎಷ್ಟು ಪ್ರಾಸುಕ ನೀರು ಕುಡಿತೀವಿ ಅಷ್ಟು ಪ್ರಾಸುಕ ವಾಣಿ ಬರ್ತಾ ಇರುತ್ತೆ. ನಾವೆಷ್ಟು ಅಂತ ನೀರು ಕುಡಿತೀವಿ ಅಂತ ಮಾತುಗಳು ನಮ್ಮ ಬಾಯಿಂದ ಬರ್ತಿರ್ತಾವ. ನಾವು ಅಂತ ಅನ್ನ ತಿಂದಿವಿ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಪರಿಣಾಮಗಳು ಹೇಗತ್ತಾವ ಅಂತವ ಆಗ್ತಾವ. ನಾವು ಶುದ್ಧವಾದ ಪ್ರಾಸುಕವಾದ ಭೋಜನವನ್ನು ಆಹಾರವನ್ನು ಸೇವನೆ ಮಾಡ್ತಿದೀವಿ ಅಂತಂದ್ರ ನಮ್ಮ ಪರಿಣಾಮಗಳು ಕೂಡ ಏನಾಗ್ತಾವ, ಸಮೀಚೀನವಾಗಿರ್ತಾವ. ನಿಮಿತ್ತಗಳಿದಾವಿಲ್ಲಿ, ಒಂದಕ್ಕೊಂದು ನಿಮಿತ್ತಗಳ. ಆ ನಿಮಿತ್ತದ ನಾವು ಒಳ್ಳೆ ಉಪಯೋಗ ಮಾಡ್ಕೊಂಡಿವಿ ಅಂತಂದ್ರೆ ಮುಗೀತು. ಅನ್ನನೇ ಇದೆ. ಈಗ ಚೌಕದಲ್ಲಿ ಏನು ಅಡಿಗೆ ಮಾಡ್ತೀರಾ ಅದು ಅನ್ನನೇ ಇದೆ, ಹೋಟೆಲ್ದಲ್ಲಿ ಸಹ ಸಿಗೋದು ಅದು ಅನ್ನನೇ ಇದೆ. ಅನ್ನದಲ್ಲಿ ಏನು ಬೇರೆ ಇಲ್ಲ, ಅದು ಅನ್ನ ಇದೆ, ಇದು ಅನ್ನ ಇದೆ. ಚೌಕದಲ್ಲಿ ಯಾಕೆ ಮಾಡಬೇಕು? ಅಲ್ಲಿ ಹೋಟೆಲ್ದಲ್ಲಿ ತಂದು ತಿನ್ನಿಸಬಹುದಲ್ಲ ಮುನಿಗಳಿಗೆ. ಪಾಪ ಇದೆ ಅಂತಲ್ಲ, ಅದು ಅನ್ನನೇ ಇದೆ, ಇದು ಅನ್ನನೇ ಇದೆ. ಆ ಹೋಟೆಲ್ದಾಗಿಂದ ತಂದು ತಿನ್ನಿಸಬಹುದಲ್ಲ ಮುನಿಗಳಿಗೆ. ಯಾಕೆ ತಿನ್ನಬಾರ್ದು ಮುನಿಗಳು ಹೋಟೆಲ್ದಾಗಿಂದ? ಪರಿಣಾಮ ಹಾಳಾಗ್ತಾವ. ಅಲ್ಲಿ ಅಶುದ್ಧವಾಗಿದೆ ಅದು, ಅದು ಪ್ರಾಸುಕ ಇಲ್ಲ, ಅದು ವಿಧಿಪೂರ್ವಕ ಇಲ್ಲ, ಅದು ಅಭಕ್ಷ್ಯವಾದ ವಸ್ತು ಇದೆ. ಆ ಅಭಕ್ಷ್ಯ ವಸ್ತುವನ್ನು ಸೇವನೆ ಮಾಡಿದ್ರೆ ಅವ್ರು ಬರುವಂತ ಮನಸ್ಸಿನ ಪರಿಣಾಮಗಳು ಅವೆಲ್ಲ ಏನಾಗ್ತಾವ? ಅಶುದ್ಧವಾಗಿರ್ತಾವ, ಸಮೀಚೀನವಾಗಿರುವುದಿಲ್ಲ, ಅಸಮೀಚೀನವಾಗಿರ್ತಾವ, ಮಿಥ್ಯಾತ್ವ ಸಹಿತ ಇರ್ತಾವ. ಅದಕ್ಕೆ ಅಂತ ಅಶುದ್ಧವಾದ ಅಭಕ್ಷ್ಯವಾದ ಭೋಜನವನ್ನು ಮುನಿಗಳಿಗೆ ತಿನ್ನಿಸಬಾರ್ದು. ಆಹಾರ ಮಾಡೋ ನಿಮಿತ್ತ ಕಾರಣ ಇಷ್ಟಿದೆ, ಹೊಟ್ಟೆ ತುಂಬಿಕೊಳ್ಳೋದಕ್ಕೋಸ್ಕರ ಅಲ್ಲ, ದಷ್ಟಪುಷ್ಟ ಶಕ್ತಿಶಾಲಿ ಆಗೋದಕ್ಕೋಸ್ಕರ ಇಲ್ಲ. ಆಹಾರ ಮಾಡೋದು ನಿಮಿತ್ತ ಮಾತ್ರ ಇಷ್ಟಕ್ಕಿದೆ, ಆ ಮುನಿಗಳ ಧ್ಯಾನ ಅಧ್ಯಯನದಲ್ಲಿ ಲೀನ ಆಗೋದಕ್ಕೋಸ್ಕರ ಶರೀರ ಕೆಲಸ ಕೊಡ್ಲಿ ಅಷ್ಟೇ. ಇದಕ್ಕೆ ಧ್ಯಾನ ಮತ್ತು ಅಧ್ಯಯನಗೋಸ್ಕರ ಆ ಮುನಿಗಳಿಗೆ ಆಹಾರ ಕೊಡ್ತೀವ, ಆ ಆಹಾರದ ನಿಮಿತ್ತ ಆಗಿರಬೇಕು. ಶಕ್ತಿ ಬೆಳೆಸೋದಕ್ಕೋಸ್ಕರ, ಶರೀರ ಬೆಳೆಸೋದಕ್ಕೋಸ್ಕರ ಅಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು ನಾವು ಆಹಾರ ಕೊಡುವಾಗ, ಆಹಾರ ಕೊಡುವಂತ ಸಂದರ್ಭದಲ್ಲಿ ಮತ್ತು ಆಹಾರ ತಗೊಳ್ಳುವಂತ ಸಂದರ್ಭದಲ್ಲಿ. ಈ ರೀತಿ ಅರ್ಥ ಆಯ್ತಾ? ಕುಡಿಯುವಂತ ನೀರು ಸಹ ಹಾಗೆ ಇದೆ. ನಾವೆಂತ ನೀರು ಕುಡಿತೀವಿ ಅದೇ ರೀತಿ ನಮ್ಮ ವಾಣಿ, ನಮ್ಮ ಬಾಯಿಂದ ಶಬ್ದಗಳು ಬರ್ತಾ ಇರ್ತವ. ಮಣಿಗಳು ಆಹಾರಕ್ಕೆ ಹೋಗ್ತಾರೆ, ಹೋದ್ಮೇಲೆ ಅಲ್ಲಿ ಎಲ್ಲ ಇರುತ್ತೆ. ಮತ್ತು ಎಲ್ಲ ಆಹಾರ ಆದಮೇಲೆ ಕಮಂಡಿನಲ್ಲಿ ಒಂದು ಬೆಳ್ಳಿ ಚಮಚೆ ಹಾಕೊಂಡು ಬಂದ್ಬಿಡ್ತಾರೆ. ಆಮೇಲೆ ಹೋದ್ಮೇಲೆ ವಾಪಸ್ ಬಂದಮೇಲೆ ಅವ್ರಿಗೆ ಗೊತ್ತು ಯಾಕಿದ್ದೀರ ನನಗೆ ಭಾವ ಬಂತು ಅಂತ. ಆಹಾರ ಮಾಡಿದವ್ರಿಗೆ ಕೇಳಿದ್ರು ಏನು ನೀವು ಯಾವ ಉದ್ಯೋಗ ಕಳ್ಳತನದಿಂದ ಹಾಗೆ ಇದೆ ಅದು. ಏನಾಗ್ತದೆ, ಒಬ್ಬರು ಮುನಿಗಳು ಆಹಾರಕ್ಕೆ ಹೋಗಿರ್ತಾರೆ, ಆಹಾರ ಪಡ್ಗಾನ ಆಗತ್ತೆ, ಆಹಾರ ಮಾಡ್ತಾರೆ. ಆಹಾರ ಎಲ್ಲ ಆದ ನಂತರ ವಾಪಸ್ ಕಮ್ಮಂಡಲು ತಗೊಂಡು ಬರ್ತಾವಾಗ ನಿಮ್ ಚಮಚ ಅಂತ ಹೇಳಿದ್ರೆ ನಾವು ಕೇಳ್ಕೊಂಡಿರುವಾಗ ನಮ್ಮದು ಜಪದ ಮಾಲೆ ಅಂತ ಕೇಳಿ ಸಿಕ್ತು, ಜಪಸರ ಅಂತ ಕೇಳಿ ಸಿಕ್ತು. ಬೆಳ್ಳಿ ಜಪಸರ ಇತ್ತು, ಕಲಶದ ಮೇಲೆ ತೆಂಗಿನಕಾಯಿ ಮೇಲೆ ಜಪಸರ ಸುತ್ತಿದಿತ್ತು. ಅದು ಬರುವಾಗ ಮುನಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅದು ಹೊರಗಡೆ ಕಮಂಡ್ಲು, ಅಲ್ಲೇ ಕಮಂಡದ ಪಕ್ಕದಲ್ಲೇ ಅದು ಕಲಶ ಇಟ್ಟಿದ್ರು. ಆ ಕಲಶದ ಮೇಲೆ ಇರುವಂತಹ ಜಪಸರ, ಬೆಳ್ಳಿ ಜಪಸರ ಬಹಳ ಚೆನ್ನಾಗಿ ಕಾಣಿಸ್ತು, ಬಹಳ ಸುಂದರ ಕಾಣಿಸ್ತು ಅವರಿಗೆ. ಆ ಜಪಸರ ಕಮಂಡದ ಒಳಗಡೆ ಹಾಕೊಂಡು ತಗೊಂಡು ಬಂದ್ರು. ಸಾಮಾಯಿಕ ಸ್ಥಾನದಲ್ಲಿ ಹೋಗಿ ಸಾಮಾಯಿಕ ಕೂತ್ಕೊಂಡ್ರು. ಸಾಮಾಯಿಕ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಆಗ್ತಿಲ್ಲ.
ಮನಸ್ಸು ವಿಚಲಿತ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕೆ ನನಗೆ ಈ ರೀತಿ ಆಗ್ತಾ ಇದೆ, ಯಾಕೆ ನನ್ನ ಮನಸ್ಸು ವಿಚಲಿತ ಆಗ್ತಾ ಇದೆ ಅಂತ ಚಿಂತನೆ ಮಾಡಿದಾಗ ಕಮಂಡ್ಲು ಕಾಣಿಸ್ತು. ಕಮಂಡದಲ್ಲಿ ಜಪಸರ ಇತ್ತು. ಆ ಜಪಸರ ನೋಡಿ, ಅಯ್ಯೋ ನಾನು ಕಳ್ತನ ಮಾಡ್ಕೊಂಡು ಬಂದಲ್ಲ, ಈ ಜಪಸರ ನಾನು ಕಳ್ತನ ಮಾಡ್ಕೊಂಡು ಬಂದಲ್ಲ, ಈ ಕಳ್ತನ ಮಾಡ್ಕೊಂಡು ಬರುವಂತ ಭಾವನೆ ಯಾಕಾಯ್ತು ನನಗೆ ಅನ್ನೋಂತ ಆ ಭಾವ ಪ್ರಕಟ ಆದಾಗ ಆ ಜಪಸರ ತೆಗೆದಲ್ಲಿ ಸೈಡ್ ಕೆಡ್ತಾರ. ಮತ್ತೆ ಯಾರ ಮನೆಯಲ್ಲಿ ಚೌಕ ಆಹಾರ ಆಗಿತ್ತೋ ಅವ್ರನ್ನ ಕರೆಸ್ತಾರಲ್ಲಿ. ಕರೆಸಿ ಕೇಳ್ತಾರ, ನೀವೇನು ಉದ್ಯೋಗ ಮಾಡ್ತೀರಪ್ಪ, ನೀವೇನು ಕೆಲಸ ಮಾಡ್ತೀರಾ, ಏನು ನಿಮ್ಮದು ಬಿಸ್ನೆಸ್ ಇದೆ, ನಿಮಗೆ ವ್ಯವಹಾರಗಳು ಏನಿದಾವ ಅಂತ ಕೇಳಿದಾಗ ಅವರು ಸತ್ಯ ಹೇಳ್ಬೇಕು. ನನಗೆ ಸತ್ಯ ಹೇಳ್ತಿದ್ರೆ ನಿಮಗೆ ನಾನೊಂದು ಒಳ್ಳೆ ಆಶೀರ್ವಾದ ಕೊಡ್ತೀನಿ ಏನೋ ಅವ್ರಿಗೆ ಹೇಳ್ತಾರೆ. ಹಿಂಗಲ್ಲ, ಅವಾಗ ಸತ್ಯ ಹೇಳ್ಬೇಕಂದಾಗ ಒಪ್ಕೊಂಡ್ಬಿಡ್ತಾರೆ ಅವರು. ಮಹಾರಾಜರ, ನಾವು ನಮ್ಮ ಕೆಲಸಗಳು, ನಮ್ಮ ಕಾರ್ಯಕಲಾಪಗಳು ಏನಿದಾವ ಅಧಾರ್ಮಿಕವಾಗಿದಾವ, ಅಧಾರ್ಮಿಕವಾಗಿ ಅಂದ್ರೆ ಧರ್ಮಕ್ಕೆ ಸಂಬಂಧಪಟ್ಟದ ನಮ್ಮ ಕಾರ್ಯಗಳಿಲ್ಲ, ನಾವೆಲ್ಲ ಹಿಂದೆ ಬೇಕಾದ ಕಳ್ತನ ಮಾಡೋದು ಅದು ಇಂಥದೆಲ್ಲ ಮಾಡ್ತಿರ್ತೀವಿ ನಾವು ಅಂತ ಹೇಳಿದಾಗ, ಸರಿ ಇದೆಯಪ್ಪ, ನೀವು ಕಳ್ತನ ಮಾಡಿ ತಂದಿಟ್ಟಿರುವಂತ ಆಹಾರ ನಾನ್ ತಿಂದೆ, ನನಗೂ ಕಳ್ತನ ಮಾಡುವಂತ ಭಾವನೆ ಆಯ್ತು, ಇದು ತಗೊಳ್ರಿ ನಿಮ್ ಜಪಸರ ಅಂತ ಹೇಳಿ ಜಪಸರ ಕೊಟ್ಟು ಬಿಡ್ತಾರೆ ಅವ್ರ ಕೈಯಲ್ಲಿ. ಈ ರೀತಿ ಅದೇ ಹೇಳ್ತಾರಲ್ಲಿ ಉದಾಹರಣೆಗಳು ಬಹಳಷ್ಟು ಬರ್ತಾವ ಅಂತವೆಲ್ಲಮ್ಮ, ಬಹಳಷ್ಟು ಉದಾಹರಣೆ ಬರ್ತಾವ. ಯಾವ ರೀತಿ ಯಾವ ಪರಿಣಾಮಯುಕ್ತ ನೀವು ಆಹಾರ ಕೊಡ್ತೀರ ಆ ಪರಿಣಾಮಗಳಲ್ಲಿ ಮುನಿಗಳ ಮೇಲೆ ಪ್ರಭಾವಶಾಲಿ ಆಗ್ತಿರ್ತಾವ. ಆಹಾರ ಕೊಡುವಾಗ ಸಹ ನಿಮ್ಮ ಪರಿಣಾಮಗಳು ಕಷಾಯುಕ್ತವಾಗಿರಬಾರದು ಅಂತ ಹೇಳಿದ್ದಾರೆ. ಆಹಾರ ಕೊಡುವಾಗ ಸಹ ಪರಿಣಾಮದಲ್ಲಿ ಕಷಾಯುಕ್ತವಾಗಿ ಕ್ರೋಧ, ಮಾನ್, ಮಾಯಾ, ಲೋಭ ಈ 4 ಪ್ರಕಾರದ ಕಷಾಯುಕ್ತವಾಗಿ ನೀವು ಆಹಾರ ಕೊಡ್ತಿದ್ರ ಅಂತಂದ್ರೆ ಅದೇ ಪ್ರಭಾವ ಆ ಮುನಿಗಳ ಮೇಲೆ ಬೀಳ್ತಾ ಇರತ್ತೆ. ಆ ಮುನಿಗಳ ಧ್ಯಾನ ಮಾಡಕ್ಕಾಗಲ್ಲ, ಅಧ್ಯಯನ ಮಾಡಕ್ಕಾಗಲ್ಲ, ಸಾಮಾಯಿಕ ಮಾಡಕ್ಕಾಗಲ್ಲ, ಅವ್ರ ತಪಚರ್ಯ ಮಾಡಕ್ಕಾಗಲ್ಲ, ಯಾವುದೂ ಕ್ರಿಯೆಗಳು ಮುನಿಗಳದು ಸಹ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಮುನಿಗಳಿಗೆ ಆಹಾರ ಕೊಡುವಾಗ ಉದ್ದೇಶ ಏನಿರಬೇಕು, ಅವಾಗ ಮಾಡಿರುವಂತ ಅಡಿಗೆ ಉದ್ದೇಶ ಏನಿರಬೇಕು, ಈ ಮುನಿಗಳಿಗೆ ನಾನು ಆಹಾರ ಮಾಡ್ತಾ ಇರೋದು ಉದ್ದೇಶ ಮಾತ್ರ ಎಷ್ಟೇ ಇದೆ, ಮುನಿಗಳಿಗೆ ಧ್ಯಾನ ಅಧ್ಯಯನಗೋಸ್ಕರ, ಅವ್ರಿಗೆ ಸಾಮಾಯಿಕದಗೋಸ್ಕರ, ಅವ್ರ ಚರ್ಯದಗೋಸ್ಕರ, ಅವ್ರ ಸಾಧನೆಗೋಸ್ಕರ, ಆ ಮುನಿ ಚರ್ಯದಗೋಸ್ಕರ ಈ ಆಹಾರದ ಉಪಯೋಗ ಆಗಲಿ ಅನ್ನೋಂಥ ಭಾವನೆ ಮಾತ್ರ ಇಟ್ಟುಕೊಂಡು ಮುನಿಗಳಿಗೆ ಆಹಾರ ದಾನ ಕೊಡ್ತಾ ಇರಬೇಕು ಅಂತ ಹೇಳಿ ಹೇಳ್ತಾರೆ. ಅರ್ಥ ಆಯ್ತಾ? ಈ ಪ್ರಕಾರ ಇಲ್ಲಿ ಮಿಥ್ಯಾತು ಚಾರೋ ಗತಿ ಮೇ ಹೇ, ಮಿಥ್ಯಾತು ಏನಿದೆ ಅದು 4 ಗತಿಗಳಲ್ಲಿ. ಮಿಥ್ಯಾತು ಚಾರೋ ಗತಿ ಮೇ ಹೇ और सम्यक्तु भी चारो गति में है. सम्यक्तु ಸಹ 4 ಗತಿಗಳಲ್ಲಿ ಪ್ರಾಪ್ತಿ ಮಾಡ್ಕೊಳ್ಳಬಹುದು. ಅಜ್ಞಾನ भी चारो गति में है और सम्यक ज्ञान भी चारो गति में है. ಅಜ್ಞಾನ ಸಹ 4 ಗತಿಗಳಲ್ಲಿದೆ ಮತ್ತು ಸಮ್ಯಕ್ ಜ್ಞಾನ ಸಹ 4 ಗತಿಗಳಲ್ಲಿ ಇದೆ. परंतु विशेष बात यह है कि चारित्र तो सिर्फ मनुष्य गति में है. सम्यक दर्शन, सम्यक ज्ञाನ 4 ಗತಿಗಳಲ್ಲಿದೆ. ಮಿಥ್ಯಾ ದರ್ಶನ, ಮಿಥ್ಯಾ ಜ್ಞಾನ 4 ಗತಿಗಳಲ್ಲಿದೆ. ಆದ್ರೆ ವಿಶೇಷ ಏನಂತಂದ್ರ ಚಾರಿತ್ರ, ಸಮ್ಯಕ್ ಚಾರಿತ್ರದ ಪಾಲನೆ ಮಾಡುವಂತ ಅವಕಾಶ ಮಾತ್ರ ಇದರಲ್ಲಿದೆ, ಮನುಷ್ಯ ಗತಿಯಲ್ಲಿದೆ. ಮನುಷ್ಯ ಗತಿ ಮೇ ಹೇ और ಅಚಾರಿತ್ರ ತೋ ಚಾರೋ ಗತಿ ಮೇ ಹೇ. ಅಚಾರಿತ್ರ ಅಂದ್ರೆ ನನ್ನ ಚಾರಿತ್ರನೇ ಇಲ್ಲ ಅಲ್ಲಿ, ಹೀನವಾದ ಚಾರಿತ್ರ ಅಥವಾ ಬೇಡವಾದ ಚಾರಿತ್ರದ ಪಾಲನೆ ಮಾಡ್ತಿರ್ತಾರಲ್ಲ ಅಂತ ಚಾರಿತ್ರ 4 ಗತಿಯಲ್ಲಿದೆ. ಅಸಂಯಂ ಚಾರೋ ಗತಿ ಮೇ ಹೇ, ಅಸಂಯಂ ಸಹ ಎಲ್ಲಿದೆ? 4 ಗತಿಗಳಲ್ಲಿದೆ. ಸಂಯಮ ಸಿರ್ಫ್ ಮನುಷ್ಯ ಗತಿ ಮೇ ಹೇ, ಸಂಯಮ ಮಾತ್ರ ಎಲ್ಲಿದೆ? ಮನುಷ್ಯ ಗತಿಯಲ್ಲಿದೆ. ಪರಮಾತ್ಮ संयम सिर्फ मनुष्य गति में है. सब मनुष्यों को संयम नहीं होता. ಸಂಯಮ ಮಾತ್ರ ಮನುಷ್ಯ ಗತಿಯಲ್ಲಿದೆ ಪಂಡಿತರ, ಆದ್ರೆ ಸಂಯಮ ಎಲ್ಲ ಮನುಷ್ಯರಿಗೆ ಆಗುವುದಿಲ್ಲ. ಮನುಷ್ಯ ಗತಿಯಲ್ಲಿ ಸಂಯಮ ಇದೆ ಅಂತಂದ್ರೆ ಎಲ್ಲಾ ಮನುಷ್ಯರಿಗೆ ಸಂಯಮದ ಪಾಲನೆ ಮಾಡಲಿಕ್ಕೆ ಆಗುವುದಿಲ್ಲ. ಸಂಯಮ ನಹಿ ಹೋತಾ. ಆರ್ಯಖಂಡದಲ್ಲಿ ಇನ್ನು ಹೇಳ್ರಿ, ಸಂಯಮ ಯಾವ ಜೀವಿಗಳಿಗೆ ಮಾತ್ರ ಸಿಗತ್ತೆ ಅಂತ ಹೇಳ್ತಾರೆ ಇಲ್ಲಿ. ಪ್ರಥಮವಾಗಿ ಆರ್ಯಖಂಡದಲ್ಲಿ, ಭರತ ಕ್ಷೇತ್ರದಲ್ಲಿ 6 ಖಂಡಗಳಿದಾವ. ಎಷ್ಟು? 6 ಖಂಡ ಇದಾವ. 5 ಮ್ಲೇಚ್ಛ ಖಂಡ ಇದಾವ, 1 ಆರ್ಯ ಖಂಡ ಇದೆ. 5 ಮ್ಲೇಚ್ಛ ಖಂಡ, 1 ಆರ್ಯ ಖಂಡ. ಈ ಆರ್ಯ ಖಂಡದಲ್ಲಿ ಉಚ್ಚ ಗೋತ್ರದಲ್ಲಿರುವಂತ ಜೀವಿಗಳಿಗೆ ಯಾವ ಗೋತ್ರ? ಉಚ್ಚ ಗೋತ್ರ. 2 ಗೋತ್ರದ, ಒಂದು ನೀಚ ಗೋತ್ರ ಮತ್ತೊಂದು ಉಚ್ಚ ಗೋತ್ರ. ಈ 2 ಗೋತ್ರದಲ್ಲಿ ಒಂದು ಶ್ರೇಷ್ಠವಾದ ಗೋತ್ರ ಯಾವುದು? ಉಚ್ಚ ಗೋತ್ರ. ಉಚ್ಚ ಗೋತ್ರದಲ್ಲಿ ಪೂರ್ವಾಂಗ ವಾಲೆ, ಪೂರ್ಣಾಂಗ ಅಂದ್ರೆ 8 ಅಂಗಗಳಿದಾವ. 8 ಅಂಗಗಳಂದ್ರೆ 1 ತಲೆ, 2 ಕೈ. ಪಂಡಿತರು ನೆನಪಿಟ್ಟುಕೊಳ್ಳಿ, 8 ಅಂಗಗಳು ಯಾವ್ಯಾವುದು? 1 ತಲೆ, 2 ಕೈ,
2 ಕಾಲು ಎಷ್ಟಾದವು? 5 ಆದವು. ಎದೆ 6 ಆಯ್ತು. ಬೆನ್ನು 7 ಆಯ್ತು. ನಾವು ಕೂತ್ಕೊಂಡಿರುವಂತ ಸ್ಥಾನ, ಕೂತ್ಕೊಳ್ತೀವಲ್ಲ, ಈ ಕೂತ್ಕೊಳ್ಳುವಂತ ಅಂಗ, ಈ ಅಂಗ 8ನೇ ಅಂಗ. ಹಿಂಗೆ 8 ಅಂಗಗಳಿದಾವ. ಈ 8 ಅಂಗ ಸಮೇತವಾಗಿರುವಂತವ್ರಿಗೆ ಮಾತ್ರ. ಆಮೇಲೆ ಮತ್ತೆ ಹೇಳ್ತಾರೆ, ಪೂರ್ಣಾಂಗ ವಾಲೆ ಮನುಷ್ಯೋಂಕೋ ಸಕಲ ಚಾರಿತ್ರ ಕಿ ಪ್ರಾಪ್ತಿ ಹೋತಿ ಹೇ, ಸಕಲ ಚಾರಿತ್ರದ ಪ್ರಾಪ್ತಿ ಆಗುತ್ತದೆ. ಹರ್ ಕಿಸಿಕೋ ನಹಿ, ಎಲ್ಲರಿಗೂ ಇದು ಸಂಯಮದ ಪಾಲನೆ, ಚಾರಿತ್ರದ ಪಾಲನೆ ಮಾಡಲಿಕ್ಕೆ ಆಗುವುದಿಲ್ಲ. ಚಾರಿತ್ರ का लक्षण रत्नकंडक श्रावकाचार में, ಚಾರಿತ್ರದ ಲಕ್ಷಣ ರತ್ನಕಂಡಕ ಶ್ರಾವಕಾಚಾರದಲ್ಲಿ ತೃತೀಯ ಪರಿಚ್ಛೇದ में 3ನೇ ಅಧಿಕಾರದಲ್ಲಿ आचार्य समंत भद्र स्वामी ने इस प्रकार से प्रतिपादित किया है. आचार्य समंत भद्र स्वामिಗಳು ಈ ಪ್ರಕಾರ ಇಲ್ಲಿ ಪ್ರತಿಪಾದಿತ ಮಾಡಿದ್ದಾರೆ. ರತ್ನಕಂಡಕ ಶ್ರಾವಕಾಚಾರದಲ್ಲಿ 49ನೇ ನಂಬರ್ ಗಾತೆ. ಎಷ್ಟು ನಂಬರ್ ಗಾತೆ? 49ನೇ ಗಾತೆಯಲ್ಲಿ ಆಚಾರ್ಯ ಭಗವಂತರು ಬಹಳ ಸುಂದರವಾಗಿ ಇಲ್ಲಿ ಮತ್ತೊಂದು ಸೂತ್ರ, ಅದು ಇನ್ನೊಂದು ಸ್ವಲ್ಪ ಇದೆ, ತಗೊಂಡ್ಬಿಡ್ತೀನಿ, ಒಂದು 5 ನಿಮಿಷ ಜಾಸ್ತಿ ಆದ್ರೆ ಆಗಲಿ ಪರವಾಗಿಲ್ಲ. ಏನ್ ಹೇಳ್ತಿದಾರೆ ಅಂತಂದ್ರೆ, ಹಿಂಸಾನೃತ ಚೌರ್ಯೋಭ್ಯೋ ಮೈಥುನ ಸೇವಾ ಪರಿಗ್ರಹಾಭ್ಯಾಂ ಚ ಪಾಪ ಪ್ರಣಾಳಿ ಕಾಭ್ಯೋ ವೀರತಾ ಸಂಜ್ಞಸ್ಯ ಚಾರಿತ್ರಂ ಅಂತ ಸೂತ್ರ ಇದು ರತ್ನಕಂಡ ಶ್ರಾವಕಾಚಾರದು. ಇದರಲ್ಲಿ ಆ ಮನುಷ್ಯ ಹೇಗಿರ್ಬೇಕಂತ ಹೇಳ್ತಾರೆ ಇಲ್ಲಿ ವೈಭವನ್ನ. झूठ, हिंसा, चोरी, कुशील और परिग्रह के शुभ आश्रव से बचने के लिए 5 पापों को मान, वचन और काय से कृतकारित और अनुमोदना से त्याग करना सो सम्यक चारित्र कहलाता है. ಏನಿದ್ರಲ್ಲಿ 5 ಪಾಪಗಳು: ಹಿಂಸೆ ಮಾಡೋದು, ಕಳ್ಳತನ ಮಾಡೋದು, ಸುಳ್ಳು ಮಾತಾಡೋದು, ಕುಶೀಲ ಸೇವನೆ ಮಾಡೋದು, ಪರಿಗ್ರಹ ಸಂಗ್ರಹ ಮಾಡೋದು. ಈ 5 ಪ್ರಕಾರದ ಪಾಪಗಳನ್ನ ಈ ಶುಭ ಆಶ್ರವದಿಂದ ಬಚಾವ್ ಮಾಡ್ಕೊಳ್ಳಕ್ಕೆ, ಅಶುಭ ಆಶ್ರವದಿಂದ ಬಚಾವ್ ಮಾಡ್ಕೊಳ್ಳಕ್ಕೆ, ಇಲ್ಲಿ ಅಶುಭ ಕರ್ಮದ ಆಶ್ರವ ಆಗ್ತಾ ಇದೆ. 5 ಪಾಪಗಳನ್ನ ಮಾಡ್ತಿರುವಾಗ ಅಶುಭ ಕರ್ಮಗಳನ್ನ ನಾವು ಆಶ್ರವ ಮಾಡ್ಕೊಳ್ತಾ ಇದೀವಿ. ಈ ಆಶ್ರವದಿಂದ ನಿಮ್ಮನ್ನ ನೀವು ಬಚಾವ್ ಮಾಡ್ಕೊಳ್ಬೇಕಾಗಿತ್ತಂತಂದ್ರೆ ನೀವೇನ್ ಮಾಡಬೇಕು? 5 ಪಾಪಗಳಿಂದ ಬಚಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಮನ, ವಚನ, ಕಾಯ, ಕೃತ, ಕಾರಿತ, ಅನುಮೋದನೆ, ನೋಡ್ರಿ, ಮನ, ವಚನ, ಕಾಯದಿಂದ, ಕೃತ, ಕಾರಿತ, ಅನುಮೋದನೆಯಿಂದ ತ್ಯಾಗ ಮಾಡಬೇಕು. ಏನ್ ಮಾಡಬೇಕು? ಏನನ್ನು? 5 ಪಾಪಗಳನ್ನು. ಈ 5 ಪಾಪಗಳನ್ನ ತ್ಯಾಗ ಮಾಡಿದೀವಿ ಅಂತಂದ್ರೆ ಸಮ್ಯಕ್ ಚಾರಿತ್ರ ನಿಮಗೆ ಪ್ರಾಪ್ತಿ, ಇಲ್ಲದಿದ್ದರೆ ಇಲ್ಲ ಅಂತ ತಿಳ್ಕೊಳ್ಬೇಕು. और ಚಾರಿತ್ರ से ವ್ಯಕ್ತಿ ಮಹಾನ್ बनता है. ವ್ಯಕ್ತಿ ಮಹಾನ್ ಹೇಗಾಗ್ತಾನ? ಚಾರಿತ್ರದಿಂದ ವ್ಯಕ್ತಿ ಮಹಾನ್ ಆಗ್ತಾನ. ಪವಿತ್ರ बनता है, ಪವಿತ್ರ ಆಗ್ತಾನ. ಚಾರಿತ್ರ से पतित पावन बन जाता है. ಚಾರಿತ್ರದ ಪ್ರಭಾವದಿಂದ ಒಬ್ಬ ಸಾಮಾನ್ಯ ಪತಿತ, ಸಾಮಾನ್ಯ ಒಬ್ಬ ಜೀವ ಪಾವನ ಸ್ಥಾನದಲ್ಲಿ ಹೋಗ್ಬಿಡ್ತಾನ. ಆಮೇಲೆ ಮಲಿನ ಪ್ರಾಣಿ ಕುಲೀನ್ ಬನ್ ಜಾತಾ ಹೈ. ಮಲಿನ ಪ್ರಾಣಿ ಏನಾಗ್ತಾನ? ಕುಲೀನ್ ಆಗ್ಬಿಡ್ತಾನ. ಇನ್ಸಾನ್ ಭಗವಾನ್ ಬನ್ ಜಾತಾ ಹೈ. ಮನುಷ್ಯ ಏನಾಗ್ತಾನ? ಒಬ್ಬ ಭಗವಾನ್ ಆಗ್ಬಿಡ್ತಾನ. ಕಿಂಕರ್ ತೀರ್ಥಂಕರ್ ಬನ್ ಜಾತಾ ಹೈ. ಕಿಂಕರ್ ಸಾಮಾನ್ಯ ಜೀವ ಒಬ್ಬ ತೀರ್ಥಂಕರ್ ಆಗ್ಬಿಡ್ತಾನ. ಚಾರಿತ್ರ ಕಿ ಮಹಿಮಾ ಅಚಿಂತ್ಯ ಹೈ. ಚಾರಿತ್ರದ ಮಹಿಮೆ ಏನಿದು? ಅಚಿಂತ್ಯವಾಗಿದೆ. ಸಮ್ಯಕ್ ದರ್ಶನ ಕಿ ಪರಮ ವಿಶುದ್ಧಿ ಕಾ ಫಲ ಪರಮ ವಿಶುದ್ಧಿ ಚಾರಿತ್ರ ಹೇ. ಸಮ್ಯಕ್ ದರ್ಶನದ ಪರಮ ವಿಶುದ್ಧಿಯ ಫಲ ಯಾವುದಿದೆ ಅಂತಂದ್ರೆ ಅದು ಪರಮ ವಿಶುದ್ಧಿ ಚಾರಿತ್ರವಾಗಿದೆ. और शुद्ध चारित्र का फल निज शुद्ध आत्मा का ध्यान है. ಮತ್ತು ಶುದ್ಧ ಚಾರಿತ್ರ್ಯದ ಫಲ ಯಾವುದಿದೆ ಅಂತಂದ್ರೆ ಅದು ನಿಜ ಶುದ್ಧ ಆತ್ಮನ ಧ್ಯಾನ ಇದೆ. और आत्म ध्यान का फल महानिर्वाण है. ಮತ್ತು ಆತ್ಮ ಧ್ಯಾನದ ಫಲ ಯಾವುದಿದೆ? महानिर्वाण ಇದೆ. जो प्रत्येक भव्य प्राणी अंतिम फल के रूप में चाहते हैं. ಮತ್ತು ಪ್ರತಿಯೊಂದು ಭವ್ಯ ಜೀವಿಗಳು ಅಂತಿಮ ಫಲ ರೂಪದಲ್ಲಿ ಅದನ್ನ ಕೇಳ್ಕೊಳ್ತಿರ್ತಾರ, ಭಾವನೆ ಮಾಡ್ತಿರ್ತಾರ. ಚಾರಿತ್ರ ಧಾರಣ करने की भावना, ಚಾರಿತ್ರ ಧಾರಣೆ ಮಾಡಿಕೊಳ್ಳುವಂತ ಭಾವನೆ ಇದೆಯಲ್ಲ ಪಂಡಿತರೇ, ಪಾರ್ಶ್ವತನ ಭಾವನಾ ಪ್ರತ್ಯೇಕ ಭವ್ಯ ಜೀವ करता है. ಪ್ರತಿಯೊಬ್ಬ ಜೀವ ಆ ಚಾರಿತ್ರ ಧಾರಣೆ ಮಾಡ್ಕೊಳ್ಬೇಕಂತ ಭಾವನೆ ಮಾಡ್ತಿರ್ತಾನ. ಪರಂತು ಪ್ರತ್ಯೇಕ ಪ್ರಾಣಿ ಪ್ರಾಪ್ತ ನಹಿ ಕರ್ ಪಾತಾ ಹೈ. ಆದ್ರೆ ಪ್ರತ್ಯೇಕ ಪ್ರಾಣಿಗಳು ಅದನ್ನ ಪ್ರಾಪ್ತ ಮಾಡ್ಕೊಳ್ಳಕ್ಕೆ ಆಗುವುದಿಲ್ಲ. ಕ್ಯೋಂಕಿ, ಯಾಕಂತಂದ್ರೆ ಜಬ್ ತಕ್ ಚಾರಿತ್ರ ಮೋಹನಿ ಕರ್ಮಕ ಮಂದೋದಯ ನಹಿ ಹೋಗಾ. ಎಲ್ಲಿವರೆಗೆ, ಯಾಕೆ ಅಂತಂದ್ರೆ ಎಲ್ಲಿವರೆಗೆ ಚಾರಿತ್ರ ಮೋಹನೀಯ ಕರ್ಮದ ಮಂದೋದಯ,
ಮಂದ ಮತ್ತು ಉದಯ ಇರುವುದಿಲ್ಲ, ಅಲ್ಲಿವರೆಗೆ तब तक ಚಾರಿತ್ರ ಧಾರಣ करने की योग्यता मनुष्य में नहीं आ सकती, ಅಲ್ಲಿವರೆಗೆ ಚಾರಿತ್ರ ಧಾರಣೆ ಮಾಡುವಂತ ಯೋಗ್ಯತೆ ಮನುಷ್ಯನಲ್ಲಿ ಬರುವುದಿಲ್ಲ. ಅರ್ಥ ಆಯ್ತೇನ್ರಿ? ಖುಷಿ ಆದ್ರಲ್ಲಿ ಸಂತೋಷನ್ನ, ಸಂತೋಷಪ್ಪ ಖುಷಿಯಲ್ಲಿ. ಮಹಾರಾಜರು ದಿನ ಬೈತಿರ್ತಾರೆ, ಇವತ್ತು ಖುಷಿ ಆಗಿಬಿಟ್ರು ಅವರು. जन्म जरा और मृत्यु को मारने के लिए ಚಾರಿತ್ರ ರಾಮಬಾಣ ಹೇ. ಜನ್ಮ ಜರ ಮತ್ತು ಮೃತ್ಯು ಈ ರೋಗವನ್ನು ನಾಶ ಮಾಡಲಿಕ್ಕೆ ಏನಿದೆ ಚಾರಿತ್ರ ರಾಮಬಾಣ ಪ್ರಕಾರ ಇದೆ. ಅದು ಚಾರಿತ್ರ ಏಕ ಅಮೋಘ ಅಸ್ತ್ರ ಹೇ. ಚಾರಿತ್ರ ಏನಿದೆ ಒಂದು ಅಮೋಘವಾದ ಅಸ್ತ್ರ ಇದೆ. ಪರಂತು ಪ್ರಶ್ನೆ ಯಹ ಖಡಾ ಹೋತಾ ಹೈ ಕಿ ಚಾರಿತ್ರ ಕ್ಯೂ ಧಾರಣ ಕಿಯಾ ಜಾತಾ ಹೇ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪರಂತು ಪ್ರಶ್ನೆ ಒಂದಿಲ್ಲ ಏನು ಉದ್ಭವ ಆಗತ್ತೆ ಅಂತಂದ್ರೆ, ಚಾರಿತ್ರ ಕ್ಯೂ ಯಾಕೆ ಧಾರಣ ಕಿಯಾ ಜಾತಾ ಹೈ, ಧಾರಣೆ ಮಾಡಿಕೊಳ್ಬೇಕಾಗುತ್ತದೆ ಅಂತ ಪ್ರಶ್ನೆ ಬಂದಾಗ ರತ್ನಕಂಡ ಶ್ರಾವಕಾಚಾರದಲ್ಲಿ 47ನೇ ನಂಬರ್ ಗಾಥೆಯನ್ನು ಇಲ್ಲಿ ಆಚಾರ್ಯ ಭಗವಂತರು ಹೇಳೋರಿದ್ದಾರೆ. ಅದನ್ನು ನಾವು ನಾಳೆ ನೋಡುವ. ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸಾತ್ಮೋಪಲಬ್ಧಿ ಶಿವ ಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಸ್ತು ದೇವಿ ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರಿಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ. जय बोलो द्वादशांग जिनवानी माता की।